ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಗಿಣಿ. ಬೃಂದಾವನ ಸಾಹಿತ್ಯ ಟೀಮ್, ಸಂಕಲ್ಪ ಸಾಹಿತ್ಯ ಟೀಮಿಂದ ಒನ್ ಆಫ್ ದಿ ಡೈರೆಕ್ಟರ್ಸು. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಜೋಗಿಯವ್ರನ್ನ ಬರಮಾಡ್ಕೊಂಡಿದ್ದಾರೆ. ಹತ್ರ ಇಟ್ಕೊಳ್ಳಿ ಅಷ್ಟೇ. ಕೇಳಿಸ್ತಾ ಇಲ್ವಾ? ಇಲ್ಲ ಇಟ್ಕೊಳ್ಳಿ ಅಲ್ಲಲ್ಲ ಇಟ್ಕೊಳ್ಳಿ, ಮಾತಾಡಿ. ಚೆನ್ನಾಗಿ ಕೇಳಿಸ್ತಾ ಇದೆಯಾ? ನನಗೇನೋ ಜೋರು ಬಾಯೇ ದೊಡ್ಡದಿದೆ ಅಂತ ಅಂದ್ಕೊಂಡೆ, ಇದೆಲ್ಲ ಬೇಕಾಗಿಲ್ಲ ಅಂದ್ಕೊಂಡೆ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಜೋಗಿಯವ್ರು ಬಂದು ನಮ್ಮ ಜೊತೆ ಮಾತಾಡೋಕ್ಕೆ, ಸಂವಾದ ಮಾಡೋಕ್ಕೆ, ನಿಮ್ಮನ್ನು ಸ್ವಾಗತಿಸೋಕ್ಕೆ ನಮ್ಮ ಸಂಕಲ್ಪ ಟೀಮಿನ ಅಧ್ಯಕ್ಷರು ಸುನೀಲ್ ಹುಲಿಕೆರೆ ಅಂತ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಶನಿವಾರ ಬೆಳಗ್ಗೆ ನೀವೆಲ್ಲ ಇಲ್ಲಿ ಬಂದು ಸೇರಿ ನಮ್ಮ ಗಿರೀಶ್ ರಾವ್ ಹಾಗೂ ನಮ್ಮ ಪ್ರೀತಿಯಿಂದ ಕರೆಯೋ ಜೋಗಿಯನ್ನ ಇಲ್ಲಿ ಆಗಮಿಸ್ಕೊಂಡು ಇಲ್ಲಿ ಸಂವಾದ ಮಾಡೋಕ್ಕೆ ಬಂದಿರೋದು ಬಹಳ ಸಂತೋಷ. ಇವತ್ತು ಶನಿವಾರ ಗಣಪತಿ ಹಬ್ಬ ಅಂತ ನಾವಿಲ್ಲಿ ಸೇರಿದ್ದೀವಿ. ಬಟ್ ಸಾಹಿತ್ಯದಿಂದ ಶುರು ಆಗೋದು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ಅದನ್ನು ಮುಂದೆ ಮುನ್ನಡೆಸ್ಕೊಂಡು ಹೋಗೋಕ್ಕೆ ಇದು ಐ ಥಿಂಕ್ ದ ಕ್ರೌಡ್ ಈಸ್ ವೆರಿ ಇಂಟ್ರೆಸ್ಟೆಡ್. ಸೊ ನೀವೆಲ್ಲ ಇಲ್ಲಿರೋದನ್ನು ಭಾಳ ಸಂತೋಷ ಅಂತ ಹೇಳೋಕ್ಕೆ ಬಯಸ್ತೇನೆ. ಇನ್ನು ಮುಂದೆ ರಾಘವೇಂದ್ರ ಅವ್ರಿಗೆ ಮಾಡ್ರೇಟ್ ಮಾಡೋಕ್ಕೆ ಕರಿತೀನಿ. ನಮಸ್ಕಾರ. ಗಿರೀಶ್ ರಾವ್ ಹತ್ವಾರ್ ಒಂದು ಕರ್ನಾಟಕದ ಹೆಸರಾಂತ ಸಾಹಿತಿಗಳು ಹಾಗೂ ಸಂವೇದನಾಶೀಲಂಥ ಒಬ್ಬ ಬರಹಗಾರ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅತ್ಯಂತ ಅಚ್ಚುಮೆಚ್ಚಿನ ಬರಹಗಾರ. ನನ್ನ ಈಗ ಒಂದು ಬಿ ಆರ್ ಲಕ್ಷ್ಮಣರಾವ್ 2 ವರ್ಷದಿಂದ ಇಲ್ಲಿ ಬಂದಿದ್ದರು. ಅವರ ಒಡನಾಟದ ಜೋಡಣೆ ಇರುವಂಥ ನಮ್ಮ ಜೋಗಿಯವರ ಒಂದು ಇಂಟ್ರಡಕ್ಷನ್ ಕೊಡೋದು ಅನ್ನೋದೇ ಒಂದು ನನಗೆ ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ಕನ್ನಡ ಬೃಂದಾವನ ಸಾಹಿತ್ಯಾಸಕ್ತರು ಇಲ್ಲಿ ಬಂದು ಸೇರುವಂಥ ಶನಿವಾರ ಬಂದಿರೋ ಎಲ್ಲರಿಗೂ ಸಹ ಸುಸ್ವಾಗತವನ್ನು ಸಂಕಲ್ಪ ತಂಡದ ಪರವಾಗಿ ಕೊಡ್ತಾ ಇದ್ದೀನಿ. ಹಾಗೂ ಜೋಗಿಯವರ ಬಗ್ಗೆ ಒಂದು ಜಸ್ಟ್ ಹಲವಾರು ಈಗ ನಾವು ಸೇರಿರೋ ಒಂದು ಮುಖ್ಯ ಉದ್ದೇಶ ಜೋಗಿಯವರೊಡನೆ ಸಂವಾದ ಅಂತ ಒಂದು ಕಾರ್ಯಕ್ರಮ. ಅವರೊಂಥರ ಹೆಂಗೆ ಅಂತಂದರೆ ಒಂದು ಸಾಹಿತ್ಯದ ಗಣಿ. ಹಲವಾರು ದಶಕಗಳ ಕಾಲ ಒಂದು ಕನ್ನಡ ಸಾಹಿತ್ಯದಲ್ಲಿ ಕೃಷಿಯನ್ನು ಮಾಡಿರುವಂಥವರು. ಹಾಗೂ ಒಂದು ಅವರ ಬರಹ 100ಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೂ ಅವರು ಉತ್ತಮ ಚಿಂತಕರು, ಲೇಖಕರು. ಹಾಗೂ ಅವರು ಹಲವಾರು ಬರಹಗಳು ಸಹ ಚಲನಚಿತ್ರಕ್ಕೆ ಆಗಿ ಇದಾಗಿದೆ, ಚಲನಚಿತ್ರದಲ್ಲಿ ಸಹ ಮೂಡಿಬಂದಿದೆ. ಸೊ ಹಾಗಾಗಿ ಅವರ ಬಗ್ಗೆ ಅವರ ಬಾಯಿಂದನೇ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳುವಂಥ ತುಂಬ ಕುತೂಹಲ ಇಲ್ಲಿ ಸೇರಿರುವಂಥ ನಮ್ಮೆಲ್ರಿಗೂ ಇದೆ. ಹಾಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗಲ್ಲ. ಅವರ ವಿಶೇಷತೆ ಅವರ ಬಾಯಲ್ಲೇ ಕೇಳೋಣ. ಅವರು ಬಗ್ಗೆ ಕೆಲವು ಬ್ರೀಫ್ ಆಗಿ ಹೇಳಬೇಕು ಅಂತಂದರೆ, ನನಗೆ ಜೋಗಿಯವರ ಒಂದು ನಾನು ಆ್ಯಕ್ಚುಲಿ ಕೂತಿರೋದೇನು ಅಂತಂದರೆ ಒಂಥರ ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಹಾಯ್ ಬೆಂಗಳೂರು ಬರುವಂಥದ್ದಲ್ಲಿ ಅವರು ಜಾನಕಿ ಅಂತ ಒಂದು ಹೆಸರು ಬರಿತಾಯಿದ್ರು, ಹಾಗೂ ರವಿ ಕಾಣದ್ದು ಅಂತ ಒಂದು ಕಾಲಂ ಬರಿತಾಯಿದ್ರು. ಸೊ ನಾವು ಗುರುವಾರ ಹೋಗಿ ನಾನು ಎವ್ರಿ ಥರ್ಸ್ಡೇ ಹೋಗಿ ವೆಯ್ಟ್ ಮಾಡಿ ಆ ಪುಸ್ತಕ ಕಾಯ್ತಾ ಇದ್ದೆ ಒಂಥರ. ಸೊ ಹಾಗಾಗಿ ನಾನು ಪ್ರಶಾಂತ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಅದೇ ಅನುಭವ. ಇವನ್ ಪ್ರಶಾಂತ್ ವಾಸೆ ಇವನ್ ಅಲ್ಲಿ ಅವನಿದ್ದ ಎಕ್ಸ್ಪೀರಿಯನ್ಸ್ ಸಹ ಸೊ ನಾವೆಲ್ಲ ಏನು ಅಂತಂದರೆ ಇಲ್ಲಿ ಸೇರಿರೋರು ಬರೀ ಸಾಹಿತ್ಯ ಅಭಿಮಾನಿಗಳಷ್ಟೇ ಅಲ್ಲ, ನಿಮ್ಮ ಒಂದು ಬರಹಕ್ಕೆ ಒಂದು ಪ್ರೀತಿಗೆ, ನಾವು ನಿಮ್ಮ ಒಂದು ಅಕ್ಷರದ ಒಂದು ಕಲೆಗೆ ನಾವೆಲ್ಲ ಪ್ರೀತಿಗೆ ಮನಸ್ಸು ಹೊತ್ತು ನಾವಿಲ್ಲಿ ಕೂತಿರುವಂಥ ಒಂದು ಫ್ಯಾನ್ ಬಾಯ್ಸ್ ಅಂತ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಆಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಟು ಶೇರ್ ದಿಸ್ ಸಿಟಿಂಗ್ ನೆಕ್ಸ್ಟ್ ಟು ಹಿಮ್ ಆ್ಯಂಡ್ ದೆನ್ ಟಾಕಿಂಗ್ ಟು ಹಿಮ್. ಇಟ್ಸ್ ರಿಯಲಿ ನಮ್ಗೆ ಒಂಥರ ಪ್ರಿವಿಲೇಜ್. ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ಸೊ ಅಂತಹ ಒಂದು ಹೆಸರಾಂತ ಬರಹಗಾರರು ಈಗ ಅವರ ಮುಖಾಂತರನೇ ಕೆಲವು ಪ್ರಶ್ನೆಗಳು ಅಂತ
ಶುರುಗೆ. ಆಮೇಲೆ ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಶ್ನೆಗಳಿತ್ತು ಅಂತಂದರೆ ದಯವಿಟ್ಟು ನೀವು ಯು ಕ್ಯಾನ್ ಸ್ಟಾರ್ಟ್ ಅಪ್. ಓಕೆ, ಎಲ್ರಿಗೂ ನಮಸ್ಕಾರ. ಇದು ಸಂಕಲ್ಪ ಸಾಹಿತ್ಯ ಗ್ರೂಪ್ ಅಲ್ಲ, ಸಂಕಲ್ಪ ಸಾಹಿತ್ಯ ಗ್ರೂಪ್ನ ಎಲ್ಲ ಸದಸ್ಯರಿಗೆ ನನಗೆ ಇದು ನಿಮಗೆ ಹೆಂಗೆ ಫ್ಯಾನ್ ಬಾಯ್ ಮೂಮೆಂಟು ಹಾಗೆ ಕನ್ನಡಕ್ಕೂ ಕನ್ನಡ ಲೇಖಕನಾಗಿ ನನಗೆ ಕೂಡ ಇದು ಭಾಳ ಅಮೂಲ್ಯವಾದ ಕ್ಷಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಈಗ ಈ ದೇಶದಲ್ಲಿ ಬಂದಾಗ ನಿಮಗೆ ಫಸ್ಟ್ ಮೊದಲು ವೀಸಾ ಇರಬೇಕು, ವೀಸಾ ರಿನ್ಯೂವಲ್ ಆಗಬೇಕು, ಕೆಲಸ ಇರಬೇಕು, ಆಮೇಲೆ ಒಂದು ಕಮ್ಯುನಿಟಿ ಇರಬೇಕು, ಒಂದು ಮನೆ ಇರಬೇಕು, ಹೀಗೆಲ್ಲ ಇರುತ್ತೆ. ಒಬ್ಬ ಸಾಹಿತಿ ಇರಬೇಕಾಗಿಲ್ಲ, ಬೇರೆ ಸಾಹಿತಿ ಇಲ್ಲದಿದ್ದರೂ ಸಂತೋಷವಾಗಿರ್ಬೋದು. ಬಟ್ ಇದರ ಮಧ್ಯೆನೇ ಒಬ್ಬ ಲೇಖಕನನ್ನು ಬಂದಾಗ ಗುರುತಿಸಿ ಕರೆದು, ಯಾವತ್ತೂ ಇದು ಹಾಯ್ಬಳ್ಳೂರಲ್ಲಿ ಇವರು ಓದಿದ್ದನ್ನು ನಾನು ಮರೆತು ಬಿಟ್ಟಿದ್ದೀನಿ. ಅಂದರೆ ಆಲ್ಮೋಸ್ಟ್ 30 years ago, 30 ವರ್ಷಗಳ ಹಿಂದೆ ಓದಿದ್ದು. ಎಷ್ಟು ಚೆನ್ನಾಗಿತ್ತು ನಮ್ಮ ಮೆಮೊರಿ. ಅಂದರೆ ನಮಗೆ ಜ್ಞಾಪಕದಲ್ಲಿರೋದೇ ನಮ್ಮ ಬಾಲ್ಯ ಅಥವಾ ನಮ್ಮ ಯಂಗರ್ ಡೇಸ್, ಅಂದರೆ ಫಾರ್ಮೇಟಿವ್ ಇಯರ್ಸ್ ಅಂತ ನಾವೇನು ಹೇಳ್ತೀವೋ, ಅಂದರೆ ಆಗಷ್ಟೇ ಈ ಜಗತ್ತಿಗೆ ಕಂಡುಬಿಡ್ತಾ ಇರ್ತೀವಿ. ಅಂದರೆ ನಮ್ಮ ಬೆಸ್ಟ್ ಪೀರಿಯಡ್ ಮುಗಿದು, ಅಂದರೆ ಬಾಲ್ಯ, ಯಾರೋ ನಮ್ಮ ನೋಡ್ಕೊಂಡಿರ್ತಾರಲ್ಲ, ಯಾರೋ ಸಾಕ್ತಾರೆ, ಯಾರೋ ಊಟ ಹಾಕ್ತಾರೆ, ಯಾರೋ ನಮ್ಮ ಎಲ್ಲ ನೀಡ್ಸ್ ನೋಡಿಕೊಂಡು ನಾವು ಈ ಜಗತ್ತಿಗೆ ಕಾಲಿಡಿದಾಗ ಕಂಡು ಬಿಡ್ತಾ ಇದ್ದಾಗ ಏನು ಓದ್ತೀವಲ್ಲ ನಾವು, ಅದು ಬಹಳ ನಮ್ಮನ್ನು ಆ ಕ್ಷಣದಲ್ಲಿ ಬಹಳ ಪ್ರಭಾವ ಬೀರ್ತಾ ಹೋಗುತ್ತೆ. ನನ್ನ ಜೀವನದಲ್ಲಿ ಕುವೆಂಪು ಇರ್ಬೋದು, ಲಂಕೇಶ್ ಅವರು ಇರ್ಬೋದು, ಅಥವಾ ಇವರ ಅನಂತಮೂರ್ತಿ, ತೇಜಸ್ವಿ, ಇವರೆಲ್ಲ ಹೇಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಇವತ್ತು ಅದನ್ನು ನೆನಪಿಸ್ಕೊಂಡ್ರೆ ಎಷ್ಟು ಒಳ್ಳೆಯ ಕಾಲವನ್ನು ನಾವು ದಾಟಿ ಬಂದಿದ್ದೀವಿ ಅಂತ ಅನಿಸುತ್ತೆ. ಹಾಗೆ ನಿಮಗೆ ನಂತರದ ಓದುಗರು, ಅಂದರೆ ನನ್ನ ವಯಸ್ಸಿನವ್ರು ತುಂಬ ಜನ ಇದ್ದೀನಿ, ನನಗಿಂತ ಯಂಗ್ಸ್ಟರ್ಸ್ ನೆಕ್ಸ್ಟ್ ಜನ್ರೇಷನ್ ತುಂಬ ಜನ ಇದ್ದೀನಿ. ನನಗೆ ಒಂದು ಅನ್ಸೋದು ಏನಂದರೆ, ಇಲ್ಲಿ ಬಂದಾಗ, ಬೇರೆ ಊರಿಗೆ ಬಂದಾಗ, ನಮ್ಮ ಊರಲ್ಲೊಂದು ಗಾದೆ ಇದೆ. ಗಾದೆ ಅಂದರೆ, ಒಂದು ಬೆಕ್ಕನ್ನು ನೀವು ಸಾಮಾನ್ಯ ಮನೆಯಲ್ಲಿ ಬೆಕ್ಕಿರ್ತಿತ್ತು, ಆ ಬೆಕ್ಕು ಒಂದು ಕಳ್ಳ ಬೆಕ್ಕು ಅಂತ ಇಟ್ಕೊಳ್ಳಿ, ಅದನ್ನು ನಾವು ಯಾವುದೋ ಊರಿಗೆ ಒಂದು ಚೀಲದಲ್ಲಿ ಹಾಕ್ಕೊಂಡು ಬಿಟ್ಟು ಬರ್ತಾ ಇದ್ವಿ ಸೈಕಲಲ್ಲಿ ಹೋಗಿ. ಸುಮಾರು 50-60 ಕಿಲೋಮೀಟ್ರ್ ಬಿಟ್ಟು ಬರೋದು ಇತ್ತು. ಆ ಬೆಕ್ಕು ಎಷ್ಟು ಚೆನ್ನಾಗಿದೆ ಅಂದರೆ, ಅದು ನಾವು ಬಿಟ್ಟು ಮನೆಗೆ ಬರೋ ಮುಂಚೆ ಅದು ಬೆಕ್ಕು ಮನೆಗೆ ಬಂದಿರುತ್ತೆ. ಅದು ಒಂದು ಅಡ್ವಾಂಟೇಜ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳೋದು. ನಾವು ಕನ್ನಡ ಇದೆಯಲ್ಲ, ನಾವು ಬೇರೆ ಭಾಷೆಯಲ್ಲಿ ಎಷ್ಟು ದೂರ ನಡೆದರೂ ಕೂಡ ಕನ್ನಡ ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಬಂದಿರುತ್ತೆ. ಕನ್ನಡದಲ್ಲಿ ಬರೆಯುವಂಥ ಸಾಹಿತ್ಯ, ಸಂಗೀತ ಅಥವಾ ಸಿನಿಮಾಗಳು, ಕನ್ನಡದ ನಟರು, ಕನ್ನಡದ ಕಲಾವಿದರು, ಅವ್ರು ನಮ್ಮನ್ನು, ನಾವು ಅವ್ರನ್ನ ದೂರ ಇಡೋಕ್ಕೆ ಆಗಲ್ಲ. ಅವ್ರು ಎಷ್ಟು ದೂರ ಇಟ್ಟರು ನಮ್ಮ ಮನಸ್ಸಿಗೆ ಒಂದಲ್ಲ ಒಂದು ಕ್ಷಣ ಬಂದೇ ಬಿಡ್ತಾರೆ. ಅದು ಕನ್ನಡದ ಕಲಾವಿದರ ಮತ್ತು ಲೇಖಕರ ಪುಣ್ಯ ಅಂತ ಹೇಳೋದು ನಾನು. ಯಾಕಂದರೆ ದೇರ್ ಆರ್ ಬೆಸ್ಟ್ ರೈಟಿಂಗ್ಸ್ ಫಾರ್ ಯು ಟು ರೀಡ್ ಹಿಯರ್. ಇಲ್ಲಿ ಅದ್ಭುತವಾದ ಲಿಟ್ರೇಚರ್ ಬರ್ತಾ ಇದೆ. ಬೂಕರ್ ಅವಾರ್ಡ್ ಬಂದದ್ದು ಇಂಗ್ಲೀಷ್ ಪುಸ್ತಕಗಳಿದೆ, ಅಥವಾ ಅಮೇರಿಕನ್ ರೈಟರ್ಸ್ ಇದ್ದಾರೆ. ನೀವು ಈ ದೇಶದವರೇ ಆಗಿ ಹೋಗಿದ್ದೀರ ಆಲ್ಮೋಸ್ಟು. ಆದರೂ ಕೂಡ ನೀವು ನಮ್ಮನ್ನು, ಕನ್ನಡದವ್ರನ್ನ ನೆನಪಿಸಿಕೊಂಡು ಆ ಕನ್ನಡ ಪ್ರೀತಿಯನ್ನು ಅವ್ರು ಕೊಡ್ತೀರಲ್ಲ, ಅದು ಬಹಳ ಮುಖ್ಯವಾದ್ದು. ಇವತ್ತು ನನಗಿಲ್ಲಿ ಕಾಣಿಸ್ತಿರೋದು ಅದು. ನಾನು ಲೇಖಕ, ದೊಡ್ಡ ಲೇಖಕ ಅಥವಾ ತುಂಬ ಬರೆದಿದ್ದೀನಿ ಅಂತ ಹೇಳೋದಕ್ಕಿಂತ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ಅಂತ, ನಿಮ್ಮಲ್ಲಿ ತುಂಬ ಒಂದು ವಿಶ್ವಾಸವಿದೆ ಅಂತೇಳಿ. ಆಮೇಲೆ ಒಂದು ತವರು ಮನೆ ಇದ್ದಂಗೆ ಒಂದು ಭಾಷೆ ಅಂತ. ಈ ಕನ್ನಡ ಭಾಷೆಯನ್ನು ಮಾತಾಡೋದಂದರೆ ಆ ಒಂದು ಕ್ಷಣ ತವರು ಮನೆಗೆ ಹೋಗಿ ಬಂದಂಗೆ. ಹೆಣ್ಮಕ್ಳಿಗೆ ತವರು ಮನೆ, ಗಂಡಸರಿಗೂ ಅಷ್ಟೇ. ಮೊದಲು ತವರು ಮನೆ ಅಂತ ಹೇಳಿದ್ರೆ ಹೆಂಗಸರಿಗೆ ಮಾತ್ರ ಅಂದ್ಕೊಂಡಿದ್ವಿ. ಇವತ್ತು ಗಂಡಸರಿಗೂ ತವರು ಮನೆ ವಾಪಸ್ ಊರಿಗೆ ಹೋಗೋದು. ಅದು ಇಂಡಿಯಾದಲ್ಲಿ ಇದ್ದಾಗಲೂ ಎಷ್ಟು ಸತ್ಯ ಅಂದರೆ, ಅಲ್ಲೂ ಒಂದು ರೀತಿಯ ವಲಸೆ ಆಗೋಗಿದೆ. ಅಂತ ನಾನು ಯಾವುದೋ ಹಳ್ಳಿಲಿ ಇರ್ತೀನಿ, ಅಲ್ಲಿಂದ ಊರಿಗೆ ಬಂದಿರ್ತೀನಿ, ಮತ್ತೆ ಊರಿಗೆ ಹೋಗಿ ಒಂದು 2-3 ಮೂಮೆಂಟ್ಗಳು ಸೇರಿಸ್ತು. ಒಂದು ಮದುವೆ ಆದಾಗ ಸೇರ್ತೀವಿ, ಇಲ್ಲದಿದ್ದರೆ ಸಾಮಾನ್ಯವಾಗಿ ಒಂದು 50-60 ವರ್ಷ ಆದ ನಂತರ ಯಾವಾಗ ಸೇರ್ತೀವಿ ಅಂದರೆ ನಮ್ಮ ತಂದೆಯ ತಿಥಿ ಅಂತ ಹೇಳಿ ಒಂದು ಕಡೆ ಸೇರ್ತೀವಿ. ಸೊ ಈ ರೀತಿಯಲ್ಲಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಸೇರ್ತೀವಲ್ಲ, ಹಾಗೆ ವಾಪಸ್ ಹೋಗ್ತೀವಲ್ಲ, ವಾಪಸ್ ಹೋದಾಗ ನಮ್ಮ ನಿಜವಾದ ಬದುಕು ಅಲ್ಲಿರುತ್ತೆ ಅಂತ ಅನಿಸುತ್ತೆ. ಇದೆಲ್ಲ ನಾನು ಹೇಳ್ತಾ ಇದ್ದೆ, ಬೆಂಗಳೂರು ಮತ್ತು ಊರನ್ನು ಒಂದು ಜನ್ಮಭೂಮಿ, ಇನ್ನೊಂದು ಕರ್ಮಭೂಮಿ ಅಂತ. ಈ ಕರ್ಮಭೂಮಿ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅಲ್ಲಿ ನಮ್ಗೇನು ಅನಿಸುತ್ತೆ ಅಂದರೆ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಆದರೆ ಸಾರ್ಥಕತೆಯನ್ನು ಕಾಣಲಿಕ್ಕೆ ಜನ್ಮಭೂಮಿಗೆ ಹೋಗ್ಬೇಕು. ಅದು ಕೊನೆಯಲ್ಲಿ ಅಂದರೆ ಅಲ್ಲಿ ಹೋಗಿ ಅಲ್ಲಿಯವರು ಗುರುತಿಸಿದಾಗ, ಅಲ್ಲಿಯವರು ಏನೋ ಚೆನ್ನಾಗಿದೆ ಅಂತ ಹೇಳಿದಾಗ, ಇಲ್ಲಿ ಬಂದಾಗ ಕೂಡ ಇಲ್ಲಿ ಏನೇ ಅವಾರ್ಡು ಅಥವಾ ರೆಕಗ್ನೇಷನ್ ಬಂದು ಟ್ರಾನ್ಸ್ಲೇಷನ್ ಆದರೂ ಕೂಡ ನಮ್ಮ ಕಮ್ಯುನಿಟಿಯವರು ಅಂತ ಹೇಳಿದಾಗ ಒಂದು ಖುಷಿ ಆಗುತ್ತೆ. ಅಂದರೆ ನಾನು ಏನು ಮಾತಾಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಅಂದರೆ ಒಂದು ಸಹೃದಯತೆ ಮತ್ತು ನನ್ನ ಭಾವನೆಗಳು, ನಾನು ಊರನ್ನು ಕಂಡಂಥ ರೀತಿ ಎಲ್ಲ ನಿಮ್ಮಲ್ಲಿ ಕೂಡ ಇದೆ. ಅದು ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲಿ ಒಳಗೊಂದು ಕತೆ ಬೆಳೀತಾ ಇರ್ತೀರಿ.
ಮೋಸ್ಟ್ಲಿ ಅದನ್ನು ಪ್ರಿಂಟ್ ಮಾಡಿರಲಿಕ್ಕಿಲ್ಲ ಅಥವಾ ಅಕ್ಷರಗಳಲ್ಲಿ ಬರೆದಿರ್ಲಿಕ್ಕಿಲ್ಲ, ಬಟ್ ಒಂದು ಕತೆ ನಡೀತಾ ಇತ್ತು ಮನಸ್ಸಲ್ಲಿ. ತೇಜಸ್ವಿ ಈಗ ಮೂಡಿಗೆರೆಯಲ್ಲಿದ್ದಾಗ ಮೂಡಿಗೆರೆಯ ಬೀದಿಗಳಲ್ಲಿ ಅಷ್ಟೊಂದು ಕತೆ ಬಿದ್ದುಕೊಂಡಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ತೇಜಸ್ವಿ ಅದನ್ನು ಹುಡುಕಿ ಬರೆದರು. ಈ ರೀತಿಯ ಕಥೆಯ ಹುಡುಕಾಟ, ಕಥೆಯನ್ನು ಬರೆಯುವಂಥದ್ದು ಅಥವಾ ನಮ್ಮೊಳಗಿರುವ ಕಥೆಯನ್ನು ಇನ್ನೊಬ್ಬ ಬರೆದಾಗ ಆಗುವಂಥ ಸಂತೋಷ, ಇದೆಲ್ಲವನ್ನು ಇವತ್ತು ನಾನಿಲ್ಲಿ ಕಂಡುಕೊಂಡಿದ್ದೀನಿ ಅಂತ ನನಗೆ ಬಹಳ ಸಂತೋಷ ಆಗೋದೇನೆಂದರೆ, ಒಂದು ಊರಿಗೆ ಬಂದಾಗ ಆ ಊರಲ್ಲಿ ಯಾರೋ ಒಬ್ಬರು ಕನ್ನಡ ಮಾತಾಡುವವರು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಾಗ ಅವ್ರು 4-5 ಹಾಡುಗಳನ್ನು ಹೇಳುವವರು ಸಿಕ್ಬಿಟ್ರೆ ಒಂದು ಏನು ಎಲ್ಲ ಜಾತಿ, ಮತ, ಧರ್ಮ, ಅಂತಸ್ತು ಎಲ್ಲವನ್ನು ಮೀರಿ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಬೆರೆಯುವಂಥ ಎಲಿಮೆಂಟ್ಸ್ ಭಾಳ ಕಡಿಮೆ ಇರುತ್ತೆ. ಅದು ಆರ್ಟಲ್ಲೇ ಇರೋದು, ಬೇರೆ ಯಾವುದ್ರಲ್ಲೂ ಇಲ್ಲ. ನೀವು ಆರ್ಟ್ ಬಿಟ್ಬಿಟ್ರೆ ಉಳಿದೆಲ್ಲ ಕೆಲಸ ಮಾಡ್ತಾಯಿರ್ತೀವಿ, ಸಂಬಳ ಕೆಲಸ ಮಾಡ್ತಾಯಿರ್ತೀವಿ. ಬಟ್ ಇಲ್ಲಿ ಹಣದ ವಿಷಯ ಇರಲ್ಲ ಅಥವಾ ಬೇರೆ ಯಾವುದೇ ಕೊಡುಕೊಳ್ಳುವಿಕೆ ಇರಲ್ಲ ಎಕ್ಸೆಪ್ಟ್ ಲಿಟ್ರೇಚರ್. ದಟ್ಸ್ ವೈ ಲಿಟ್ರೇಚರ್ ಇಸ್ ವೆರಿ ಪ್ಯೂರ್. ಅಂದರೆ ಇವತ್ತು ಮಾನವೀಯತೆಯನ್ನು ಬೆಸೆಯುತ್ತಿರುವಂಥ ಸಮಿತಿ ಏನಂದರೆ, ನನಗೆ ಇದು ಇತ್ತೀಚಿನ ಉದಾಹರಣೆ ಅಂದರೆ, ಬೂಕರ್ ಪ್ರಶಸ್ತಿ ಬಂದಾಗ ಕನ್ನಡಿಗರು ಎಷ್ಟು ಸಂಭ್ರಮ ಪಟ್ಟರು ಅಂದರೆ, ಎಲ್ಲಿ ನೋಡಿದ್ರೆ ಅವರೇ ಬೇಕು ಅಂತ. ಅಂದರೆ ಅವ್ರಿಗೆ ಏನು ಸಂತೋಷ ಆಗಿತ್ತು ಅಂದರೆ, ಅವರಿಗೆ ಬೂಕರ್ ಬಂತು, ಅವರಿಗೆ 25 ಲಕ್ಷ ಬಂತು ಅಂತಲ್ಲ, ಅದು ನಮ್ಮ ಲ್ಯಾಂಗ್ವೇಜನ್ನು ಒಂದು ವರ್ಲ್ಡ್ ಗುರುತಿಸೋ ಥರ ಆಯಿತು ಅಂತ. ವಾಟ್ ಈಸ್ ಕನ್ನಡ ಅಂತ ಯಾರು ಕೇಳಲ್ಲ ಈಗ, ಅವ್ರಿಗೆ ಗೊತ್ತಿದೆ ಕನ್ನಡ ಅಂದರೆ ಏನು ಅಂತ. ಹೀಗಾಗಿ ನಮ್ಮ ಮಗನಿಗೆ ಒಂದು ನ್ಯಾಷನಲ್ ಅಂದರೆ ರೆಕಗ್ನಿಷನ್ ಬಂದಾಗ, ಅಥವಾ ನಮ್ಮ ಮಗಳಿಗೆ ಯಾವುದೋ ದೇಶದಲ್ಲಿ ಒಂದು ರೆಕಗ್ನಿಷನ್ ಬಂದಾಗ ಆಗುವಂಥದ್ದೇ ಸಂತೋಷ ನಮ್ಮ ಭಾಷೆಗಾದಾಗ ಆಗುತ್ತೆ. ಸೊ ಆ ಸಂತೋಷವನ್ನು ನಾನು ಇಲ್ಲಿ ಇವತ್ತು ಕಾಣ್ತಾ ಇದ್ದೀನಿ. ಹೀಗಾಗಿ ಇದಕ್ಕೆ ನಾನು ಕರೆಸಿದ್ದಕ್ಕೆ ಬೃಂದಾವನ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ, ಮುಖ್ಯವಾಗಿ ಸ್ನೇಹಿತರಾದ ಸತ್ಯ ಅವರಿಗೆ ಮತ್ತು ನನ್ನ ಅಲ್ಲಿಗೆ ಕ್ಯಾಲಿಫೋರ್ನಿಯಾಗೆ ಕರೆಸಿದ KKNC ಅವರಿಗೆ, ಅಂದರೆ ಒಂದು ಒಟ್ಟು ದೊಡ್ಡ ಪ್ರಯಾಣ ಅದು. ಒಂದು 13-14 ದಿನ ಆಯ್ತು. ಈಗ ಮೈ ಲಾಂಗೆಸ್ಟ್ ಸ್ಟೇ ಅಂತ ಹೇಳ್ಬೋದಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ 10 ದಿನ ಆ ಕಡೆನೇ ಇದೆ, ನಾನು 20 days ಬಂದಿದ್ದೆ. ಬಟ್ ಈ ಸಲ ಜಾಸ್ತಿ ದಿನ ಆಯ್ತು. ಬಟ್ ಈ ಸಲ ಹಲವು ಹೊಸ ಅನುಭವಗಳು ಕೂಡ ಆದವು. ನಾನು ನಯಾಗರಕ್ಕೆ ಹೋಗಿ ಬಂದೆ. ಅಲ್ಲಿ ನಯಾಗರಕ್ಕೆ ರಾಗಿಣಿಯವ್ರ ಜೊತೆ ಹೋಗಿ ಬಂದೆ. ಅದು 1-2 ಪ್ರಯಾಣ ಆಯಿತು. ಒಂದು ನಯಾಗರ ನೋಡಿದ್ದು, ಒಂದು ರಾಗಿಣಿಯವರನ್ನು ನೋಡಿದ್ದು. ಯಾಕಂದರೆ ಇದು ಏನಂದರೆ, ನಾನೇನು ನಮ್ಮ ಊರಲ್ಲಿ ಒಂದು 200 ಕಿಲೋಮೀಟ್ರ್ ಹೋಗಿದ್ದರೆ ನಾನು ಯಾವ ಡ್ರೈವ್ ಮಾಡ್ತೇನೆ ರೀ, ಬೇಡ ಅಂತ ಅಥವಾ ಬಸ್ಸಲ್ಲಿ ಹೋಗ್ಬಿಡೋಣ, ಟ್ರೈನಲ್ಲಿ ಹೋಗ್ಬಿಡೋಣ, ಅಥವಾ ನೀವು ಅರ್ಧ ಬನ್ನಿ ನಾನು ಅರ್ಧ ಬನ್ನಿ ಅಂತೇಳಿ. ಇವರು ಅರೌಂಡ್ ಐ ಥಿಂಕ್ 1,500 ಕಿಲೋಮೀಟ್ರನ್ನ 2 ದಿವಸದಲ್ಲಿ ಒಬ್ಬರೇ ಡ್ರೈವ್ ಮಾಡಿದ್ದಾರೆ. ಅನ್ಬಿಲಿಯಬಲ್. ನಾನು ಈ ಥರದ ಹಲವು ಚಿತ್ರಗಳನ್ನು ನಾನು ಫ್ಲೈಟಲ್ಲಿ ಬರ್ತಾ ನಿದ್ದೆ ಮಾಡಿದ್ದೆ. ಇಲ್ಲಿ ನ್ಯೂ ಜೆರ್ಸಿಯಿಂದ ಈ ಕಡೆ ಬರ್ತಾ ನಿದ್ದೆ ಮಾಡಿದ್ದೆ. ನನ್ನ ಎದುರುಗಡೆ ಸೀಟಲ್ಲಿ ಒಂದು ಹೆಣ್ಮಗಳು, ಅಲ್ಲಿ ಇನ್ನು 60s ಅನಿಸುತ್ತೆ, ಒಂದು ಹಲಗೆ ಇಟ್ಕೊಂಡು ಅದರಲ್ಲಿ ಮಣಿಗಳನ್ನ ಇಟ್ಕೊಂಡು ಕಿವಿಗೆ ಹಾಕುವಂಥ ಹಾಕ್ತಾರಲ್ಲ ಜುಮ್ಕಿ ಥರದ್ದು, ಅದನ್ನು ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಮಾಡ್ಬೋದು ಅಂದ್ಕೊಂಡೆ. ನಾನೊಂದು 2-3 ಗಂಟೆ ನಿದ್ದೆ ಮಾಡಿ ನೋಡಿದ್ರೆ ಅಲ್ಲಿ ಒಂದು 10-15 ಮಾಡಿ ಇಟ್ಟಿದ್ರು. ಫೋಟೋ ತಗೊಂಡೆ. 10-15 ಮಾಡಿ ಅದನ್ನು ಜೋಡಿಸಿ ಇಟ್ಟು ಅಲ್ಲೇ, ಅಂದರೆ ನಿದ್ದೆನೂ ಮಾಡಿದೆ, ಎಲ್ಲೊಂದು ಕ್ರಿಯೇಟಿವ್ ಆಗಿರ್ತಾರೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಆದರೆ ಅಲ್ಲಿ ಇಷ್ಟೊಳಗೆ ಏನಂದರೆ ಫ್ಲೈಟಲ್ಲಿ ಕೂತಾಗ ಒಂದು ಓದ್ತಿದ್ರು, ಅದನ್ನು ನೋಡಿದ್ದೆ. ಬಟ್ ಅಲ್ಲೇ ಕೆಲಸ ಮಾಡಿಕೊಂಡು, ಅದು ಎಷ್ಟು ಕೆಲಸ ಇದೆ ಅಂದರೆ, ಆ ಮಣಿಗಳು ಇಟ್ಕೊಂಡ ಒಂದು 20 ಡಬ್ಬಿ ಇತ್ತು, ಆಮೇಲೆ ಸೂಜಿ ಇತ್ತು, ಆ ದಾರ ಇದೆ. ಸೊ ನಾನು ಹಿಂಗೆ ಕಂಡುಬಿಟ್ಟಾಗ ಆಕೆ ಆ ಸೂಜಿ ದಾರದಿಂದ ಹಿಂಗೆ ತರ್ತಾ ಇದ್ದೆ. ನಾನು ಏನು ಮಾಡ್ತಾರೆ ಅಂತ ನೋಡಿದ್ರೆ ಅದಕ್ಕೆ ಹಾಕಿ ಆ ಮಣಿಗಳನ್ನು ಮಾಡ್ತೀವಿ, ಕಿವಿಗೆ ಹಾಕುವಂಥ ಜುಮ್ಕಿಗಳನ್ನು ಮಾಡ್ತಾಯಿದ್ರು. ಸೊ ಹೀಗೆ ಒಂದು ಹೊಸ ಜಗತ್ತು, ಅಂದರೆ ಎಲ್ಲೆಲ್ಲಿ ಸಣ್ಣದಲ್ಲಿ ನಮ್ಗೆ ಕಾಣಿಸುತ್ತೆ ಅಂದರೆ, ನಮ್ಮ ವಯಸ್ಸು ಮತ್ತು ನಮ್ಮ ಸೋಮಾರಿತನ ಎರಡನ್ನು ಮೀರಿಸುವಂಥ ಸಂಗತಿಗಳು ನಡೀತಾ ಇದೆ. ನಾನೀಗ ಈ ಊರಿಗೆ ಹೋದ್ಮೇಲೆ ಎಲ್ಲಿಗೆ ಬೇಕಾದ್ರೂ 1,000 ಕಿಲೋಮೀಟರ್ ಅಂತ ಡ್ರೈವ್ ಮಾಡ್ತೀನಿ. ಈಗ ದಿಸ್ ಇನ್ಸ್ಪಿರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ನಾವು ವಿ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ವೇರ್ ಅಂತ ಗೊತ್ತಿರಲ್ಲ. ಅಂದರೆ ಯಾರು ಪ್ರತಿಯೊಬ್ಬರ ಜೀವನದಲ್ಲೂ ಅದೇ ಹೇಳಿದ್ನಲ್ಲ, ಒಂದು ಕೆಟ್ಟ ಕಥೆಯಲ್ಲೂ ಒಂದು ಒಳ್ಳೆ ಸಾಲಿರುತ್ತೆ. ಹಾಗೆ ಒಂದು ಕೆಟ್ಟ ಸಿನಿಮಾದಲ್ಲೂ ಒಂದು ಸೀನ್ ಒಳ್ಳೇದಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟು 2.5 ಗಂಟೆ ನೋಡಬೇಕು. ಬಟ್ 30 ಸೆಕೆಂಡ್ ಒಂದು ಸೀನ್ ಇಷ್ಟ ಆಗ್ಬಿಡುತ್ತೆ. ಸೊ ಅದೇ ನೆನಪಲ್ಲಿ ಹಿಡಿಯೋದು. ನೀವು 2.5 ಗಂಟೆ ಚೆನ್ನಾಗಿದ್ರೂ ಉಳಿಯೋದೇ ಮನಸ್ಸಲ್ಲಿ ಹಿಡಿಯೋದು 30 ಸೆಕೆಂಡ್. ಹಾಗೆ ಅಂಥ ಕೆಟ್ಟ ಜೀವನವನ್ನು ಬದುಕಿದವರೆಗೂ ಒಂದು ಒಳ್ಳೆ ಮೂಮೆಂಟ್ ಇದೆ.
ಸೊ ಹೀಗಾಗಿ ಆ ಒಳ್ಳೆಯ ಮೂಮೆಂಟನ್ನು ಹುಡುಕೋದು ಸಾಹಿತ್ಯ ನನ್ನ ಕೆಲಸ ಮುಖ್ಯವಾಗಿ. ಸೊ ಇಷ್ಟು ಇಂಟ್ರೊಡಕ್ಷನ್ ಮಾಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳ ಜೊತೆ ಶುರು ಮಾಡೋಣ ಅಂತ. ಶೋರ್. ಮೊದಲಿಗೆ ನಿಮ್ಮ ಒಂದು ಒಡನಾಟ YNK ಒಂದು ಕನ್ನಡ ಸಾಹಿತ್ಯದಲ್ಲಿ ಕನ್ನಡಪ್ರಭ ಎಡಿಟರ್ ಆಗಿದ್ದವರು, ಅವರ ಜೊತೆ ಹಲವಾರು ಈಗಿನ ಒಂದು ವಿಶೇಷ ಒಂದು 30 ವರ್ಷಗಳ ನಿಮ್ಮ ಸಾಹಿತ್ಯದ ಪರಿಚಯ, ಒಡನಾಟ ನಿಮ್ಮದು ಶುರು ಮಾಡಿದ್ರೆ ಚೆನ್ನಾಗಿರ್ತದೆ. ಓಕೆ, ನಾನು ಓದಿರೋದು BCom. ಯಾಕೆ ನಮ್ಮ ಊರಲ್ಲಿದ್ದ ಕಾಲೇಜಲ್ಲಿ BCom ಮತ್ತು BA ಎರಡೇ ಇತ್ತು. ನನಗೆ ಇಂಗ್ಲೀಷ್ MA ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ನಮ್ಮಲ್ಲಿ ಉದ್ದವರೆಲ್ಲ ಇಂಗ್ಲೀಷ್ MA ಮಾಡಬೇಡ, ವೇಸ್ಟ್ ಅದು, BCom ಮಾಡಿದರೆ ಅಟ್ಲೀಸ್ಟ್ ಬ್ಯಾಂಕಲ್ಲಾರು ಕೆಲಸ ಸಿಗುತ್ತೆ ಅಂತ. ಆ ಕಾಲದಲ್ಲಿ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಟ್ರೆ ಹೆಣ್ಣು ಸಿಗುತ್ತೆ, ಅದು ಹೇಗೆ, ಸೊ ಲೈಫ್ ಸೆಟ್ಲ್ ಆಯ್ತು ಅಂತಿಲ್ಲ. ಸೊ ಅದು ಸರಿ BCom ಮಾಡ್ತೀನಿ ಅಂತ ಹೋದೆ. ಬಟ್ ಐ ವಾಸ್ ಗುಡ್ ಎಟ್ ಅಕೌಂಟ್ಸ್, ಅಂದರೆ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು. ಬಟ್ ನನ್ನ ಗಮನವೆಲ್ಲ ಈ ಕಡೆ ಇತ್ತು ಸಾಹಿತ್ಯದಲ್ಲಿ. ಅಂದರೆ ಒಂದು ಲೈಫ್ ಕೊಟ್ಟರೆ ಸಹ ಇನ್ನೊಂದು ಲೈಫಲ್ಲಿ ಆಸಕ್ತಿ ಇರುತ್ತಲ್ಲ, ಅಂದರೆ ರೋಡ್ ನಾಟ್ ಟೇಕರ್ ಈಸ್ ಆಲ್ವೇಸ್ ಇಂಟ್ರೆಸ್ಟ್. ಹೀಗಾಗಿ ಅದನ್ನು ಆಸಕ್ತಿ ಇತ್ತು, ನಾನು ಓದ್ತಾ ಇದ್ದೆ. ಸೊ ಅಕೌಂಟೆಂಟ್ ಆಗೇ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಒಂದು ಚಾರ್ಟರ್ಡ್ ಫರ್ಮ್ ಸೇರಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಒಂದು ಹಂತದಲ್ಲಿ ಅನಿಸ್ಬಿಡ್ತಿದೆ, ಸಾಕಾಗಿದೆ ನನಗೆ, ನಾನು ಫುಲ್ ಟೈಮ್ ಜರ್ನಲಿಸ್ಟ್ ಆಗಬೇಕು ಅಂತ. ಆಗ ಜರ್ನಲಿಸ್ಟ್ ಆದರೆ ಒಂದು ನಂಬಿಕೆ ಇತ್ತು, ಜರ್ನಲಿಸ್ಟ್ ಆದರೆ ಸಿಕ್ಕಾಪಟ್ಟೆ ಬರೆಯೋಕ್ಕೆ ಸಿಗುತ್ತೆ ಅಂತ. ಬಟ್ ಅದು ಸುಳ್ಳು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತದೆ. ಅಲ್ಲಿ ಹೋದ್ಮೇಲೆ ಬರೆಯೋಕ್ಕೆ ಸಿಗಲ್ಲ ಆ್ಯಕ್ಚುಲಿ. ಈಗ ಅನಂತಮೂರ್ತಿ ಹೇಳ್ತಾ ಇದ್ರು, ಇಫ್ ಯು ಆರ್ ಎನ್ ಅಕೌಂಟೆಂಟ್ ಯು ವಿಲ್ ಲವ್ ಮೋರ್ ಅಂತ, ಅಂದರೆ ಯು ವಿಲ್ ಲವ್ ದ ಲಿಟ್ರೇಚರ್ ಮೋರ್ ಅಂತ. ಯಾಕಂದರೆ ಅದೇ ಈ ಸ್ವೀಟ್ ಅಂಗಡಿಯಲ್ಲಿ ದಿನ ಸ್ವೀಟ್ ಮಾಡೋರಿಗೆ ಸ್ವೀಟ್ ತಿನ್ನೋಕ್ಕಾಗಲ್ಲ, ಅವ್ರಿಗೆ ಆಸೆನೇ ಹೊರಟೋಗಿರುತ್ತೆ. ಹಾಗಾಗಿ ದಿನ ನೀನು ಬರಿತಾ ಇದ್ದರೆ ನಿನಗೆ ಆ ಬರಹದಲ್ಲಿ ಒಂದು ರೋಚಕತೆ ಇರಲ್ಲ. ನೀನು ಏನೋ ಕೆಲಸ ಮಾಡ್ತಾ ಇದ್ದರೆ, ಒಬ್ಬ ಕಾರ್ಪೆಂಟರ್ ಆಗಿದ್ದರೆ ಅಥವಾ ಇನ್ಯಾವುದೋ ಹಾರ್ಡ್ ವರ್ಕಿಂಗ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ, ಈ ಥರದ ಕೆಲಸ ಮಾಡೋರಿಗೆ ಅಲ್ಲಿ ಆಸಕ್ತಿ ಇರುತ್ತೆ. ಇದು ಬೋರ್ ಆಗುತ್ತಲ್ಲ, ಸೊ ಬೋರ್ ಆದಾಗ ಸಾಹಿತ್ಯಕ್ಕೆ ಬರ್ಬೋದು ಅಂತಾರೆ. ಬಟ್ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಬಂದೆ. ಮೊದಲು ಸೇರಿಕೊಂಡಿದ್ದು ನಾನು ಹಾಯ್ ಬೆಂಗಳೂರಲ್ಲಿ ರವಿ ಬೆಳಗೆರೆ ಅಚ್ಚರಿ ಅಂತ ಒಂದು ಮ್ಯಾಗ್ಝಿನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಹಾಯ್ ಬೆಂಗಳೂರಿಗೆ ಅಂಕಣ ಬರೀತಾ ಇದ್ದೆ. ಹಾಯ್ ಬೆಂಗಳೂರು ನನ್ನ ಶೈಲಿಯ ಪತ್ರಿಕೆ ಅಲ್ಲ. ಹಾಗೆ ನನಗೆ ಕ್ರೈಮು ಹೊಡೆದಾಟಗಳು, ರವಿ ಹೇಳ್ತಾ ಇದ್ದ, ಇದು ಮಾಂಸದ ಅಂಗಡಿಯಲ್ಲಿ ಮಲ್ಲಿಗೆ ಮಾರುವ ಕೆಲಸ ಮಾಡ್ತಾ ಇದ್ದೀನಿ ನೀನು, ಪುಣ್ಯಕ್ಕೆ ಯಾರೋ ಒಬ್ರು ಬಂದು ತಗೊಂಡೋಗ್ತಾರೆ ಮಲ್ಲಿಗೆ, ಇಲ್ದಿದ್ರೆ ಅಂಕಣ ಹಾಕೋದಿಲ್ಲ ಅವರು. ಯಾಕಂದರೆ ಅವರ ಪತ್ರಿಕೆ ಮಾರಾಟದ USPನೇ ಬೇರೆ. ಅಲ್ಲಿ ರೌಡಿಗಳಿರಬೇಕು, ಮರ್ಡರ್ ಇರಬೇಕು, ಹೀಗೆ ಈ ಥರದ್ದು ಇರಬೇಕು. ಅದ್ರ ಮಧ್ಯೆ ಈ ಕನ್ನಡದಲ್ಲಿ KS ನರಸಿಂಹಸ್ವಾಮಿ ಪದ್ಯಗಳು, ರಾಮಚಂದ್ರ ಶರ್ಮಾ ಪದ್ಯಗಳು, ಇದ್ರ ಬಗ್ಗೆ ಬರ್ಕೊಂಡು ಬದುಕಿದವ್ ನಾನು. ಹೀಗೆ ಅಂದರೆ ಮೋಸ್ಟ್ ಅನ್ಯಾಚುರಲ್ ಸಿಚುವೇಶನ್ ಅದು. ಸೊ ಇವತ್ತು ಕಾಲೇಜ್ಗಳಿಗೆ ಹೋಗಿ ಭಾಷಣ ಮಾಡಿದಂಗೆ, ಕಾಲೇಜಿಗೆ ಅಂದರೆ ಹೋಗುವಂಥದ್ದು, ಅವ್ರ ಜೊತೆ ವಾಕ್ ಹೋಗ್ಬೇಕು, ಆಮೇಲೆ ಅವ್ರ ಮನೆಗೆ ಹೋಗ್ಬೇಕು. ಇನ್ನು ಲೇಟ್ ಮಾಡಿಬಿಟ್ರೆ ಅವ್ರು ನನ್ನ ಬಿಟ್ಟು ಇನ್ನೊಬ್ರು ಕರ್ಕೊಂಡು ಹೋಗೋದು. ಸೊ ಅವ್ರು ಕಾಯ್ತಾ ಇರಲಿಲ್ಲ. ಅವರಿಗೆ ಅವ್ರ ಮನೆಗೆ ಹೋಗಿ ಅವರು ನೆಲದಲ್ಲಿ ಕೂತ್ಕೊಂಡು ಕಾಲು ಚಾಚಿ ಕೂತ್ಕೊಂಡು TV ನೋಡ್ತಾ ಒಂದು ಸ್ಕಾಚ್ ವಿಸ್ಕಿ ಇರ್ತಾಯಿತ್ತು ಅವ್ರದ್ದು, ಯಾವಾಗಲೂ ಯಾರೋ ಅವ್ರಿಗೆ ಕೊಟ್ಟಿದ್ರು, ಅದನ್ನು 2 ಪೇಕ್ ಕುಡಿತಿದ್ರು ಅವರು. ಸೊ ಅದಕ್ಕೆ 1 ಪೇಕು ಯಾರಿಗಾರು ಬಂದವರಿಗೆ ಕೊಡ್ತಾಯಿದ್ರು. ಸೊ ಅಲ್ಲಿ ಹೋದಾಗ ಅವ್ರ ಕಥೆಗಳನ್ನ ಹೇಳ್ತಿದ್ದರು, ಎಲ್ಲ ಕಥೆಗಳು. ಒಂದು ಸಲ ನಾನು ಹೋಗಿದ್ದು 7 ಗಂಟೆಗೆ, ಅಷ್ಟೊತ್ತಿಗೆ ಒಂದು ದೊಡ್ಡ ಅನಾಹುತ ಆಗೋಗಿತ್ತು ರಾಜಕೀಯದಲ್ಲಿ. ಯಾವುದೋ ಪಕ್ಷ ಎಲೆಕ್ಷನಿಗೆ ಬಂದು ಇದು ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿತ್ತು. ಆಗ ಆಫೀಸಿಂದ ನ್ಯೂಸ್ ಎಡಿಟ್ರು ಫೋನ್ ಮಾಡಿದ್ದ, ಸರ್ ಈ ಥರ ಆಗೋಗಿದೆ, ಏನು ಮಾಡೋದು ಈಗ ಅಂತ. ಅದಕ್ಕೆ ಡೋಂಟ್ ಕಾಲ್ ಮೀ, ಅಲ್ಲ ಇಟ್ಸ್ ಮೇಜರ್ ಡಿಸಿಷನ್, ನಾವು ಹಾಕಬೇಕಾ ಬೇಡವಾ ಅಂತ. ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪು ಬೇಸಿಕಲಿ ಇಂದಿರಾ ಗಾಂಧಿಯನ್ನು ವಿರೋಧಿಸಿದಂಥ ಒಂದು ಪತ್ರಿಕೆ ಅದು. ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಅವರು ಒಂದು ಇಡೀ ಪೇಜ್ ಖಾಲಿ ಬಿಟ್ಟು ಎಡಿಟೋರಿಯಲ್ನ ಖಾಲಿ ಬಿಟ್ಟಿದ್ರು ಅವರು, ಒಂದು ಪ್ರತಿರೋಧವಾಗಿ ಅಂಥ ಪತ್ರಿಕೆ. ಒಂದು ಮೇಜರ್ ಡಿಸಿಷನ್. ನಾನು ನೀವಿರೋದು ಯಾಕೆ, ನನಗೆ 7 ಗಂಟೆ ಮೇಲೆ ಫೋನ್ ಮಾಡಬಾರ್ದು, ಯು ಹ್ಯಾವ್ ಟು ಟೇಕ್ ಡಿಸಿಷನ್ ಅಂತ ಹೇಳಿ. ಅಲ್ಲ ಸರ್ ತಪ್ಪಾಗ್ಬಿಟ್ರೆ ನಾಳೆ ಬಯಸ್ಕೋ, ಈಗ ಬಯಸ್ಕೋಬೇಡ, ಟೇಕ್ ಡಿಸಿಷನ್. ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಿದ್ರು ಅಂದರೆ ಯು ಡೂ ಸಮಥಿಂಗ್. ನೀನು ಇದು ತಗೊಳ್ತಾ ಇದ್ದೀರ ಲೈಫ್ ಲಾಂಗ್ ನನ್ನ ಕೇಳ್ತಾನೆ ಇರ್ತೀಯ. ಹಾಂ, ಸೊ
ಸೊ ಆದ್ದರಿಂದ ಮೊದಲು ಕೆಲಸ ಮಾಡಿಬಿಡು, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ, ವಾಟ್ ಎವರ್ ಯು ಕ್ಯಾನ್ ಡೂ, ಆಮೇಲೆ ಬಂದು ಬೇಕಾದ್ರೆ ತಿದ್ದುಪಡಿಗಳನ್ನು ಕೇಳು ಅಂತ, ಈಗಲೇ ಕೇಳಬೇಡ ಅಂತ. ಹಂಗಾಗಿ ಅವ್ರ ಜನ್ರೇಷನ್ ನೋಡಿ ಎಲ್ಲ ಲೇಖಕರನ್ನ ಅವ್ರ ವಯನಿಕೆ ಅಂದರೆ ಒಂದು ಭಯ ಇರುತ್ತೆ ನಮಗೆ, ಏನಾದ್ರು ಮಾತಾಡಿದರೆ ವಯನಿಕೆ ಕೇಳಿಸ್ಕೊಂಡ್ಬಿಟ್ರೆ ಅಂತ, ಆಗ ಅಥವಾ ಏನೋ ಬರೆದ್ರೆ ವಯನಿಕೆ ಬಂದುಬಿಟ್ರೆ ಹೆಂಗೆ ಅಂತ. ಸೊ ಹಂಗಾಗಿ ಸ್ವಲ್ಪ ತಗ್ಗಿ ಬಗ್ಗಿ ಸ್ವಲ್ಪ ಎಚ್ಚರಿಕೆಯಿಂದ ಬರೀತಾ ಇದ್ವಿ. ಈಗ ಎಚ್ಚರಿಕೆ ಕೊಡುವವರು ಯಾರೂ ಇಲ್ಲ, ಯಾವನಾರು ಕೇಳಿದೆ ಇದೇ ಗ್ರೇಟ್ ಅಂತ ನಾವು ಹೇಳ್ತೇವೆ ಅಂತ ಒಂದು ಜನ್ರೇಷನ್ ಬಂದುಬಿಟ್ಟಿದೆ. ಸೊ ಹಾಗೆ ವಯನಿಕೆ ನಮ್ಮನ್ನು ಪಳಗಿಸಿದವರು. ಅವ್ರು ಕೆಟ್ಟಾಗ ಆಗ್ತಾ ಇರಲಿಲ್ಲ, ಬಟ್ ಹೆಂಗೆ ತಿದ್ದಬೇಕು, ಹೆಂಗೆ ತಟ್ಟಬೇಕು, ಎಷ್ಟು ಇಂಜೆಕ್ಷನ್ ಕೊಡಬೇಕು ಕೊಡ್ತಾಯಿದ್ರು. ಅದು ಈವನ್ ಒಂದು ಎಂಥ ಕಾನ್ಫಿಡೆನ್ಸ್ ನಂಗೆ ಕೊಡ್ತಂದರೆ ಎಲ್ಲಿ ಬೇಕಾದ್ರೂ ಬರೆಯುವಾಗ ಕೂಡ ಒಂದು ಟ್ರೂತ್ಫುಲ್ನೆಸ್ ಇರಬೇಕು, ಎರಡನೇದು ನ್ಯೂ ಸ್ಟೈಲ್ ಇರಬೇಕು, ಮೂರನೇದು ಚಿಕ್ಕದಾಗಿರ್ಬೇಕು. ಅವ್ರು ಹೇಳ್ತಾರೆ ಕ್ರಿಸ್ಪಾಗಿರ್ಬೇಕು, ಯಾರಿಗೂ ಲೆಕ್ಚರ್ ಕೊಡಬೇಡ, ಇನ್ನು ಅದನ್ನು ಚಿಕ್ಕದಾಗಿ ಪಾಯಿಂಟರ್ಸಲ್ಲಿ ಕೊಡುವ. ಸೊ ಈ ಥರದ ಗುಣಗಳನ್ನು ಅವ್ರು ಹೇಳ್ಕೊಟ್ರು. ಆ ಪೀರಿಯಡಲ್ಲಿ ನಾನು HR ರಂಗನಾಥ್, ಈಗ ನಮ್ಮ ಸಂಪಾದಕ ರವಿ ಹೆಗ್ಡೆ ಅವರು, ಆಮೇಲೆ ಉದಯ ಮರಕಿಡಿ ಅಂತ ನನ್ನ ಜೊತೆಗಿದ್ದರು, ಇವತ್ತು ಫಿಲ್ಮ್ ಸರ್ ಅವರು, ಆಮೇಲೆ SK ಶ್ಯಾಮ್ ಸುಂದರ್, ಇನ್ನೊಂದು ಹೆಸರು ಹೇಳಿದ್ರು ವಿಶ್ವೇಶ್ವರ ಭಟ್, ಹೀಗೆ ಸುಮಾರು ಜನ ಅಲ್ಲಿನ ಅವರ ಒಂದು ಬೆರಡಿಯಿಂದ ಬಂದವರು. ಸೊ ವಿ ಆರ್ ಆಲ್ ಅಂದರೆ ಇವತ್ತು ಪ್ರಾಮಿನೆಂಟ್ ಆಗಿ ಒಂದು ಜಾಗದಲ್ಲಿದ್ದಾರಲ್ಲ. ಸೊ ಅದು ಬಹಳ ಮುಖ್ಯ ಅನಿಸುತ್ತೆ. ಅವ್ರ ಹಿಂದೆ ಇದ್ದಂಥ TSR, ಸೊ ಅವ್ರು ಹೇಗೆ ಒಂದಷ್ಟು ಜನರನ್ನು ಕ್ರಿಯೇಟ್ ಮಾಡಿದ್ರು ಅಥವಾ ಹುಟ್ಟಿಗೆ ಕಾರಣರಾದರು, ಆ ರೀತಿಯಲ್ಲಿ ವಯನಿಕೆ ಕೂಡ ಬಹಳ ಮಂದಿ ಅಂದರೆ ಸಿನಿಮಾದಲ್ಲಿ, ನಾಟಕದಲ್ಲಿ CR ಸಿಂಹ ತುಗಲಕ್ ಮಾಡಬೇಕು ಅಂತ ಹೇಳಿದ್ದೀವಿ ಅವರು. ಹೀಗೆ he was very important in all the art and space, art and cultural space. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಒಂದು ಹಿಸ್ಟ್ರಿ ಇದನ್ನು ನೋಡಿದಾಗ ನೀವು ಸಹ 6 ತಿಂಗಳು ಓದು, 6 ತಿಂಗಳು ಓಡಾಟ ಅಂತ, ಇದು ನನಗೆ ಮೊದಲಿಗೆ ಬನ್ನಂಜ ಗೋವಿಂದಾಚಾರ್ಯರು ಸಹ ಅದನ್ನು ಮಾಡ್ತಾಯಿದ್ರು. ಅವರು ಸಹ 6 ತಿಂಗಳು ಓದು, 6 ತಿಂಗಳು ಓಡಾಟ ಅಂತ ಅಂದರೆ ಅವರು. ಸೊ ಈ ಒಂದು ನಿಮ್ಮ ಒಂದು ಸಾಹಿತ್ಯ ಕೃಷಿಗೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು, ಸಾಹಿತಿಗಳು, ಅವ್ರ ಬಗ್ಗೆ ಒಂದು ಸ್ವಲ್ಪ. ಅಲ್ಲ, ಸಾಹಿತ್ಯಕ್ಕೆ ಪ್ರೇರಣೆ ಒಬ್ಬರು ವ್ಯಕ್ತಿಯಿಂದಲ್ಲ. ಈಗ ನಾನೊಂದು ಕಾಲೇಜ್ ಡೇಸಲ್ಲಿ ದಿನಕ್ಕೆ 2 ಬುಕ್ ಓದ್ತಿದ್ದೆ, ಯಾವುದೇ ಭಾಷೆದಾಗಿರ್ಬೋದು. ನಮ್ಮ ಊರಿನ ಎಲ್ಲ ಲೈಬ್ರರಿಗಳಿಗೆ ಹೋಗಿ ಏನು ಸಿಗುತ್ತೋ ಅದನ್ನು ಓದ್ತಾ ಇದ್ದೆ. ಯಾಕಂದ್ರೆ ನಮ್ಗೆ ಬೇರೆ ಗತಿಯೇ ಇರಲಿಲ್ಲ. ಇವತ್ತಿದೆಯಲ್ಲ ಅಂಥದ್ದು ಯಾವುದೂ ಇಲ್ಲ. ಹಳ್ಳಿ ಇತ್ತಲ್ಲ, ಹಳ್ಳಿ ಇದ್ದಾಗ ಮನೆಯಲ್ಲಿರುವ ಪುಸ್ತಕಗಳನ್ನು ಓದಿ ಮುಗಿಸಿದ್ವಿ. ನಮಗೆ ತುಂಬ ಟೈಮ್ ಇತ್ತು. ಅಂದರೆ ನಾನು ಸ್ಕೂಲಲ್ಲಿ ಹೋಗ್ತಿದ್ದಾಗ ಒಂದು 6ನೇ 7ನೇ ಕ್ಲಾಸಿನ ತನಕ ರೆಗ್ಯುಲರಾಗಿ ಹೋಗ್ತಿದ್ದೆ. ಆಮೇಲೆ ಸ್ಕೂಲ್ಗೆ ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು 8ನೇ ಕ್ಲಾಸಿಗೆ ಬಂದ ನಂತರ ಆ ಮೇಸ್ಟ್ರುಗಳೆಲ್ಲ ನಮಗೆ ಒಂಥರ ಫ್ರೆಂಡ್ ಆಗಿಬಿಟ್ಟಿದ್ರು. ಸೊ ಅಲ್ಲಿ ಅಟೆಂಡೆನ್ಸ್ ಅಂತ ಇರಲಿಲ್ಲ, ಮಾರ್ಕ್ಸ್ ಚೆನ್ನಾಗಿ ಬರ್ತಾಯಿತ್ತು. ಅಂದರೆ ನನಗೆ ಒಂದು ಬುಕ್ಕನ್ನು ಈ ಹೆಂಗೆ ಕಾದಂಬರಿಯನ್ನು ಓದ್ತಿದ್ದು ನಾವು ದಿನಕ್ಕೆ 2 ಟೆಕ್ಸ್ಟ್ ಬುಕ್ಕನ್ನು ನಂಗೆ ಓದಿ ಮುಗಿಸ್ತಾ ಇದ್ದೆ. ಸೊ ಆ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಎಷ್ಟು ಸಿಂಪಲ್ ಅಂದರೆ ನನಗೆ ಅನಿಸೋದು ಏನೂ ಇಲ್ಲ ಇದರಲ್ಲಿ. ಅಂದರೆ ಒಂದು ಸೋಷಲ್ ಬುಕ್ ಓದ್ಬಿಟ್ರೆ ಅಲ್ಲಿ ಬರೋ ಇಡೀ ಸೋಷಲ್ ಬುಕ್ನ ರೀರೈಟ್ ಮಾಡೋಷ್ಟು ಮೆಮೊರಿ ಇತ್ತು. ಅದನ್ನು ಮತ್ತೆ ಬರೆದು ಬಿಡ್ಬೋದಾಗಿತ್ತು. ಹೀಗಾಗಿ ಅದು ಭಾಳ ಸಮಸ್ಯೆ ಆಗ್ತಿರಲಿಲ್ಲ. ಇಂಗ್ಲೀಷ್ ಕೂಡ ಸಮಸ್ಯೆ ಆಗ್ತಿರಲಿಲ್ಲ. ಇಂಗ್ಲೀಷ್ ಪೋಯಟ್ ನನಗೆ ಮೊದಲೆಲ್ಲೂ ಕಾವ್ಯ ಅಂದರೆ ಭಾಳ ಇಷ್ಟ, ಕಾವ್ಯ ಮತ್ತು ನಾಟಕ ಅಂದರೆ ಭಾಳ ಇಷ್ಟ ನನಗೆ. ಬಹುತೇಕ ಕನ್ನಡದ ಎಲ್ಲ ಕವಿಗಳ ಒಂದು 8 ಪದ್ಯ ನನಗೆ ಬೈಹಾಡ್ ಬರುತ್ತೆ. ಅದು ಹಾಡುವ ಪದ್ಯಗಳು ಬರ್ತವೆ, ಹಾಡದೇ ಇರೋ ಪದ್ಯಗಳು ಬರ್ತವೆ. ಅದು ಆ ಕಾಲದಲ್ಲಿ ಓದಿದ್ದು. ಹೀಗಾಗಿ ಅದು ಒಂದು ಶಕ್ತಿ ಇದೆ ಅಲ್ಲಿ ಎಂದು ಗೊತ್ತಾಯ್ತು. ಯಾಕಂದರೆ ಈ ಜಗತ್ತಿನಲ್ಲಿ ಇಲ್ಲಿ ಬಂದ ತಕ್ಷಣ ನಮಗೆ ಎದುರಾಗುವ ಸಂಗತಿಗಳಿದ್ದಾವೆ. ನಮಗೆ ಈ ಜಗತ್ತು ಭಾಳ ಹೊಸದಾಗಿರುತ್ತೆ. ಅಂದರೆ ಒಂದು ತಂದೆ ತಾಯಿಯ ಶ್ರೀರಕ್ಷೆಯಲ್ಲಿ ಬೆಳೆದಿರ್ತೀವಿ. ಅಲ್ಲಿಂದ ಆಚೆ ಬಂದ ತಕ್ಷಣ ವಿ ಹ್ಯಾವ್ ಟು ಫೇಸ್ ದ ವರ್ಲ್ಡ್. ಅಲ್ಲಿ ಫೇಸ್ ಮಾಡಿದಾಗ ಅಲ್ಲಿ ಎಲ್ಲ ಥರದವ್ರು ಇರ್ತಾರೆ. ನಮಗೆ ಫೇವರೇಬಲ್ ಆಗಿರೋರು ಯಾರೂ ಇರಲ್ಲ. ಬಟ್ ನಾನು ಸೌತ್ ಆಫ್ರಿಕನ್ ಲಿಟ್ರೇಚರ್ ಓದಿದಾಗ ಇಡೀ ವರ್ಲ್ಡೇ ಅವರಿಗೆ ಫೇವರೇಬಲ್ ಆಗಿಲ್ಲ ಅಂತ. ನಮ್ಮಲ್ಲಿ ಕೆಲವರಾರು ಇರ್ತಾರೆ, ಒಬ್ಬ ಮೇಷ್ಟ್ರು ಇರ್ತಾನೆ. ಅಥವಾ ನಾನು ಹೆಣ್ಮಕ್ಳ ಜಗತ್ತನ್ನು ನೋಡಿದಾಗ, ನಮ್ಮ ಇಂಡಿಯನ್ ವಿಮೆನ್ ನೋಡಿದಾಗ
ಅವರಿಗೊಂದು ಫೇವರೇಬಲ್ ಜಗತ್ತೇ ಇಲ್ಲ ಅಂತ. ಹೌಎವರ್ ಶಿ ಈಸ್ ಬ್ರಿಲಿಯಂಟ್, ಶಿ ಕೆನಾಟ್ ಸ್ಟಡಿ. ಅವರು ಅಡಿಗೆ ಮನೆ ಕೆಲಸ ಬಿಟ್ಟು ಆಚೆ ಬರೋಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಹಿಂದೆ ಬಹಳ ಜಾಸ್ತಿ ಗೌರವ ಅಂದರೆ ಹೆಣ್ಮಕ್ಳು ಗಂಡಸರು ಮಾತಾಡಿದಾಗ ಬಂದಾಗ ಇದು ಒಂದೇ ಇಲ್ಲೇನು ಮಾಡ್ತಿದ್ದೆ ಒಳಗೆ ಹೋಗು, ನಿನಗೆ ಸಂಬಂಧ ಇಲ್ಲ ಅಂತ ಒಂದು ಬೈಯೋದು, ಅಥವಾ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಸ್ವಲ್ಪ ಸೌಮ್ಯವಾಗಿ ಹೇಳಿದ್ದು ಭಾಳ ಸಜ್ಜನಿಕೆ ಅದು. ನಾವೆಲ್ಲ ಅಂದರೆ ಎಲ್ಲ ಮನೆಗಳು ಅದೇ ನೋಡಿದ್ದು. ಅದು ಯಾರೂ ಆಚೆ ಬರ್ತಿರಲಿಲ್ಲ. ಭಾಳ ಚೆನ್ನಾಗಿ ಹಾಡೋರು, ಬಟ್ ಅವರಷ್ಟೇ ಹಾಡ್ಕೊಳ್ಳೋರು, ಅದನ್ನು ಪಬ್ಲಿಕ್ಕಾಗಿ ಹಾಡ್ತಾ ಇರಲಿಲ್ಲ. ಅದ್ಭುತವಾದ ಆರ್ಟ್ ಇತ್ತು, ರಂಗೋಲಿ ಭಾಳ ಚೆನ್ನಾಗಿ ಹಾಕೋರು. ಈ ಪೂಜೆಗಳಾದಾಗ ಅದನ್ನು ಯಾರು ಗುರುತಿಸ್ತಾನೆ ಇರಲಿಲ್ಲ. ನನಗೆ ಎಷ್ಟೋ ಮನೆಗೆ ಹೋದಾಗ ಪೂಜೆ ಮಾಡಿದಾಗ ಅವರು ಆ ಶ್ರೀಚಕ್ರ ಎಲ್ಲ ಬರೆಯೋದಲ್ಲಿ ಹೆಣ್ಮಕ್ಳು ರಂಗೋಲಿ ಎಲ್ಲ, ಅದನ್ನು ಭಾಳ ಏನೂ ಅಲ್ಲ ಅಂತ ಹೇಳೋತರ ಅವರು ಗುಡಿಸ್ಬಿಡ್ತಾ ಇದ್ದ. ಅದು ಮನೆಯಲ್ಲೇ ಇಡಬೇಕು ಅಂತ ಅನಿಸೋದು ನನಗೆ. ಈ ರೀತಿ ಎರಡನೇದು. ಮೂರನೇದು ಕ್ಯಾಸ್ಟ್ ಸಿಸ್ಟಮಲ್ಲಿ ಇತ್ತು ನಮ್ಮೂರಲ್ಲಿ. ಅಂದರೆ ಅವರನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ರು ಅಂತ. ಇದನ್ನೆಲ್ಲ ಎದುರಿಸೋದಕ್ಕೆ ಒಂದು ಸಂವಿಧಾನ ಇತ್ತು, ಇನ್ನೊಂದು ಲಿಟ್ರೇಚರ್ ಇತ್ತು. ಅದು ನಮಗೆ ಅದನ್ನೇ ಫಸ್ಟು ಮಾನವೀಯತೆಯಲ್ಲಿ ಕಲಿಸಿದ್ದೇ ಲಿಟ್ರೇಚರ್. ಹೀಗಾಗಿ ಒಬ್ಬ ಯಾವುದೇ ಸಾಹಿತ್ಯದಲ್ಲಿ ಮಂದಣ್ಣ ಅಂತ ಕ್ಯಾರೆಕ್ಟರ್ ಇದೆ, ನೀವೆಲ್ಲ ಕರ್ವಾಲ ಓದಿದ್ದಾರೆ. ಮಂದಣ್ಣ ಅಂತ ಹೇಳುವ ಕ್ಯಾರೆಕ್ಟರ್ಗಳಿಗೆ ಹಿಂದಿನ ಕಾಲದಲ್ಲಿ ಸಾಹಿತ್ಯದ ಒಳಗೆ ಬರಲಿಕ್ಕೆ ಅವಕಾಶನೇ ಇರಲಿಲ್ಲ. ನೋಬಡಿ ಕುಡ್ ಬ್ರಿಂಗ್ ಹಿಮ್ ಇಂಟು ಲಿಟ್ರೇಚರ್. ನಮಗೆ ಯಾರಾದರೆ ಇಂದ್ರ, ಚಂದ್ರ, ದೇವೇಂದ್ರ ಈ ದೇವರುಗಳು ಬರ್ತಾ ಇದ್ದರು. ಅದು ಬಿಟ್ಬಿಟ್ರೆ ಕೃಷ್ಣದೇವರಾಯ ಈ ಥರದ ರಾಜರು ಬರ್ತಾಯಿದ್ರು. ಅಂದರೆ ದೇವರುಗಳ ಕಥೆ ಹೇಳ್ತಾ ಇದ್ವಿ, ರಾಜರುಗಳ ಕಥೆ ಹೇಳ್ತಾ ಇದ್ವಿ, ಆಮೇಲೆ ಶ್ರೀಮಂತರುಗಳ ಕಥೆ ಹೇಳ್ತಾ ಇದ್ವಿ. ಆನಂತರ ಈ ಜಗತ್ತಿಗೆ ಬಂದವಲ್ಲ, ಈ ಜಗತ್ತಿಗೆ ಬರದೇ ಹೋಗಿದ್ದರೆ ನಮಗೆಲ್ಲ ಕಥೆನೇ ಇರ್ತಾ ಇರಲಿಲ್ಲ. ಸೊ ಒಂದು ಕಥೆಯಲ್ಲಿ ಪಾತ್ರವಾಗಿ ನಾವು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ನಮ್ಗೆ ಗೊತ್ತಾಗಿದ್ದೇ ಈ ನಂತರದ ಸಾಹಿತ್ಯವನ್ನು ಓದಿದ ನಂತರ. ಆಲ್ಬರ್ಟ್ ಕಾಮು ಅಥವಾ ಕಾಫ್ಕಾ ಬರೆದಂಥ ಒಂದು ಕತೆ ಓದಿದ ನಂತರ, ಒಂದು ಕಾದಂಬರಿ ಓದಿದ ನಂತರ, ಅಥವಾ ಒಂದು ಪ್ರಭುತ್ವದ ವಿರುದ್ಧ ಹೋರಾಡ್ಬೋದು ಅಂತ ಹೇಳೋದನ್ನು ನಾವು ಜರ್ಮನ್ ನಾವೆಲಿಸ್ಟ್ಗಳ ಹತ್ರ ಅಥವಾ ರಷ್ಯನ್ ನಾವೆಲಿಸ್ಟ್ಗಳ ಹತ್ರ ಕಲ್ತ್ಕೊಂಡಿಲ್ಲ. ಅಥವಾ ಯಾವುದು ಒಂದು ಸೆಟ್ ಸಂಬಂಧ ಇರುತ್ತೆ, ಅದ್ರ ಆಚೆಗೆ ಒಂದು ಆಕರ್ಷಣೆ ಇರ್ಬೋದು ಅಂತ ಆನಾಕಾರನ ಓದಿದ ನಂತರ ಗೊತ್ತಾಗದೆ ಹೋಗಿ. ಸೊ ಇದನ್ನೆಲ್ಲ ಹೊಸ ಜಗತ್ತು ನಮ್ಗೆ ಕೊಡ್ತಾ ಬಂದಾಗ ಒಂಥರ ಲಿಬರೇಷನ್, ಅದು ಬಿಡುಗಡೆ ಆಗ್ತಾ ಹೋಯ್ತು. ಅಂದರೆ ಇದು ಭಾಳ ನಾವು ಅಂದ್ಕೊಂಡಷ್ಟು ಕಷ್ಟ ಇಲ್ಲ. ಲಿಟ್ರೇಚರ್ ಕ್ಯಾನ್ ಮೇಕ್ ಲೈಫ್ ಮೋರ್ ಹ್ಯಾಪಿಯರ್. ಅದನ್ನು ನನಗೆ ಸಾಧ್ಯವಾಯಿತು. ಹೀಗಾಗಿ ನಾನು ಒಂದು ಕತೆ ಹೇಳಬೇಕಂತ ಅನ್ಸಕ್ತಿದೆ. ನಮ್ಮ ಪಕ್ಕದ ಮನೆಯಲ್ಲಿ ಹಳ್ಳಿಯಲ್ಲಿದ್ದಾಗ ಒಂದು ಹುಡುಗಿ, ಶಿ ವಾಂಟೆಡ್ ಟು ಮ್ಯಾರಿ ಸಮ್ವನ್ whom she loved, ಒಬ್ಬರು ಲೆಕ್ಚರರ್ನ. ಬಟ್ ಮನೇಲಿ ಬಿಡಲೇ ಇಲ್ಲ. ಅವ್ರಿಗೆ ಯಾರಿಗೂ ಮದುವೆ ಮಾಡಿಕೊಟ್ರು. ಅವರು ಕಂಡ ಇತ್ತೀಚೆಗೆ 2 ವರ್ಷದ ಹಿಂದೆ ತೀರ್ಕೊಂಡ್ರು. ಬಿಡಲೇ ಇಲ್ಲ. ಬಟ್ ಅದು ನನ್ನ ಮನಸ್ಸಲ್ಲಿ ಎಷ್ಟು ಕೊರಿತಿತ್ತು ಅಂದರೆ ಐ ರೋಟ್ ಎ ನಾವೆಲ್. ಒಂದು ಸಂಬಂಧ ಅಂತ ಒಂದು 60 ಪುಟದ ನಾವೆಲ್ ಬರ್ತದೆ. ಅದು ಆ ಕಾಲದಲ್ಲಿ ಮಯೂರದಲ್ಲಿ ಬಂತು. ಒಂದು ಒಳ್ಳೆ ಸಂಭಾವನೆ ಕೂಡ ಕೊಟ್ಟರು. ಬಟ್ ಅದರಲ್ಲಿ ನಾನು ಆ ಇಡೀ ಸಂಬಂಧ ಹೇಗೆ ಬದಲಾಗ್ಬೋದಿತ್ತು ಅಂತ ಒಂದು ಬರೆದಿದ್ದೆ. ಅಲ್ಲಿ ಉತ್ತರ ಕೊಟ್ಟವರಲ್ಲಿ, ಅದಕ್ಕೆ ಆ ಪತ್ರ ಬರೀತಿದ್ರಲ್ಲ, ಪತ್ರ ಬರೀತಿದ್ದವರಲ್ಲಿ ಹಲವಾರು ಮಂದಿ ಬರೆದಿದ್ರು. ಈ ಕಥೆಯನ್ನು ನಮ್ಮ ತಂದೆ ಹಿಂದೆ ಓದಿದರೆ ನನ್ನ ಜೀವನವು ಚೆನ್ನಾಗಿರ್ತಿತ್ತು ಅಂತ. ಅಂದರೆ ಅಷ್ಟು ಶಕ್ತಿ ಇದೆ ಅಂತ ಅನ್ಸೋದು ನನಗೆ. ಎಷ್ಟೋ ಸಲ ನನ್ನ ಮಗಳನ್ನು ಹೇಗೆ ನೋಡ್ಕೋಬೇಕು ಅಂತ, ಅವಳನ್ನು ಹೆಂಗೆ ಟ್ರೀಟ್ ಮಾಡಬೇಕು, ಅವಳನ್ನು ಹೆಂಗೆ ಪ್ರೀತಿಸಬೇಕು ಮತ್ತು ಹೇಗಿಡಬೇಕು ಅಂತ ಹೇಳೋದಕ್ಕೆ ನನಗೆ ಒಂದು ಲೆಟರ್ಸ್ ಟು ಮೈ ಮದರ್ ಅಂತ ಮೈ ಡಾಟರ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಓದಿದಾಗ ಗೊತ್ತಾಯಿತು ಅವಳಿಗೆ. ಅಂದರೆ ಅವರಿಂದ ಎಷ್ಟು ಸಂಗತಿಗಳನ್ನು ನಾವು ಸೀಸ್ ಮಾಡ್ತೀವಿ. ಅಂದರೆ ನೀನೇನು ತಿನ್ನಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ಎಲ್ಲ ನಾವು ಡಿಸೈಡ್ ಮಾಡ್ತೀವಿ. ಎಷ್ಟು ವೈ ಲೋಟ ಒಂದು ಲಾಸ್ಟ್ ಇಯರ್ ಒಂದು ಬುಕ್ ಬರೆದೆ, ಮಗಳಿಗೆ ಬರೆದ ಪತ್ರಗಳು. ಐ ಟೋಟ್ 25 ಲೆಟರ್ಸ್ ಟು ಮೈ ಡಾಟರ್. ಅವಳಿಗೆ ಓದೋಕ್ಕೆ ಹೇಳಿದೆ ಫಸ್ಟು. ಆಮೇಲೆ ಅದನ್ನು ಪ್ರಿಂಟ್ ಮಾಡಿದೆ. ಪ್ರಿಂಟ್ ಮಾಡಿ ಒಂದು ಪುಸ್ತಕದ ಜೊತೆ ಉಚಿತವಾಗಿ ಕೊಟ್ಟೆ ನಾನು. ಈಗ ಅದನ್ನು ಏನು ಮಾಡ್ತೀರ ಅಂದರೆ, ಅದನ್ನು ಓದ್ದವರು ನಮ್ಮ ಮಗಳಿಗೆ ಕೊಡಬೇಕು, ಇಂಗ್ಲೀಷಲ್ಲಿ ಮಾಡಿ ಅಂತೇಳಿ ಐ ಗಾಟ್ ಇಟ್ ಟ್ರಾನ್ಸ್ಲೇಟೆಡ್. ಅದು ನನ್ನ ಬರ್ಡೇಗೆ ರಿಲೀಸ್ ಆಗುತ್ತೆ, ಅದು 16th ನವಂಬರ್ 16th. ಅದಕ್ಕೆ ಇಂಗ್ಲೀಷಲ್ಲಿ ಅದು ಆಲ್ರೆಡಿ ಒಂದು 2000 ಬುಕ್ ಆಗಿಬಿಟ್ಟಿದೆ. ಮಕ್ಕಳಿಗೆ ಕೊಡಬೇಕಂತ. ಅಂದರೆ ಹೌ ಟು ಬಿ ಡೆಮಾಕ್ರೆಟಿಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ತಪ್ಪು ತಿಳಿಬಾರ್ದು. ನಾನು ಒಂದು ಕಾದಂಬರಿಯಲ್ಲಿ ಒಂದು ಸಾಲು ಬರ್ತಿದ್ದೆ, ಅದನ್ನು ಒಬ್ಬರು ಹಿಡ್ಕೊಂಡ್ಬಂದರು. ಅಂದರೆ ಒಂದು ಕಾಲದಲ್ಲಿ
ಗಂಡು ಹೆಣ್ಣು ಬೇರೆಯಾಗುವುದೇ ಬಹಳ ದೊಡ್ಡ ಅಪರಾಧ ಆಗಿದೆ. ಅದು ಗಂಡಿಗೆ ಸ್ವಲ್ಪ ಮಟ್ಟಿಗೆ, ಬಟ್ ಹೆಣ್ಣಿಗೆ ಬಹಳ ದೊಡ್ಡ ಆಘಾತ ಅದು ಜೀವನದಲ್ಲಿ. ಅವಳು ಬೆಳಿತಾನೆ ಇರಲಿಲ್ಲ, ದುರ್ಟಿ ಹೋಗ್ತಾ ಇದ್ಲು. ನಾನು ಹೇಳಿದೆ, ಗಂಡು ಹೆಣ್ಣು ಸರಿಯಾದ ಕಾರಣಕ್ಕೆ ಬೇರೆಯಾಗ್ಬೋದು, ಬೇರೆಯಾಗುವ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನು ಹೆಣ್ಣಿಗೆ ಕೊಡೋದೇ ಒಂದು ನಿಜವಾದ ಎಜುಕೇಷನ್. ಫಾರ್ ದ ರೈಟ್ ರೀಸನ್ ಶಿ ಹ್ಯಾಸ್ ಟು ಬಿ ಬೋಲ್ಡ್ ಇನಫ್ ಟು ಸೇ ಐ ವಿಲ್ ಸೆಪರೇಟ್ ಅಂತ. ಆ ಸೆಪರೇಷನ್ನ ಹಕ್ಕು ಕೊಡೋದೇ ಎಷ್ಟೋ ಜೀವನಗಳು ಹಾಳಾಗೋಗಿತ್ತು. ಸುಖ ದಾಂಪತ್ಯಗಳಿಗೆ ಕಾರಣ ಏನಂದರೆ ಒಟ್ಟಿಗೆ ಇರಲೇಬೇಕು ಅಂತೇಳಿ ಕಡ್ಡಾಯ ಮಾಡ್ತಾರಲ್ಲ, ಅದೇ ಕಾರಣ ಅಂತೇಳಿ. ಸೊ ಅಲ್ಲ, ಸುಖ ದಾಂಪತ್ಯಗಳಿಗೆಲ್ಲ ದುಃಖದ ದಾಂಪತ್ಯ. ಸೊ ಇಟ್ಟು ಕಂಪಲ್ಸರಿ ಮಾಡ್ತೀವಲ್ಲ. ಸೊ ಇದನ್ನೆಲ್ಲ ನಾನು ಆ ಲಿಟ್ರೇಚರನ್ನು ಓದಿ ಕಲಿತೆ. ಆ ಲಿಟ್ರೇಚರ್ ನನಗೆ ಬಹಳ ಬಿಡುಗಡೆಯ ಒಂದು ಶಕ್ತಿ ಅಂತ ಅನ್ನಿಸ್ತು. ಅಂದರೆ ಹೇಗೆ ದೇವರನ್ನು ಒಲಿಸೋದಕ್ಕೆ ಒಂದು ಮಂತ್ರವೋ ಶ್ಲೋಕವೋ ಇದೆಯಲ್ಲ, ಹಾಗೆ ಬದುಕನ್ನು ಉಳಿಸಿಕೊಳ್ಳೋದಕ್ಕೆ ಕಾವ್ಯ, ಲಿಟ್ರೇಚರ್. ಸೊ ಇದು ಬದುಕನ್ನು ಆರಾಧಿಸುವಂಥ ರೀತಿ, ಬದುಕನ್ನು ಒಲಿಸಿಕೊಳ್ಳುವಂಥ ರೀತಿ, ಜೀವನವನ್ನು ನಮಗೆ ಬೇಕಾದಂಗೆ ಮಾರ್ಪಡಿಸಿಕೊಂಡು ಟು ಲಿವ್ ಮೋರ್ ಹ್ಯಾಪಿ ದೆನ್ ವಿ ಆರ್ ಟುಡೇ. ಅಂದರೆ ಪ್ರತಿದಿನ ಕೂಡ ಸತ್ಯ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಸತ್ಯ ಒಂದ್ಸಲ ಇಲ್ಲಿ ನನ್ನ ಪುಸ್ತಕಗಳನ್ನು ಬಂದು ಯಾರಿಗೂ ಕೊಡ್ತಾ ಇದ್ರು. ಆ ಪುಸ್ತಕ ಕೊಟ್ಟರು ಟ್ರೈನಲ್ಲೋ ಎಲ್ಲೋ ಕೊಟ್ಬಿಟ್ಟು ಅವ್ರು ತಗೊಳ್ತಾ ಇದ್ರು. ಪಾಪ ಗೊತ್ತಿರಲಿಲ್ಲ ಅವ್ರಿಗೆ ಏನಾಗಿ ಮುಂದೆ ಏನಾಗುತ್ತೆ. ಸೊ ಅವರು ಒಂದು ವಾರ ಬಿಟ್ಟು ಬಂದು ಓದಿದ್ರು, ಆ ಕ್ಯಾರೆಕ್ಟರ್ ಹೆಂಗಿದೆ, ಈ ಕ್ಯಾರೆಕ್ಟರ್ ಹೆಂಗಿದೆ ಅಂತ ಕೇಳಿ. ಮತ್ತು ಯಾರೋ ಇವರು ಮೀಟ್ ಮಾಡೋದು ಹೇಳಿದ್ರಂತೆ, ಈ ಊರಲ್ಲಿ ಯಾರೋ ಮನುಷ್ಯ ಇದೆ ಅಂತ ಅವ್ರು ಪುಸ್ತಕ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಕ್ವಶನ್ ಕೇಳ್ತಾರೆ, ಪ್ಲೀಸ್ ಅವಾಯ್ಡ್ ಹಿಮ್ ಅಂತ. ಸೊ ದಟ್ಸ್ ಇಟ್. ಸೊ ನೀವು ಹೇಳಿದ್ದೊಂದು ಸಮ್ಮರಿ ಥರ ಹೇಳಬೇಕು ಅಂದರೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಮುಕ್ತ ಅಂತ ಧಾರಾವಾಹಿಗಿದೆ. ಅಂದರೆ ಒಂದು ಮುಕ್ತತೆ ಹೇಗೆ ಸಿಗತ್ತೆ ಒಬ್ಬ ಲೇಖಕನಿಗೆ ಅನ್ನೋದನ್ನು ನೀವು ತುಂಬ ಸಂಕ್ಷಿಪ್ತವಾಗಿ, ಇಟ್ಸ್ ಲೈಕ್ ಎ ಲಿಬರೇಷನ್ ಅನ್ನೋ ರೀತಿ ತುಂಬ ಚೆನ್ನಾಗಿ ಹೇಳಿದ್ರೆ. ತುಂಬ ಧನ್ಯವಾದಗಳು. ಸೊ ಇನ್ನೊಂದು ಪ್ರಶ್ನೆ ನನ್ನಿಂದ, ಅದಾದಮೇಲೆ ನಾನು ಐ ಗಿವ್ ಇಟ್ ಟು ಆಡಿಯನ್ಸ್. ಓಕೆ, ಒಂದು ನಿಮ್ಮ ಒಂದು ಕಾಡ ಬೆಳದಿಂಗಳು ಸಿನಿಮಾ, ನಿಮ್ಮ ಒಂದು ಇದು ಸಹ, ಹಾಗೂ ಅಶ್ವತ್ಥಾಮ ಈ ಕಾದಂಬರಿಗಳಲ್ಲಿ ಒಂದು ಗ್ರಾಮೀಣವಾದಂತಹ ಒಂದು ಇದನ್ನು ನೀಡಿದ್ದೀರ. ಅದರ ಒಂದು ಚಿಂತನೆ, ಅದಕ್ಕೆ ಸ್ಫೂರ್ತಿ ಯಾವ ರೀತಿ ಆ ಪುಸ್ತಕಗಳಿಗೆ ನಾನು ಅನಂತಮೂರ್ತಿಯವರ ಒಂದು ಸಣ್ಣ ಕಥೆ ತಗೊಂಡು, ಮೌನಿ ಅಂತ ಒಂದು ಸಣ್ಣ ಕಥೆ ಇದೆ, ಭಾಳ ಚೆನ್ನಾಗಿದೆ ಕಥೆ. ಅದು ಇಟ್ಸ್ ಅಬೌಟ್ 2 ಕ್ಯಾರೆಕ್ಟರ್ಸ್. ಅದನ್ನು ಸಿನಿಮಾ ಮಾಡೋಕ್ಕೆ ಅಂತೇಳಿ ನಮ್ಮ ಲಿಂಗದೇವರು, BS ಲಿಂಗದೇವರು ಸಿನಿಮಾ ಮಾಡೋಣ ಅಂತ ಹೇಳಿದರು. ಐ ರೋಟ್ ದ ಸ್ಕ್ರಿಪ್ಟ್ ಬರೆದು, ಆಮೇಲೆ ನಾನು ಸಿನಿಮಾ ಮಾಡೋಕ್ಕೆ ಹೋದರೆ ಈಗ ಯಾಕೆ ಮಾಡ್ತಿಲ್ಲ ಅಂದರೆ ಇನ್ವಾಲ್ವ್ ಇನ್ ದ್ಯಾಟ್ ಕಂಪ್ಲೀಟ್ಲಿ. ನೋಡಿದಾಗ ಇದಕ್ಕೆ ಲೊಕೇಶನ್ ಯಾವುದು ಅಂತ ಹೇಳಿದಾಗ ನನಗೆ ಒಂದು ಶಿವಮೊಗ್ಗದ ಹತ್ತಿರ ಒಂದು ಬಸವಾನಿ, ತೀರ್ಥಹಳ್ಳಿ ಹತ್ರ ಒಂದು ಊರಿದೆ, ಬಸವಾನಿ ಅಂತ, ಪುಟ್ಟ ಊರು. ಆ ಊರು ಭಾಳ ಚೆನ್ನಾಗಿದೆ ಅಂತ ನಾನು ಒಂದ್ಸಲ ಹೋಗಿದ್ದೆ ಅಲ್ಲಿಗೆ. ಯಾವತ್ತು ಆ ಊರಿಗೆ ಹೋದಾಗ ಅಲ್ಲಿ ಭಾಳ ಹಳೆಯ ಮನೆಗಳಿದ್ದವು. ಸೊ ಅಲ್ಲಿ ಶೂಟ್ ಮಾಡೋಣ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿದ್ದರೆ ಅದು ಈ ನಮ್ಮ ಕಾದಂಬರಿಯಲ್ಲಿ ಬರುವಂಥ ಪರಿಸರ ಕರೆಕ್ಟಾಗಿತ್ತು. ಯಾಕಂದರೆ ಇವರು ತೀರ್ಥಹಳ್ಳಿಯವರೇ, ಅನಂತಮೂರ್ತಿಯವರು. ಅವ್ರು ಬಸವ ನೋಡಿದರೆ ನೋಡ್ಬಿಟ್ಟು ಅದು ಹಾಗೆ ಇತ್ತಲ್ಲ. ಅಲ್ಲಿ ನಮ್ಮ ಕ್ಯಾರೆಕ್ಟ್ರಿಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವನು ಜೀವನದಿಂದ ಬಹಳ ವಿಮುಖನಾದವನು. ಅಂದರೆ ಒಂಥರ ಎರೋಗೆಂಟ್ ಪರ್ಸನ್. ಯಾರೋ ಬಂದರೆ ಅವ್ರನ್ನೇ ಯಾಕೆ ಮನೆ ಕರಿಬೇಕು, ಅವ್ರಿಗೆ ಯಾಕೆ ಊಟ ಹಾಕಬೇಕು, ನನ್ನ ಮಗಳನ್ನ ನಾನು ಹೆಂಗೆ ಬೇಕು ಹಂಗೆ ನೋಡ್ಕೋತೀನಿ ಅಂತ ಒಂದು ರೀತಿಯ. ಇನ್ನೊಬ್ಬ ಕ್ಯಾರೆಕ್ಟರ್ ಇದ್ದರೆ ಅವನು ಭಾಳ ಉತ್ಸಾಹಿ. 2 ಕ್ಯಾರೆಕ್ಟರ್ ಮಧ್ಯೆಗಳು. ಅಲ್ಲಿ ಹೋದಾಗ ಆ ಊರಿಗೆ ಹೋಗಿದ್ದೆ. ಆ ಊರಲ್ಲಿ ಒಂದು 15 ದಿನ ಇದ್ವಿ ನಾವು, ಸುತ್ತಾಡ್ತಿದ್ವಿ. ನನಗೆ ಇವ್ರಿಗೆ ಗೊತ್ತು, ಒಂದು ಎಲ್ಲಿದ್ದರೂ ಅಲ್ಲಿ ಇರೋಲ್ಲ, ಸುತ್ತಾಡ್ತಾ ಇರಬೇಕು. ಆ ಊರಲ್ಲಿ ಸುತ್ತಾಡ್ತಾ ಅವ್ರ ಮನೆಗೆ ಹೋಗೋದು, ಅಲ್ಲಿ ತಿಂಡಿ ತಿನ್ನೋದು, ಹಿಂಗೆ ಮಾಡ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಹಲವಾರು ವಾಲಿಬಾಲ್ ಕೋರ್ಟ್ಗಳಿದ್ದು, ಒಂದು 5-6 ವಾಲಿಬಾಲ್ ಕೋರ್ಟ್ ಇತ್ತು, ಒಂದು ಕ್ರಿಕೆಟ್ ಫೀಲ್ಡ್ ಇತ್ತು. ಆಮೇಲೆ ಒಂದು ಹಳೆಯ ಕಾಲದಲ್ಲಿ ವ್ಯಾಯಾಮ ಶಾಲೆ ಅಂತ ಬರುತ್ತೆ, ರಾಮಾಂಜನೇಯ ವ್ಯಾಯಾಮ ಶಾಲೆ, ಮಾರುತಿ ವ್ಯಾಯಾಮ ಶಾಲೆ, ಆ ವ್ಯಾಯಾಮ ಶಾಲೆಯ ಗರಡಿ ಮನೆಗಳು ಅದೆಲ್ಲ ಇತ್ತು. ಬಟ್ ಒಬ್ಬರೇ ಯೂತ್ ಇರಲಿಲ್ಲ. ನನಗೆ ಅಲ್ಲಿ ಅದನ್ನು ಮನಸ್ಸಲ್ಲಿ ಕೊರಿತಾ ಇತ್ತು. ಆಮೇಲೆ ಅಲ್ಲಿ
ಅವ್ರದ್ದು ಕೇಳಿದೆ, ಎಲ್ಲ ಎಲ್ಲಿ ಯಾರು ಯೂತ್ ಇಲ್ವಲ್ಲ ಅಂತ. ಎಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟಿದೆ. ಯಾವಾಗ ಬರ್ತಾರೆ ಕೇಳಿದೆ. ಅವರು ಯಾವಾಗ ಬರ್ತಾರೆ ವರ್ಷಕ್ಕೊಂದ್ಸಲ ಬಂದು ಆಮೇಲೆ ದುಡ್ಡು ಕಳಿಸ್ತಾರೆ ಬೇಕಿದ್ರೆ. ಅದೇನೆಂದರೆ ಈ ತೋಟ ಇದ್ದವರಿಗೂ ಹೋಗಿದ್ರು, ತೋಟ ಇಲ್ಲದೆ ಕೆಲಸ ಮಾಡೋರಿಗೆ ಹೋಗಿದ್ರು. ಇಲ್ಲೆಲ್ಲ ಒಂದು 70, 60, 65 ಈ ವಯಸ್ಸಿನವರು. ಹಾಗೆ ಆಗ ಬರ್ತಿದ್ದೆ ನಾನು, ಊರಿಗೆ ಊರೇ ವೃದ್ಧಾಶ್ರಮ ಆಗಿಬಿಟ್ಟಿದೆ ಅಂತ. ಸೊ ಅದನ್ನು ಈ ಲಿಂಗದೇವರು ಸಿನಿಮಾ ಮಾಡೋಣ. ಅವರಿಗೆ ಯಾಕೆ ಹೊಳಿತಂದರೆ ಅವರು ಊರು ಬಿಟ್ಟು ಬಂದಿದ್ರು, ಅವ್ರ ತಂದೆ ತಾಯಿ ಹಳ್ಳಿಯಲ್ಲಿದ್ದರು. ಅವರಿಗೆ ನಾನು ಅದೇ ಮಾಡಿದ್ದೀನಿ ಅಂತ ಚೆನ್ನಾಗಿತ್ತು. ಸೊ ಇದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದರು. ಆ ಸಿನಿಮಾ ಮಾಡೋದಕ್ಕೆ ಅಂಥೇಳಿ ಮತ್ತೆ ನಾವು ಅನಂತನಾಗಿ ಮತ್ತೆ ದತ್ತನ್ನು ಹಾಕ್ಕೊಂಡು ಆರಂಭಿಸಿದ್ವಿ. ಈ ಪ್ರಶ್ನೆ ಏನಾಗಿತ್ತು ಹೇಳಿ ಆರಂಭದಿಂದ? ಅದರಲ್ಲಿ ಒಂದು ಗ್ರಾಮೀಣ ಶೈಲಿ. ಹಾಗೆ ಹೋದಾಗ ನನಗೆ ಆ ಕಾಡ ಬೆಳೆದಿಂಗಳಿಗೆ ಒಂದು ವಸ್ತು ಸಿಕ್ತು ಅಂತ. ಅಂದರೆ ಒಂದು ಊರು ವೃದ್ಧಾಶ್ರಮ ಆಗ್ತಿದೆ, ಇವತ್ತು ಇಂಡಿಯಾ ವೃದ್ಧಾಶ್ರಮ ಆಗ್ತಾಯಿದೆ, ಬೆಂಗಳೂರು ಆಗ್ತಾಯಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಮೈಸೂರು ಆಗಿಬಿಟ್ಟಿದೆ. ಮೈಸೂರು ಎಷ್ಟು ಬೆಳಿಬೇಕಿತ್ತು ಅಂದರೆ ಅಷ್ಟು ಬೆಳೀತಾ ಇಲ್ಲ. ಯಾಕಂದರೆ ಅಲ್ಲಿ ಯೂತೆಲ್ಲ ಇದರ ಬೆಂಗಳೂರಿಗೆ ಬರ್ತಿದ್ದಾರೆ ಅಥವಾ ಓವರ್ಸೀಸ್ ಬರ್ತಿದ್ದಾರೆ. ಅಲ್ಲಿ ನನಗೆ ಮೈಸೂರಿಗೆ ಹೋದಾಗ ಒಂದು ಅನುಭವ ಆಯಿತು. ಮೈಸೂರಲ್ಲಿ ನನಗೆ ಬಹಳ ಬೇಕಾದವರು ಇದ್ದಾರೆ, ಅನಂತರಾಮ ಅಂತ. ಅವ್ರ ಮನೆಗೆ ಹೋಗಿದ್ದೆ. ಅವರು ಈಸ್ ಎಲ್ಡರ್ ಟು ಮೀ. ಅವ್ರಿಗೊಂದು 72-73 ವರ್ಷ ಇರ್ಬೋದು. ಅವರು ಇಲ್ಲಿ ನಾಟಕ ಗೀಟಕ್ಕೆಲ್ಲ ಬರ್ತಾಯಿದ್ರು. ಈಗ ಅಲ್ಲಿ ಹೋದಾಗ ಅವರು ಏನು ಮಾಡ್ತಿದ್ದೆ ಅಂದರೆ, ನಾನು ಬೆಳಿಗ್ಗೆ ಒಂದು 16 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಅಂತ. ಯಾಕೆ ಅಂತ ಕೇಳಿದೆ. ನಂದು ಮಗ 8 ಸೈಡ್ ತಗೊಂಡಿದ್ದಾನೆ, ಅದಕ್ಕೆ ಒಂದು ಸುತ್ತು ಬರೋದು 16 ಕಿಲೋಮೀಟ್ರ್ ಆಗುತ್ತೆ. ನಾನು ಹೋಗಲೇಬೇಕು, ಯಾಕಂದರೆ ಹೋಗದೇ ಇದ್ದರೆ ಅಲ್ಲಿ ಯಾರು ಬಂದು ಮನೆ ಕಟ್ಟಿಬಿಡ್ತಾರೆ. ಸೊ ಅದನ್ನು ದಿನಕ್ಕೊಂದ್ಸಲ ಹೋಗಿ ನೋಡಿ ಬರೋದೇ ಆಗ್ಬಿಡುತ್ತೆ ಅಂತ. ಅಂದರೆ ಹೆಂಗೆ ಇದು ಹೇಗಾಗಿದೆ ಅಂದರೆ, ಅವರೊಂದು ಈ ಆಸ್ತಿಗಳನ್ನು ಕಾಪಾಡುವಂಥ ಗೂರ್ಖ ಆಗಿಬಿಟ್ಟಿದ್ದಾರೆ. ಸೊ ಒಂದು ಊರು ಹೀಗಾಗತ್ತಲ್ಲ, ಈಗ ಅಂದರೆ ಅದು ತಪ್ಪೋ ಸರಿ ಅಂತ ಬೇರೆ ಪ್ರಶ್ನೆ, ಬಟ್ ಆಗ್ತಾ ಇರುತ್ತೆ ಅಂತ ಒಂದು ಗ್ರೋತಲ್ಲಿ. ಈಗ ಸ್ವಲ್ಪ ವರ್ಷ ಆದಮೇಲೆ ನನ್ನ ಮಗಳು ಬಿಟ್ಟು ಎಲ್ಲ ಹೋಗ್ಬಿಡ್ತಾನೆ. ಅದು ಈಗೇನು ಒಬ್ಬೊಬ್ಬರೇ ಮಕ್ಕಳಿರೋದು. ಮೊದಲಾದರೆ 2 ಮಕ್ಕಳಿಂದ ಮೊದಲ ಮಗನಿಗೆ ಎಜುಕೇಷನ್ಗೆ ಇದ್ದಿಲ್ಲ, ಅವ್ನು ತೋಟ ನೋಡ್ಕೋಬೇಕು. 2ನೇ ಮಗನಿಗೆ ಎಜುಕೇಷನ್, ಅವನು ಹೊರಗಡೆ ಹೋಗ್ಬೇಕು. ಯಾಕಂದರೆ ಇಲ್ಲಿ ಲಾಸ್ ಆದರೆ ಅವ್ನು ನೋಡ್ಕೋಬೇಕು. ಸೊ ಭಾಳ ಫೈನಾನ್ಷಿಯಲ್ ಪ್ಲಾನಿಂಗ್ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಒಬ್ಬನೇ ಇರೋದ್ರಿಂದ ಅಂದರೆ ಇವತ್ತು ಪೇರೆಂಟಿಂಗ್ ಅದೊಂದು ಭಾಳ ಮುಖ್ಯ ವಿಷಯ. ನಮ್ಮ ತಂದೆ ಕಾಲಕ್ಕೆಲ್ಲ ಪೇರೆಂಟಿಂಗ್ ಅಂತಿರೋ ವಿಷಯನೇ ಇರಲಿಲ್ಲ. ಅವರು ಮಗು ಹುಟ್ಟುವಾಗಲೂ ಇರ್ತಾಯಿಲ್ಲ. ಅವರು ಹೆಂಡತಿ ಗರ್ಭಿಣಿ ಆದಾಗ ಅವ್ರು ಊರು ಬಿಟ್ಟು ಹೋದರೆ 6 ತಿಂಗಳು ಬಿಟ್ಟು, ವರ್ಷ ಬಿಟ್ಟು ಬರೋರು. ಅವರು ಎಷ್ಟೋ ಸಲ ಬರ್ತಿದ್ರು ಅಂದರೆ, ನಾವು ಯಾರೋ ಬರ್ತಾ ಇರೋ ಊರಲ್ಲಿ ನಾವು ಅಪ್ಪ ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಆಮೇಲೆ ಅಪ್ಪ ಹೇಳು ಅಂತೇಳಿ ಆಮೇಲೆ ಅವರು ಇದ್ದರೆ ಅಪ್ಪ ಅಷ್ಟು ಇತ್ತು. ಬಟ್ ಇವತ್ತು ಪೇರೆಂಟಿಂಗ್ ಏನಂದರೆ, ಇವತ್ತಿನ ತಂದೆ ಅಂದರೆ ಎಷ್ಟು ಜವಾಬ್ದಾರಿ ಥರ ಆಗಿದ್ದಾರೆ ಅಂದರೆ ನನಗೆ ಭಯ ಆಗುತ್ತೆ. ಅಷ್ಟು ಜವಾಬ್ದಾರಿ ಬೇಕಾ ನಮಗೆ ಅಂತ. ಹಾಂ ಹೌದು. ನಾನು ಮೊನ್ನೆ ಒಂದು ಬುಕ್ ಓದಿದೆ, ಬೇಗನಾ ಸುಧೀಂದ್ರ ಅಂತ ಒಬ್ಬರು ಹಾಲ್ದೊಡ್ಡಿ ಸುಧೀಂದ್ರ ಮಗಳು ಒಂದು ಬರೆದಿದ್ದು ಬುಕ್ ಓದಿದೆ. ಆ ಬುಕ್ ಓದಿದರೆ ಅದೊಂದು ಇಟ್ಸ್ ಎ ಪ್ರಾಸೆಸ್. ಅದು ಅಂದರೆ ಕನ್ಸೀವ್ ಆಗಿಂದ ಡೆಲಿವರಿ ಆಗಿ 3 ತಿಂಗಳ ತನಕ ಇದೆಯಲ್ಲ, ಅಲ್ಲಿ ಬರುವಂಥ ಗ್ಯಾಜೆಟ್ಸು, ಅಲ್ಲಿ ಬರುವಂಥ ಹೊಸ ಪ್ರಾಡಕ್ಟ್ಸು, ಅಲ್ಲಿ ಡಾಕ್ಟ್ರುಗಳು ಕೊಡುವಂಥ ಏನು ಟ್ರೀಟ್ಮೆಂಟು, ಸಲಹೆಗಳು, ಸೂಚನೆಗಳು, ಅವ್ರ ಫುಡ್ಡು, ಅವರಿಗೆ 2 ಕಡೆಯಿಂದ ಇರುತ್ತೆ ಅಲ್ಲಿ. ಅಂದರೆ ನಿಮ್ಮಲ್ಲಿ ಮನೇಲಿ ದೊಡ್ಡವರಿದ್ದರೆ ಒಂದು ಕಾನ್ಫ್ಲಿಕ್ಟ್ ಶುರು ಆಗಿಬಿಡುತ್ತೆ. ಅಲ್ಲಿ ಅತ್ತೆ ಮತ್ತು ಅಜ್ಜಿ ಸೇರಿಕೊಂಡು ಅದು ಮಾಡಬೇಡ ಅಂತ ಹೇಳ್ತಾರೆ, ಇಲ್ಲಿ ಡಾಕ್ಟ್ರ್ ಇದು ಮಾಡು ಅಂತ ಹೇಳ್ತಾರೆ. ಸೊ ಅದೊಂದು ಭಾಳ ಚೆನ್ನಾಗಿದೆ ಬುಕ್ಕು. ಆ ರೀತಿಯ ಕಾನ್ಫ್ಲಿಕ್ಟ್ಗಳಿದಾವಲ್ಲ, ಅದೆಲ್ಲ ಇದರಲ್ಲೂ ಬರ್ತಾ ಇಲ್ವ, ಎಲ್ಲ ಇದರಲ್ಲೂ ಬರುತ್ತೆ. ಬಟ್ ಈಗ ಇಲ್ಲಿ ಹೋದಾಗ ಮಕ್ಕಳು ದೂರ ಆದಾಗ ಒಂದು ಶ್ಲೋಕ ಇದೆ, ಋಗ್ವೇದ ಓದಿದ್ದಾರೆ. ಓದಿರ್ತೀರ. ಋಗ್ವೇದದಲ್ಲಿ ಒಂದು ಶ್ಲೋಕ ಇದೆ, ನನಗೆ ತಪ್ಪನೆ ಜಾಕ ಬಂತದ್ದು. ಆ ಋಗ್ವೇದ ಶ್ಲೋಕದಲ್ಲಿ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ಏನಂದರೆ, ನನ್ನ ಮಗ ನನ್ನ ಜೊತೆಗೆ ಕೊನೆಯ ತನಕ ಇರಲಿ ಅಂತ ಒಂದು ಶ್ಲೋಕ. ಅಂದರೆ ಆ ಕಾಲದಲ್ಲೇ ಮಕ್ಕಳು ಬಿಟ್ಟು ಹೋಗ್ತಾರೆ, ಭಯ ಇತ್ತು. ನನ್ನ ಜೊತೆಗೆ ಇರಲಿ ಅಂತ ಶ್ಲೋಕ ಇದೆ. ಅದು ಇವತ್ತು ಎಷ್ಟು ಸತ್ಯ ಅಂತ ಅರ್ಧಕ್ಕೆ ಶುರು ಆಯ್ತು ನನಗೆ. ಸೊ ಅದು ಈ ಕಾಡ ಬೆಳೆದಿಂಗಳು ಒಂದು ವಲಸೆ ಇದೆಯಲ್ಲ, ಮೊದಲು ಇಡೀ ಕುಟುಂಬ ವಲಸೆ ಹೋಗೋದು, ಅದು ಬೇರೆ. ಅದು ಇವತ್ತು ಆ ಕುಟುಂಬ ಅಲ್ಲೇ ಇರುತ್ತೆ, ಬಿಟ್ಟು ಹೋಗ್ತಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆಯಲ್ಲ, ಅದು ಇನ್ನೂ ಮೈಕ್ರೋ ಆಗಿಬಿಟ್ಟಿದೆ ಅಂತ. ಮುಂದಾಗಿದ್ದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮಗು. ಇವತ್ತು ಗಂಡ ಹೆಂಡತಿ ಮಾತ್ರ, ಮಗು ಬೇರೆ ಇರ್ತಾನೆ, ಅವ್ನು ಮದುವೆ ಆಗ್ತಾನೆ, ಅದು ಬೇರೆ ಪ್ರಶ್ನೆ. ಮಕ್ಕಳು ಹೆಣ್ಮಕ್ಳು ಮದುವೆ ಆಗೋಲ್ಲ. ಸೊ
ಸೊ ಅವರು ಬೇರೆ ಬೇರೆ ಜಗತ್ತಿಗೆ ಕಂಡ್ಕೊಂಡ್ಬಿಡ್ತಾರೆ. ಸೊ ಹೀಗೆ ಆಗ್ತಾ ಇರುತ್ತೆ. ಅದು ಕಾಡು ಬೆಳೆದಂಗಳಿಗೆ ಸ್ಫೂರ್ತಿ ಆಯಿತು. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇರೋದಿದೆಯಲ್ಲ, ನಾವು ಬೆಂಗಳೂರಲ್ಲಿ ಏನು ನೋಡ್ತೀವೋ ಉಳಿದ ಪ್ರದೇಶದಲ್ಲಿ ಆದ ಏಕೈಕ ಬದಲಾವಣೆ ಅಂದರೆ ಸೈಟ್ಗಳ ರೇಟು ಬದಲಾಗಿದ್ದು, ಜಾಸ್ತಿ ಆಗಿದ್ದು. ಅದು ಬಿಟ್ಬಿಟ್ಟು ಏನೂ ಬದಲಾಗಿಲ್ಲ ಸರ್ ಊರಲ್ಲಿ. ಇವತ್ತಿಗೆ ಹೋದರೂ ಅಲ್ಲೊಂದು ಅಜ್ಜಿ ಇತ್ತು, ಒಂದು 5 ಪೈಸೆಗೆ ಪೆಪ್ಪರ್ಮೆಂಟ್ ಮಾಡ್ತಾಯಿತ್ತು. ಇವತ್ತು ಅದು ಮಾಡ್ತಾಯಿದೆ. ಅದನ್ನು ಯಾರು ತಗೋತಾರೋ ಅವ್ರಿಗೆ ಎಷ್ಟು ವ್ಯಾಪಾರ ಆಗುತ್ತೋ ನನಗೆ ಗೊತ್ತಾಗಲ್ಲ. ಇವತ್ತು ಮೆಜೆಸ್ಟಿಕ್ಕಿನ ಬುಡದಲ್ಲಿ ಫ್ಲೈಓವರ್ ಇದೆ, ಕೆಂಪೇಗೌಡ ಚಿತ್ರಮಂದಿರದ ಹತ್ರ. ಅದ್ರ ಬುಡದಲ್ಲಿ ರಾಜ್ಕುಮಾರ್ನ ಹಾಡುಗಳ ಪುಸ್ತಕವನ್ನು ಮಾರುವ ಒಂದು ಹಿಂಸಿದೆ. ಯಾರು ತಗೋತಾರೆ ಆ ಪುಸ್ತಕ ನಂಗೆ ಗೊತ್ತಿಲ್ಲ. ಯಾರು ಮಾಡ್ತಾರೋ, ಯಾಕೆ ಮಾಡ್ತಾರೆ ಗೊತ್ತಾಗಲ್ಲ. ಎಷ್ಟೋ ಇಂಥ ವೃತ್ತಿಗಳಿದ್ದಾರೆ. ಆ ಹಳ್ಳಿನಲ್ಲಿ ಒಬ್ಬ ಕೂತ್ಕೊಂಡು ಮುದುಕ ಈ ಇಂಥದ್ದು ಪೆಪ್ಪರ್ಮೆಂಟ್ ಡಬ್ಬಗಳನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ, ಗೂಡಂಗಡಿ ಅಂತೇಳಿ. ಆಮೇಲೆ ಬೀಡಿ ಸಿಗರೇಟ್ ಮಾಡ್ತಾ ಇರ್ತಾರೆ. ಈ ಬೀಡಿ ಸಿಗರೇಟ್ ಸೇದೋರ ಸಂಖ್ಯೆ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗಿದೆ ಅಲ್ಲಿ. ಬಿಕಾಸ್ ಅದು ಏನೋ ಒಂದು ಎಜುಕೇಷನು, ಇನ್ನೊಂದು ಅವೇರ್ನೆಸ್ ಅಲ್ಲ ಸರ್, ಪಬ್ಲಿಕ್ಕಾಗಿ ಸೇದಕ್ಕೆ ಬಿಡಲ್ಲ. ಸಿಗರೇಟಿಗೆ 10 ರೂಪಾಯಿ, ಸೇದಿರ 500 ರೂಪಾಯಿ. ಆಮೇಲೆ ಸಿಟಿಗಳಲ್ಲಿ ಎಷ್ಟು ತುಚ್ಛವಾಗಿ ಕಾಣ್ತಾರೆ ಅಂದರೆ, ಆ ಸಿಗರೇಟ್ ಆಫೀಸಲ್ಲಿ ಸೇದಂಗಿಲ್ಲ, ಕೆಳಗಡೆ ಬರಬೇಕು, ರೋಡಲ್ಲಿ ಸೇದಂಗಿಲ್ಲ. ಅದೆಲ್ಲ ಹುಡ್ಕೊಂಡು ಕದ್ದು ಮುಚ್ಚಿ ಸೇದಬೇಕಾಗಿದೆ. ಸೊ ಅದು ನಮ್ಮ ಬಗ್ಗೆ ಒಂದು ಕೀಳರಿಮೆ ಅಂದರೆ ಭಾಳ ಏನು ಭಾಳ ಲುಚ್ಚ ಅಂತ ಅನಿಸ್ಬಿಡುತ್ತೆ. ನನಗೆ ಸೇದೋದೇ ಬೇಡ, ಸವಾಸನೆ ಬೇಡ ಅಂತ ಬಿಟ್ಬಿಡ್ತಾರೆ. ಜರ್ದ ಇಲ್ಲ, ಈ ಬೆಂಗಳೂರು ಕಡೆ ಇಲ್ಲ, ಅದು ನಾರ್ತ್ ಕರ್ನಾಟಕದಲ್ಲಿ ಭಾಳ ಇದೆ. ಸೊ ಹೀಗೆ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಇಲ್ಲಿಂದ ಅಲ್ಲಿಗೆ ಬಹಳ ವ್ಯತ್ಯಾಸಗಳಾಗಿಲ್ಲ ಅಂತಂದರೆ ಅಲ್ಲಿ ಹಬ್ಬಗಳಿದ್ದಾವೆ. ಆಮೇಲೆ ಬೆಂಗಳೂರಿನವರು ಏನು ಮಾಡಿದ್ದೀವಿ ಅಂದರೆ, ನಾವು ಆ ಗ್ರಾಮೀಣ ಪ್ರದೇಶ ನಮ್ಮೊಳಗೆ ತರ್ಕೊಂಬಳಕ್ಕೆ ಅಲ್ಲಿ ಊರಲ್ಲಿ ಹೋದಾಗ ಅಲ್ಲಿ ಭಾಳ ಚೆನ್ನಾಗಿರೋ ಮನೆ ಕಟ್ಟಿರ್ತಾರೆ. ಬೆಂಗಳೂರಲ್ಲಿ ಇರ್ತಲ್ಲ ಆ ಥರದ ಡ್ಯೂಪ್ಲೆ ಮನೆಗಳನ್ನೆಲ್ಲ ಕಟ್ಟಿ ಭಾಳ ಚೆನ್ನಾಗಿ ಮಾಡಿರ್ತಾನೆ. ಅಲ್ಲಿ ಒಂದು ಹೋಟ್ಲಿದೆ ನಮ್ಮ ಉಪ್ಪಿನಂಗಡಿಯಲ್ಲಿ, ಅಲ್ಲ ಬೆಳ್ತಂಗಡಿಯಲ್ಲಿ. ಅದು ಯಾವುದೋ ಆಫ್ರಿಕಾದ ನದಿ ಹೆಸರು, ಅಮೆಝಾನ್ ಥರ ಯಾವುದೋ ಒಂದು ನದಿ ಹೆಸರು ಇಟ್ಟಿದ್ದಾನೆ. ಆ ನದಿಯ ಹೆಸರಿಟ್ಟು ಒಂದು ಹೋಟ್ಲ್ ಇಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾನೆ. ಬೆಂಗಳೂರಲ್ಲಿ ನಾನು ಹೋಗುವ ಹೋಟ್ಲ ಹೆಸರು ಹಳ್ಳಿ ಮನೆ ಅಂತ. ಅಂದರೆ ಹಿಂಗೆ ರಿವರ್ಸಲ್ ಆಗ್ತಿದೆ. ಇಲ್ಲಿ ಹಳ್ಳಿ ಮನೆ ಅಂತ. ನಾನು ಇಲ್ಲಿ ಹೋಗುವ ಯಾವುದೋ ರೆಸಾರ್ಟ್ಗೆ ಹೋದರೆ ಅಲ್ಲಿ ಹಳೆಯ ಕಾಲದ ನಮ್ಮ ಮನೆ ಇತ್ತಲ್ಲ, ಮುಳಿ ಹುಲ್ಲಿನ ಮನೆ, ಮಣ್ಣಿನ ಗೋಡೆಗಳು. ಸೊ ಈ ಥರ ಇಲ್ಲಿ ಅಂದರೆ ದುಡ್ಡು ಜಾಸ್ತಿ ಆದ ಹಾಗೆ ಈ ಥರ ನಾವು ಹಳ್ಳಿಗೆ ಹೋಗಲ್ಲ, ಅಲ್ಲೇ ಹೋಗಿರ್ಬೋದು, ಬಟ್ ಅಲ್ಲಿ ಇರಲ್ಲ. ಅದು 24,000 ರೂಪಾಯಿ ಕೊಟ್ಟು ಆ ಹಳ್ಳಿ ಮನೆಯಲ್ಲಿ ಅಲ್ಲಿ ಹುಳಗಳು ಬರ್ತಾ ಇರುವ, ಹುಳ ಬಂದರೆ ಭಾಳ ಇದು ಆರ್ಗ್ಯಾನಿಕ್ ಆಗಿದೆ, ನ್ಯಾಚುರಲ್ ಆಗಿದೆ. ಯಾಕಂದ್ರೆ ಹುಳ ಸಾಯಲಿಲ್ಲ, ನಾವು ಸಾಯಲ್ಲ. ಅದು ಯಾರು ಹೇಳಿದ್ರು, ಯಾವ ಮಾವಿನ ಹಣ್ಣನ್ನು ಈ ಅಳಿಲು ತಿಂದಿರುತ್ತೋ ಅದ್ರ ಆ ಕಡೆ ಪೋರ್ಷನ್ ನೀನು ತಿನ್ನು. ಯಾಕಂದರೆ ಅಳಿಲು ಯಾವುದನ್ನು ಸೆಲೆಕ್ಟ್ ಮಾಡಿ ತಿಂದಿರುತ್ತೆ ಅದು ಗುಡ್ ಅಂತ. ಸೊ ಆ ಕಡೆ ಪೋರ್ಷನ್ ನೀನು, ಹಿಂಗೆಲ್ಲ ಲಾಜಿಕ್ ಶುರುವಾಗಿದೆ. ಸೊ ಇದು ಅದೇ ಒಬ್ಬ ಲೇಖಕರಿಗೆ ಅಥವಾ ಯಾರಿಗೇ ಆಗಲಿ ಸ್ವಲ್ಪ ನೋಡ್ತಾ ಇದ್ದರೆ ಒಂದು ವಸ್ತು ಅಂತ ಆಗುತ್ತೆ. ಅಂದರೆ ಹೆಂಗೆ ಔಟ್ಲುಕ್ ಬದಲಾಗ್ತಾ ಹೋಗುತ್ತೆ, ಎಜುಕೇಷನ್ ಹೆಂಗೆ ಬದಲಾವಣೆ ಮಾಡ್ತಾ ಹೋಗುತ್ತೆ. ಆಮೇಲೆ ಸೈಂಟಿಫಿಕ್ ಅಂತ ನಾವು ಹೇಳ್ತೀವಲ್ಲ, ಸೈಂಟಿಫಿಕ್ ಧೋರಣೆನೇ ಇಲ್ಲ. ಅಂದರೆ ವಿ ಥಿಂಕ್ ಇಫ್ ಯು ಪೇ ಮೋರ್ ಇಟ್ಸ್ ವೆರಿ ಹೆಲ್ತಿ ಅಂತ. ಅಂದರೆ ಆರ್ಗ್ಯಾನಿಕ್ ಫುಡ್ ಅಂತ ಸಿಗುತ್ತೆ, ಅದು ಆರ್ಗ್ಯಾನಿಕ್ ಆಗಿರಲ್ಲ ಅದು. ಆಮೇಲೆ ಇದ್ದಕ್ಕಿದ್ದಂಗೆ ಸಾರಿ ಇಫ್ ಯು ಆರ್ ಸಂಬಡಿ ತಿಂತಿದ್ರೆ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಇಲ್ಲಿ ಈ ಸಿರಿಧಾನ್ಯಗಳಿಂದ ಬಂದ್ಬಿಟ್ಟು ಮಿಲೆಟ್ಸ್ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಹಾಗೆ ನಾನು ಆರ್ಟಿಕಲ್ ಬಂದು ಭಾಳ ಬಯಸ್ಕೊಂಡೆ. ನನಗೊಂದು 2 ಲಕ್ಷ ಜನ ಬೈದಿದ್ದಾರೆ. ಅಂದರೆ ಮಿಲೆಟ್ಸ್ ತಿನ್ನಬೇಡಿ, ಮಿಲೆಟ್ಸ್ ಅದು ಸಿರಿಧಾನ್ಯ ಅಂದರೆ ಅದು ಬರಗಾಲದ ಧಾನ್ಯ ಅಂತ. ನಮ್ಮೂರಲ್ಲಿ ಬಿದಿರ ಅಕ್ಕಿ ಅಂತ ತಿಂತಿದ್ರು. ಯಾವಾಗ ತಿಂತಿದ್ರು ಅಂದರೆ ಈ ಅಕ್ಕಿ ಬರಗಾಲ ಬರುತ್ತಲ್ಲ, ಆಗ ಬಿದಿರಲ್ಲಿ ಹೂ ಬಂದು ಬಿದಿರಲ್ಲಿ ಅಕ್ಕಿ ಬರೋದು, ಅದನ್ನು ಹೆಕ್ಕೊಂಡು ಬಂದು ಅನ್ನ ಮಾಡಿ ತಿಂತಾಯಿದ್ರು. ಆಮೇಲೆ ಈ ಮಳೆ ಬರದೇ ಇದ್ದರೆ, ನಿರಂತರವಾಗಿ 7-8 ವರ್ಷ ಮಳೆ ಬರದೇ ಇದ್ದರೆ ಆಗ ಸಿರಿಧಾನ್ಯ ಬೆಳೀತಾ ಇದ್ರು. ಅದಕ್ಕೆ ನೀರು ಕಡಿಮೆ ಸಾಕು. ಆ ಧಾನ್ಯದಲ್ಲಿ ನೀರಿನ ಅಂಶ ಇರಲ್ಲ, ಅದು ನೀರನ್ನು ಹೀರ್ಕೊಳ್ಳಲ್ಲ. ಸೊ ನೀವು ಅದನ್ನು ಎಷ್ಟು ಬೇಯಿಸಿದ್ರು ಅದು ಬೇಯಲ್ಲ. ಸೊ ಅದನ್ನು ನಾವು ಪುಡಿ ಮಾಡಿ ಅದರಲ್ಲಿ ಬಿಸಿಬೇಳೆ ಬಾತ್ ಮಾಡಿ ಎಲ್ಲ ತಿಂತೀವಲ್ಲ, ಹಿಂಗೆ ಅದು ಬಹಳ ಆರೋಗ್ಯವಂತ ಅಂತ. ಅದು ಆ್ಯಕ್ಚುಲಿ ಆರೋಗ್ಯವಂತ ಅಲ್ಲ ಅಂತ ನಾನು ಅದನ್ನು ಹೇರೋದಕ್ಕೆ ಹೋಗಲ್ಲ. ನೀವು ಎಷ್ಟು ಅದು ಹೇರಿ ಬಯಸ್ಕೊಂಡಿದ್ದೀನಿ. ಅದಕ್ಕೆ ಒಂದ್ಸಲ ಭಾಳ ಮಜಾ ಇತ್ತು. ಅದು ಮೈಸೂರಲ್ಲಿ ಖಾದರ್ ಅಂತ ಬಂದಿದ್ದಾರೆ,
ಅವ್ರು ಹೇಳ್ತಾ ಇದ್ರು ಇದನ್ನು ತಿನ್ನಿ ಅಂತೇಳಿ. ನಾನು ಒಂದ್ಸಲ ಭಾಷಣದಲ್ಲಿ ಹೇಳಿದೆ, ಖಾದರ್ ಏನು ಹೇಳಿದ್ರು ಅದು ತಿನ್ಬೇಡಿ, ನೀವು ಫಾದರ್ ಏನು ತಿಂದ್ರು ಅದನ್ನು ತಿನ್ನಿ ಅಂತ. ಸೊ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳು ಸಿಗ್ತಾ ಹೋಗ್ತವೆ ಹಳ್ಳಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋದರೆ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಥ್ಯಾಂಕ್ ಯು ಸರ್. ಈಗ ನಾವು ನಿಮ್ಮ ಹತ್ರ ಜೋಗಿ ಅವರನ್ನು ಕೇಳುವಂಥ ಪ್ರಶ್ನೆಗಳಿತ್ತು ಅಂತಂದರೆ ಕಲಾಶ್ನಿಕೋ ಯಾರಿಂದ ಶುರು ಮಾಡ್ತಾರೆ? ಮೊನ್ನೆ ಕೇಳಿದೆ ನಿಮ್ಮ ಹತ್ರ ಗಿರೀಶ್ ಅಥವಾ ಜೋಗಿ ಆಗಿದ್ದಾಗ ಆನ್ಸರ್ ಮಾಡಿದ ಕೊಲೆ ಹೇಳಿದ ಇವತ್ತು ಕೇಳ್ತೀನಿ ಅಂತ ಹೇಳಿದ್ರ. ಇದು ಎಷ್ಟು ಜನ ಗೊತ್ತಿದೆ? 3 ಜನ 4 ಜನ ಗೊತ್ತಿದೆ. ಸೊ 4 ಜನಕ್ಕೆ ರಿಪೀಟ್ ಆದರೆ ಬರ ಇಲ್ವಾ? ನೀವು ಸ್ವಾರಸ್ಯವಾಗಿ ಹೇಳಿದ್ರೆ ನಾನು ಕಾಲೇಜ್ ಬಿಟ್ಟ ತಕ್ಷಣ ನಾನು ಕಾಲೇಜ್ ಬಿಡೋ ಹೊತ್ತು ಸಿನಿಮಾ ಬಂದಿತ್ತು. ನಿಮ್ಮೆಲ್ಲರಿಗೂ ಸಿನಿಮಾ ಇನ್ಸ್ಪೈರ್ ಮಾಡೋದು ಎಷ್ಟು ಟೈಮ್ ಇದೆ? ಓಕೆ, ಕಾಲೇಜ್ ಬಿಡ್ತಿದ್ದಾಗ ಒಂದು ಸಿನಿಮಾ ಬಂದಿತ್ತು ಸುಪ್ರಭಾತ ಅಂತ. ಆ ಸುಪ್ರಭಾತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವನಿಗೆ ಸ್ಟ್ಯಾಮರಿಂಗ್ ಇರುತ್ತೆ, ನನಗೆ ಸ್ಟ್ಯಾಮರಿಂಗ್ ಇದೆ. ಅದು ಸ್ಟ್ಯಾಮರಿಂಗ್ ತುಂಬ ಇತ್ತು, ನಾನು ಪಬ್ಲಿಕ್ಕಾಗಿ ಮಾತಾಡ್ತಿರಲಿಲ್ಲ. ಆ ವಿಷ್ಣುವರ್ಧನ್ ಸುಪ್ರಭಾತ ನೋಡಿ ವಿಷ್ಣುವರ್ಧನ್ ಅದರಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡ್ತಾ ಇದ್ದಾನೆ ಯಾವುದೋ ನಮ್ಮ ಗುಡ್ಡದಲ್ಲಿ. ಆ ಗುಡ್ಡದಲ್ಲಿ ಪೆಟ್ರೋಲ್ ಬಂಕ್ ಮಾಡಿಕೊಂಡು ಒಬ್ಬನೇ ಹೋಗ್ತಾ ಇದ್ದಾನೆ. ಐ ವಾಸ್ ಇನ್ಸ್ಪೈರ್ಡ್ ಬೈ ದ ಫಿಲ್ಮ್. ನಾನು ವಿಷ್ಣು ಅಭಿಮಾನಿ, ಊರಲ್ಲಿ ವಿಷ್ಣುವರ್ಧನ್ ಅಭಿಮಾನಿ ಸಂಘ ಕಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಮುಗಿದ ತಕ್ಷಣ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲೊಂದು ಹೋಟೆಲ್ ಆರಂಭಿಸಿದೆ. ಪುಟ್ಟ ಹೋಟೆಲ್ ಒಂದು ಹೈಸ್ಕೂಲ್ ಪಕ್ಕ, ಅಲ್ಲೊಂದು 300 ಮಕ್ಕಳಿದ್ರು. ಆ ಮಕ್ಕಳು ಮಧ್ಯಾಹ್ನ ಬರ್ತಿರ್ತಾರೆ. ಮಧ್ಯಾಹ್ನ ಬಂದು ಇಡ್ಲಿ, ನಮ್ಮಲ್ಲಿ ಮಾಡಿದೆ ಇಡ್ಲಿ, ದೋಸೆ, ಆಮೇಲೆ ನಮ್ಮ ಸೌತ್ ಕನ್ನಡದ ಐಟಮ್ ಬನ್ಸು ಈ ಥರದ್ದು ಮಾಡ್ತಾಯಿದ್ದೆ. ಸೊ ಆಗ 50 ಪೈಸೆ 60 ಪೈಸೆ ನನಗೆ ಭಾಳ. ಸೊ ಅದು ಸ್ವಲ್ಪ ದಿನದ ನಂತರ ಪಕ್ಕದಲ್ಲಿ ಒಂದು ಅಂಗಡಿ ಮಾಡಿದೆ, ದಿನಸಿ ಅಂಗಡಿ, ಅಕ್ಕಿ ಬೇಳೆ ಈ ಥರದ್ದು ಮಾರಾಟ ಮಾಡಿದೆ. ಇಟ್ ವಾಸ್ ಎ ಬ್ಯೂಟಿಫುಲ್ ಲೈಫ್. ಬೆಳಿಗ್ಗೆ ಅಲ್ಲ 6 ಗಂಟೆಗೆ ಹೋಗೋದು, ಕಟ್ಟಿಗೆ ಹೊಡೆಯೋದು, ಸೊ ಅಡುಗೆ ಶುರು ಮಾಡೋದು. ಬೆಳಿಗ್ಗೆ ಸ್ವಲ್ಪ ಜನ ಇರ್ತಾರೆ, ಮಧ್ಯಾಹ್ನ ಹೊತ್ತಿಗೆ ಅನ್ನ ರಸಮು ಈ ಥರದ ಐಟಮ್ಗಳು ಮಾಡಿ, ಸಂಜೆ ಹೊತ್ತಿಗೆ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು, ಬರೀ ಟೀ ಕುಡಿಯೋರು ಬರ್ತಾಯಿದ್ರು. ಆಮೇಲೆ ಅಂಗಡಿ ಮಾಡಿದೆ. ಅಂಗಡಿ ಮಾಡಿದ್ಮೇಲೆ ಅಂಗಡಿಗೆ ಒಂದಷ್ಟು ಮಂದಿ ಬರ್ತಾಯಿದ್ರು, ಅಂದರೆ ಈ ವರ್ಕರ್ಸ್, ಈ ತೋಟಗಳಲ್ಲಿ ಕೆಲಸ ಮಾಡೋರು. ಸೊ ಅವ್ರ ಹತ್ರ ಈ ಸಾಹಿತ್ಯ ಮಾತಾಡೋದು. ಆಮೇಲೆ ಆಗ ನಾನು ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಸ್ವಲ್ಪ ಜನ ಯಾವಾಗಲಾದ್ರೂ ತಿಂಗಳಿಗೋಸ್ಕರ ಒಂದು ಸಲ ಬೆಂಗಳೂರಿಂದ ಕೆಲವು ರೈಟರ್ಸು ಅಥವಾ ಬಳ್ಳಾರಿದವರು ಹಿಂಗೆ ಬರ್ತಾಯಿದ್ರು. ಹಿಂಗೆ ಬಂದಾಗ ಊರಲ್ಲಿ ಏನಾದರೂ ಮಾಡಬೇಕಂತ ಅನಿಸ್ತಾ ಇತ್ತಲ್ಲ, ಅಲ್ಲೊಂದು ಬಾಳುಬಿದ್ದ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೆ. ಆ ಟೈಮಲ್ಲಿ ಇನ್ನೊಂದು ಕೆಲಸ ಮಾಡ್ತಿದ್ದೆ. ಇದು ಇದರ ಮುಂಚೆ ಇನ್ನೊಬ್ಬರು ಮನೆಯಲ್ಲಿ ಕೆಲವೊಬ್ಬರು ಪೊಲಿಟಿಷಿಯನ್ ಇದ್ದರು. ಇವತ್ತು XTDB ಪ್ರೆಸಿಡೆಂಟ್, ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಅಂತಾಗ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ಅವರ ತೋಟದಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಅವ್ರ ತೋಟವನ್ನು, ಅಡಿಕೆ ತೋಟ ಇತ್ತು. ರೈಟ್ರ್ ಕೆಲಸ ಅಂದರೆ ಅಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು, ಅವರ ಇದರಲ್ಲಿ ಬೇಕಾದ ತೋಟ ಕೆಲಸ ಮಾಡಿಸೋದು. ಸೊ ನಾನು ಈ ದೇವಸ್ಥಾನ ಮಾಡ್ತಿದ್ದರೆ ಅವರು ಬಂದರು. ಅದಕ್ಕೆ ನಾನು ಅದೇ ಊರಿನವರು, ಅವರು ಸಪೋರ್ಟ್ ಮಾಡ್ತೀನಿ ಬಂದರು. ಅದಕ್ಕೆ ಒಬ್ಬರು ಹುಡುಗಿ ಬಂದರು, ಅವ್ರ ಮಗಳು. ಅದು ನನಗೆ ಗೊತ್ತಿರಲಿಲ್ಲ ಅವ್ರ ಮಗಳು ಅಂತ. ಹುಡುಗಿ ಬಂದಿದ್ಲು. ಐ ಜಸ್ಟ್ ಸಡನ್ಲಿ ಫೆಲ್ ಇನ್ ಲವ್ ಇನ್ ಹರ್. ಸೊ ಎಲ್ಲ ಬಿಟ್ಬಿಟ್ಟು ಎಲ್ಲ ನೋಡ್ಕೊಂಡಿರೋದೇಳಿ ಅವಳನ್ನು ಫಾಲೋ ಮಾಡಿದೆ. ಸೊ ಅವಳು ಮಾತಾಡ್ಸಕ್ಕೆ ಮಾಡಿದೆ, ಹಿಂಗೆಲ್ಲ ಆಯಿತು. ಏನಂತ ಗೊತ್ತಿರಲಿಲ್ಲ. ಆಮೇಲೆ ಅವ್ರ ಮಗಳು ಅಂತ ಗೊತ್ತಾಯಿತು, ಅವ್ರ ಮಗಳು ಅಂತ. ಅವ್ರ ಮಗಳು ಅಂತ ಗೊತ್ತಾದ್ಮೇಲೆ ಇನ್ನು ಐ ವಾಸ್ ಟೇಕನ್ ಅ ಬ್ಯಾಕ್. ಅಂದರೆ ಅವ್ರು ಅಲ್ಲಿದ್ದಾರೆ, ನಾವು ಇಲ್ಲಿ. ಉಪ್ಪರಿಗೆ ಮೇಲೆ ಇರೋ ತಿಪ್ಪೆ ಎಂದು ಭಾಳ ಹಳೆ ಡೈಲಾಗ್ ಇದೆ ಅಲ್ಲ, ಎಂದು ಯಾರ್ದು ಬಾಲಕೃಷ್ಣ, ಉಪ್ಪರಿಗೆ ಮೇಲಿರೋ ಒಂದು ಹಣ್ಣನ್ನು ತಿಪ್ಪೆಯಲ್ಲಿರೋ ದುಂಬಿ ಇದೆ ನೋಡಿ. ಹಾಗಾಗಿ ಆಗಲ್ಲ ಇದು ಅಂತೇಳಿ ಬಿಟ್ಬಿಟ್ಟೆ. ಆಮೇಲೆ ಬಟ್ ಅವರಿಗೂ ಸ್ವಲ್ಪ ಇದೆಲ್ಲ ಮಾಡಿದ್ರಿಂದ ಇಷ್ಟ ಆಯಿತು. ಅವ್ರ ಮನೆ ಕರೀದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವ್ರು ಏನಾದ್ರು ಕೆಲಸ ಕೊಡ್ತಿದ್ವಿ. ಅವ್ರ ಜೀಪ್ ಇತ್ತು, ಅವ್ರದ್ದು ಬಹಳ ವೆಹಿಕಲ್ಗಳಿದ್ವು. ನನಗಾಗ ಡ್ರೈವಿಂಗ್ ಇಸ್ ಮೈಗೆ ಒಂಥರ ಫ್ಯಾಷನ್. ಸೊ ಅವ್ರ ಮನೆಗೆ ಹೋಗ್ತಿದ್ದೆ, ಅವ್ರು ಜೀಪ್ ತೊಗೊಂಡು ಹೋಗೋದು ಹೀಗೆಲ್ಲ ಮಾಡ್ತಾಯಿದ್ದೆ. ಅವ್ರ ಮಗಳೊಬ್ಬಳು ಇವಳಿದ್ದಾಳಲ್ಲ, ಅವಳು ಅಲ್ಲಿ ಸಿಗ್ತದೆ. ಅವ್ರಿಗೆ 5 ಜನ ಹೆಣ್ಮಕ್ಳು. ಸೊ ಅಲ್ಲಿ ಹೋದಾಗ ಅವಳು ಒಂದು ಬುಕ್ ಇದ್ದಾಗ, ದ ಸ್ಟ್ರೇಂಜ್ ಕೇಸ್ ಆಫ್ ಬಿಲ್ಲಿ ವಿಶ್ವಾಸ್ ಅಂತ. ಇಟ್ ವಾಸ್ ನಾನ್ ಡೀಟೇಲ್ಡ್ ಟೆಕ್ಸ್ಟ್ ಫಾರ್ ದಮ್. ಆಗ
ಇಂಗ್ಲೀಷ್ನಲ್ಲಿ ಒಂದು ನಾನ್ ಡೀಟೇಲ್ಡ್ ಅಂತ ಕೊಡೋದು, ಒಂದು ಕಾದಂಬರಿನೋ ಒಂದು ನಾಟಕನೋ ಕೊಡೋದು. ಅವಳಿಗೆ ಅದು, ನಾನು ಇಂಗ್ಲೀಷ್ ಬುಕ್ ಓದ್ತಾ ಇದ್ದೆ ತುಂಬ, ನಂತರ ಒಂದು ಸದಾ ನನ್ನ ಬ್ಯಾಗಲ್ಲಿ ಒಂದು 5-6 ಜನ. ಸೊ ಒಂದು ಸಲ ಅವಳ ಅಮ್ಮ ಬಂದು ಹೇಳಿದರೆ, ಇದು ಸ್ವಲ್ಪ ಅರ್ಥ ಆಗಲ್ಲ ಅಂತ, ನೀನು ಓದ್ತೀಯಲ್ಲ ಅವಳಿಗೆ ಹೇಳ್ಕೊಡು ಅಂತೇಳಿ. ನಾನು ಏನು ಮಾಡಿದೆ ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ಕನ್ನಡಕ್ಕೆ. ಅದನ್ನು ವೀಕ್ ಹಾಂ, ಅನುವಾದ ಯಾಕೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಇದೇ ಅನುವಾದ ಮಾಡಿಬಿಟ್ಟೆ. ಸೊ ಆವತ್ತಿಂದ ಸ್ವಲ್ಪ ಇಬ್ಬರ ಮಧ್ಯೆ ಅನ್ಯೋನ್ಯವಾದ ಸಂಬಂಧ ಬೆಳೆಯಿತು. ಸೊ ಅವಳು ಹೇಳಿದ್ಲು, ನೀನು ಅಷ್ಟೊತ್ತಿಗೆ ಅವಳು PUC ಬಂದು ಡಿಗ್ರಿಗೆ ಬಂದಿದ್ಲು, ಡಿಗ್ರಿ ಸೆಕೆಂಡ್ ಇಯರ್ ಇದ್ಲು. ಸೊ ನೀವು ಇಲ್ಲಿ ಇದ್ದರೆ ಉದ್ಧಾರ ಆಗಲ್ಲ, ನನ್ನ ಮದುವೆ ಆಗತ್ತು ನಮ್ಮ ಅಪ್ಪ ಕೊಡಲ್ಲ. ಸೊ ಯು ಹ್ಯಾವ್ ಟು ಫೈಂಡ್, ಅದೇ ಏನಾದರೆ ಬೇರೆ ಊರಿಗೆ ಹೋಗಿ ನಾವು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ, ಮಾನ ಮರ್ಯಾದೆ ಸಂಪಾದನೆ ಮಾಡಿದ್ರೆ ಕೊಡ್ತಾರೆ, ಇಲ್ಲದೆ ಕೊಡಲ್ಲ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು 89ರಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟೆ. ಬೆಂಗಳೂರಿಗೆ ಬಂದು ಆಗ ವಯನ್ಕೆ ನನಗೆ ಹೇಳಿದ್ರು, ಆಗ ಅದೆಲ್ಲ ಒಂದಷ್ಟು ರಾಜಕೀಯ ಇದೆ, ಅಲ್ಲಿ ಟೈಮ್ ಇಲ್ಲ. ಅಲ್ಲಾಗಿ ವಯನ್ಕೆ ಒಂದು ಅಂಕಣ ಬರಿ ಅಂತ ಹೇಳಿದರು. ನಾನು ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದೆ ಮೊದಲು. ಮುಂಬೈನಲ್ಲಿ ಏನೋ ಒಂದು ಕೆಲಸ ಮಾಡ್ತಿದ್ದೆ. ನಾನು ವಯನ್ಕೆಗೆ ನಾನು ಬಾಂಬೆ ಅನ್ನೋಂಥ ಸ್ವಲ್ಪ ಮನಸ್ಸಲ್ಲಿತ್ತು. ಅವತ್ತವ್ರಿಗೆ ಕಥೆ ಹೇಳಿದ್ದೆ ಬಾಂಬೆಲಿದ್ದೆ ಅಂತ. ಅವ್ರು ಇವು ರೈಟ್ ಅಬೌಟ್ ಹಿಂದಿ ಫಿಲ್ಮ್ಸ್ ಅಂದರು. ಆ ಕನ್ನಡ ಫಿಲ್ಮ್ಸು ಕನ್ನಡಪ್ರಭದಲ್ಲಿ ಕನ್ನಡ ಸಿನಿಮಾಗಳ ಜಾಹೀರಾತು ಮತ್ತು ಚಿತ್ರಭಾವ ಬರ್ತಿತ್ತು. ಅದು ಪಾರ್ವತಮ್ಮನವರ ಕುಟುಂಬದ ವಿರುದ್ಧ ಒಂದು ಸ್ಟೋರಿ ಬಂದಾಗ ಅವರು ಅದನ್ನು ಬ್ಯಾನ್ ಮಾಡಿಬಿಟ್ರು. ನೋ ಬಡಿ ಶುಡ್ ಗಿವ್ ಸ್ಟೋರೀಸ್ ಟು ಕನ್ನಡಪ್ರಭ, ನೋ ಬಡಿ ಶುಡ್ ಪಬ್ಲಿಸೈಸ್ ಇನ್ ಕನ್ನಡಪ್ರಭ ಅಂತ ಒಂದು ಪತ್ರ ಹೊರಡಿಸ್ಬಿಟ್ರು. ಸ್ಟಾಪ್ ಮಾಡಿಬಿಟ್ರು. ಸ್ಟಾಪ್ ಮಾಡಿದಾಗ ಅವರಿಗೆ ಸುದ್ದಿ ಇರಲಿಲ್ಲ, ಹಿಂದಿ ಬಗ್ಗೆ ಬರೆಯೋದು. ಅವ್ರು ವಯಂಕಿನವ್ರು ಭಾಳ ಅಗ್ರೆಸಿವ್ ಆಗಿ ಅವ್ರನ್ನೇ ಕೇಳೋದು, ಹಿಂದಿ ಬಗ್ಗೆ ಬರೀ, ಜನ ಹಿಂದಿ ಸಿನಿಮಾ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಜಾಸ್ತಿ ಅಂತ ಹೇಳಿ. ನಾನು ಹಿಂದಿ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ, ಬಾಲಿವುಡ್ ಗಾಸಿಪ್ ಅಂತ. ಅದು ಏನು ಹೆಸರು ಕೊಡಲಿ ಅಂದರೆ, ನನ್ನ ಮನಸ್ಸಲ್ಲಿ ಆಗಷ್ಟೇ ಬಂದಿದ್ದಲ್ಲ, ನನ್ನ ಮನಸ್ಸಲ್ಲಿ ಜ್ಯೋತಿ ಇತ್ತು. ನಾನು ಗಿರೀಶ್, ಹಂಗೆ ಜೋಗಿ ಅಂತ ಬರೆದೆ. ಆಯಿತು, ಅದು ಜೋಗಿ ಅಂತ ಬರೆದಿದ್ದೆ. ಅದು ಯಾರಿಗೆ ಗೊತ್ತಿರಲಿಲ್ಲ, ಏನೋ ಜೋಗಿ ಅಂತ ಬರೆದಿದ್ದಾನೆ ಅಂತ ಗೊತ್ತಿದ್ರು. ಇದರಿಂದ 2 ಅಡ್ವಾಂಟೇಜ್ ಅಂದರೆ, ಅದು ಬರೀ ಶುರು ಮಾಡಿ ಪಾಪ್ಯುಲರ್ ಆದಮೇಲೆ ಒಬ್ಬರು ಫೋನ್ ಮಾಡಿದ್ರು. ಫೋನ್ ಮಾಡಿ, ನೀವು ಯಾವ ಜೋಗಿ ಅಂತ ಕೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳಗಾರ ಜೋಗಿ, ನೀವು ಮದುವೆ ಆಗಿದೆ ಇಲ್ವೋ ಅದನ್ನು ವಿಚಾರಿಸಿದ್ರೆ. ಅದು ಒಂದು ಜಾನಕಿ ಬರೆದಾಗ ಏನಾಗಿತ್ತು ಅಂದರೆ, ಒಂದು ಸಂಸ್ಥೆ ಒಂದು ಪತ್ರ ಬರೆದಿತ್ತು, ನಿಮ್ಮನ್ನು ಮತ್ತು ಕವಿತಾ ಲಂಕೇಶ್ ಅವರನ್ನು ಮಹಿಳಾ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದೆ. ಸೊ ಹಿಂಗೆ ಜೋಗಿದ ಪರೀಕ್ಷೆ ಮಾಡಿದ್ದಲ್ಲ ಅದು. ಆಮೇಲೆ ಅದೇ ಹೆಸರಲ್ಲಿ ಬಿಕಮ್ ಪಾಪ್ಯುಲರ್. ಆಮೇಲೆ ರವಿ ಕಾಣದ್ದೊಂದು ಬರೀಕ್ ರವಿ ಅಲ್ಲಿ ಕರೆಸ್ಕೊಂಡಾಗ ಅದನ್ನು ಅವನು ಪೇಪರಲ್ಲೇ ಬರೆದ, ಜ್ಯೋತಿಯ ಗಂಡ ಗಿರೀಶ ಅಲಿಯಾಸ್ ಜೋಗಿ. ಅಷ್ಟೊತ್ತಿಗೆ ಮದುವೆ ಆಗಿತ್ತು, 92 ಮದುವೆ ಆಯಿತು. ಸೊ ಇಲ್ಲಿ ಬಂದು ಜೋಗಿ ಎಂದು ಬರಿತೀನಲ್ಲ, ಹಿಂಗೆ ಬರೆದು ಅಷ್ಟೊತ್ತಿಗೆ ಅವಳ ಡಿಗ್ರಿ ಮುಗಿಯಿತು. ನಾನು ಮದುವೆ ಆಗೋಣ ಅಂದ್ಕೊಂಡೆ. ಸೊ ಅವ್ರ ಅಪ್ಪನಿಗೆ ಒಂದು ಲೆಟ್ರ್ ಬರ್ತಿದ್ದೆ, ಅದು ಹೇಳಿದ್ದೀನಿ ಅನಿಸುತ್ತೆ. ನಾನು ನಿಮ್ಮ ಮಗಳನ್ನ ಮದುವೆ ಹಾಕೊಂತಿದ್ದೀನಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ ಒಂದು ಬರೆದಿದ್ದೆ. ನಿಮ್ಮ ಅಭಿಪ್ರಾಯ ಏನೇ ಆದರೂ ನಾನು ಮದುವೆ ಆಗೋದು ಗ್ಯಾರಂಟಿ ಇತ್ತು. ಏನಂತೀರಿ ನೋಡೋಣ ಅಂತ ಒಂದು ಬಂದಿದ್ದೆ. ಅವರು ಇದಕ್ಕೆ ನಾನು ಒಪ್ಪಿಗೆ ಇದೆ, ಮನೆಗೆ ಬಾ ಮಾತಾಡೋಣ, ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಎಲ್ಲ ಒಳ್ಳೆಯ ಸ್ವಾಗತ ಆದಮೇಲೆ ನಾನು ಮಾತುಕತೆಗೆ ಅಂತ ಕೂತ್ಕೊಂಡು, ನಿನ್ನ ಜಾತಕ ಕೊಡು, ನನ್ನ ಜಾತಕ ಇಲ್ಲ ಅಂತ. ಹುಟ್ಟಿದ ಡೇಟ್ ಅಂತ ಹೇಳಿದ್ರೆ ಅವರು ಜಾತಕ ನೋಡ್ತೀನಿ, ಅದು ಹೆಸರು ಬೇರೆ ಇದೆ. ಅಂದರೆ ಅವಳ ದೊಡ್ಡ ಮಗಳು ಒಬ್ಬಳಿದ್ರು, ಅವರು ದೊಡ್ಡ ಮಗಳು ಅಂದ್ಕೊಂಡ್ಬಿಟ್ಟಿದ್ರು. ಸೊ ಈ ದೊಡ್ಡ ಮಗಳ ಜೊತೆ ಮದುವೆ ಮಾಡೋದಂತೇಳಿ ಅವರ ಮನಸ್ಸಲ್ಲಿ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಆಮೇಲೆ ನಾನು ಅಲ್ಲಿ ಹೇಳೋಕ್ಕಾಗಲ್ಲ, ಅವಳು ಅಲ್ಲಿ ಕೂತಿದ್ದಾರೆ, ಎಲ್ಲ ಕೂತಿದ್ದಾರೆ. ಬರ್ತೀರ ನಿಮ್ಮ ಮಗಳನ್ನು ವೆರಿ ಕ್ಲಿಯರ್. ಅಂದರೆ ಯಾಕೆ ಅವ್ರಿಗೆ ಇರೋದು ಒಬ್ಬಳೇ ಮಗಳು ನನ್ನ ಪ್ರಕಾರ. ಐ ಆಮ್ ಫೋಕಸ್, ಬಟ್ he was focused about it. Both were focused. So
ಹಿಂಗಾಯ್ತಲ್ಲ, ಅದಾದಮೇಲೆ ಅಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಿ ಅವರೆಲ್ಲ ಗೊತ್ತಿದ್ದಾರೆ, ಅವರ ಸೋದರ ಮಾವ ಅತ್ತೆ ಎಲ್ಲ ಬಂದಿದ್ದಾರೆ. ಆಗ ಅದೆಲ್ಲ ಇದು ಅಂತ ಹೆಂಗೆ ಸೊ ಸರಿ, ನಾನು ಮನೆಯವ್ರನ್ನೆಲ್ಲ ಒಂದ್ಸಲ ಕರ್ಕೊಂಬರ್ತೀನಿ. ಬಂದ ಮೇಲೆ ನಾನು ಕಾರ್ಯಾಚರಣೆ ಬೇರೆ ಶುರು ಮಾಡಿದೆ. ಯಾರನ್ನ ಹೇಳ್ಬೋದು ಅಂತ ಇವಳ ಅಕ್ಕನ ಮಗಳು ಬಿಡಿದ್ಲು, ಅವಳಂತ ಹೇಳಿ ನಾನು ಇಷ್ಟಪಟ್ಟಿದ್ದೆ ಇವ್ರನ್ನ ಅಂತ ಹೇಳಿ ಅವ್ರನ್ನೆಲ್ಲ ಅಂತ ಹೇಳಿ ಹೇಗೋ ಅವ್ರಿಗೆ ಗೊತ್ತಾಗಿ ಆಮೇಲೆ ಓಕೆ ಅಂದರು. ಇದು ಇವಳು ದೊಡ್ಡ ಮಗಳು ಹೇಳಿದ್ರು, ನಂಗೆ ಗೊತ್ತಿತ್ತು ನೀನು ಅವಳನ್ನು ಇಷ್ಟಪಟ್ಟಿದ್ದ ಅಂತ. ನಾನೇ ಬೇಡ ಅಂತ ಹೇಳ್ತಿದ್ದೆ ಅಂತ. ಆಮೇಲೆ ಸತ್ಯನ ಸುಳ್ಳು ಗೊತ್ತಿಲ್ಲ. ಬಟ್ ಆಮೇಲೆ ಡಿಸೆಂಬರಲ್ಲಿ ಅವಳ ಮದುವೆ ಆಯಿತು, ಡಿಸೆಂಬರ್ 31. ಮಾರ್ಚಲ್ಲಿ ನನ್ನ ಮದುವೆ ಆಯಿತು. ಸೊ ಹೀಗೆ ಹಾಗೆ ಆವತ್ತಿನ ಜೋಗಿ ಅಂದಾಗ ಆಮೇಲೆ ನಿಜವಾಗಲೂ, ಯಾಕೆ ನಾನು ನನ್ನ ಹೆಸರಿನ ಮೊದಲ ಅರ್ಧ ಮತ್ತು ಬಾಳಿನ ಬಿಗಿಲರ್ಧ ಅಂತ ಒಂದು ಪುಸ್ತಕನ ಅರ್ಪಣೆ ಮಾಡಿದ್ದೇನೆ ಅವಳಿಗೆ. ಹವಾಯಿ ಬಿಕಮ್ ಜೋಗಿ ಇಂದ ಒಲ್ಲಿ ಅಂದರೆ ನನ್ನನ್ನು ಯಾಕೆ ಜನ ಭಾಳ ಗುರುತಿಸ್ತಾರೆ ಅಂದರೆ ಹೆಂಡತಿ ಹೆಸರು ಫಸ್ಟ್ ಇಟ್ಕೊಂಡವ್ರು ಸಾರ್ ಅಂತ. ಸೊ ಇದೆಲ್ಲ ಎಲ್ಲರೂ ಬರೀತಾರೆ, ಬಟ್ ಹೆಂಡತಿ ಹೆಸರು ಫಸ್ಟ್ ಇಟ್ಕೊಂಡು ನೀವು ಒಬ್ಬನೇ. ಈ ಬರೆಯೋದೆಲ್ಲ 300, 400, 500 ಪುಸ್ತಕ ಬರೆದವರಿದ್ದಾರೆ. ಇಟ್ಸ್ ನಾಟ್ ಸಾಧನೆ, ಬಟ್ ಇದು ಸಾಧನೆ ಅಂತ. ಅವಳೆಲ್ಲ ಇವಳು ಅಂದಾಗ ಇನ್ನೂ ಒಂದು ಇದು ಚಿತ್ರಕ್ಕೆ ಒಂದು ಹೌದು, ಒಂದು ಡಿಸಿಸಿವ್ ಮೂಮೆಂಟ್. ಜೋಗಿ ಅವ್ರಿಗೆ ನನ್ನೊಂದು ಕ್ವಶನು, ಈಗ ಮುಂಚೆ ನೀವು ಶುರು ಮಾಡಿದಾಗ ಹೇಳಿದ್ರಿ ನಮ್ಮದು ನೋಡಿದರೆ ಖುಷಿ ಆಗುತ್ತೆ ಎಲ್ಲ ಇಲ್ಲಿ ಕನ್ನಡಿಗರಿಗೆಲ್ಲ. ಸೊ ಎಷ್ಟೋ ಸತಿ ನಾವು ಆಫ್ ಸರ್ಕಲಲ್ಲೆಲ್ಲ ಮಾತಾಡಿದ್ದೀವಿ ಅನಿವಾಸಿ ಕನ್ನಡಿಗರಿಗೂ ಅಂತಂದರೆ. ಸೊ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಏನು ಇನ್ನೊಂದು ನಿಮ್ಮ ಸಂದೇಶ ನಮಗೆ ಏನು ಅಂತ? ಸರಿ, ಏನಂದರೆ ಒಂದು ನನಗೆ ಭಾಳ ಇಷ್ಟವಾದ ಸಂಗತಿ ಏನಂದರೆ ಒಂದು ಗುಂಪಾಗಿ ಬರೆಯೋದು. ಅಂದರೆ ನಾನು ಸುಮಾರು ಗ್ರೂಪ್ ಮಾಡಿದ್ದೆ. ಒಂದು ಕತೆ ಕೂಟ ಅಂತ ಒಂದು ಗ್ರೂಪ್ ಇದೆ, ಕತೆ ಬರೆಯೋದೆಲ್ಲ ಸೇರಿಸ್ಕೊಂಡು ಅವ್ರು ಕತೆ ಬರೀತಾರೆ, ಅಲ್ಲಿ ಜಗಳಾಡ್ತೀವಿ, ಬೈತೀವಿ, ಮಾತಾಡ್ತೀವಿ. ಅಥವಾ ವರ್ಷಕ್ಕೊಂದ್ಸಲ ಒಂದು ಸಮಾವೇಶ ಮಾಡ್ತೀವಿ. ಈ ಸಲ ನವಂಬರ್ 1, 2 ಸಮಾವೇಶ ಮಾಡ್ತಾಯಿದ್ದೀವಿ. ತುಮರಿ ಅಂತ ಒಂದು ಊರಲ್ಲಿ, ತುಮರಿ ಸಾಗರ, ಅಲ್ಲಿ ಮೊನ್ನೆ ಬ್ರಿಡ್ಜ್ ಆಯ್ತಲ್ಲ ಆ ಊರಲ್ಲಿ. ಅದರ ಉದ್ದೇಶ ಏನಂದರೆ ಒಂದು ಲಿಟ್ರೇಚರ್ ಅಂದರೆ ಒಂದು ಬಾಂಡಿಂಗ್ ಅಂತ. ಸೊ ಆ ಥರದ ಒಂದು ಗ್ರೂಪ್ ಮಾಡಿದ್ದೀವಿ. ಇನ್ನೊಂದು ಹಾಫ್ ಸರ್ಕಲ್ ಅಂತ ಮಾಡಿದ್ದೀವಿ. ಈ ಹಾಫ್ ಸರ್ಕಲ್ ಇಸ್ ಟು ಡಿಸ್ಕಸ್ ಬೆಸ್ಟ್ ಫಿಲ್ಮ್ಸ್, ಬೆಸ್ಟ್ ಫುಡ್, ಬೆಸ್ಟ್ ಇದೆಲ್ಲ. ಅಂದರೆ ಅಲ್ಲಿರೋರೆಲ್ಲ ಭಾಳ ಚೆನ್ನಾಗಿರೋ ಬಿಯರ್, ನಿನ್ನೆ ಎಲ್ಲ ಹೋಗಿದ್ದೆ, ಆ ಫೋಟೋ ಹಾಕಿದ್ದೆ ಅವರಿಗೆ. ಇಟ್ಸ್ ನೈಸ್ ಪ್ಲೇಸ್ ಅಂತ. ಅವನು ಯಾರೋ ಹೇಳಿದ, ನಾನು ತುಮಕೂರಲ್ಲಿ ಇದೇ ಥರ ಜಾಗ ಮಾಡ್ತೀನಿ. ಸೊ ಈ ಥರದ ಒಂದು ಕನಾಸಿಯರ್ಸ್ ಆಫ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ಇನ್ನೊಂದು ಒಂದು ಗ್ರೂಪ್ ಇದೆ, HDTS ಅಂತ, 100 days 10,000 steps ಅಂತ. ಈ ಹೆಲ್ತಿ ಗ್ರೂಪ್, ಫಿಟ್ನೆಸ್. ಇನ್ನೊಂದು ರೀಡಿಂಗ್ ಗ್ರೂಪ್ ಅಂತಿದೆ. ಹೀಗೆ ಏನಂದರೆ ಒಂದು ಗುಂಪಿನಲ್ಲಿದ್ದಾಗ ಮಾತ್ರ ನಾವು ಬಹಳ ಡೆಮೋಕ್ರೆಟಿಕ್ ಆಗಿ, ಬಹಳ ಮಾನವೀಯವಾಗಿ ಆಲೋಚನೆ ಮಾಡ್ತೀವಿ ಅಂತ ನಮಗೆ ಎಲ್ಲ ಹೇಳ್ತಾರಲ್ಲ. ಗುಂಪಲ್ಲಿದ್ದಾಗ ನಾವು ಬಹಳ ವೆಹಮೆಂಟಾಗಿ ಬಿಹೇವ್ ಮಾಡ್ತೀವಿ, ಭಾಳ ಕಡಿಮೆ ಇರುತ್ತೆ ಅಂತ. ಬಟ್ ಇವತ್ತೇನಾಗಿದೆ ಅನ್ನೋದು, ಗುಂಪಲ್ಲಿದ್ದಾಗ ನಾವೊಂದು ಒಟ್ಟಾಗಿರ್ತೀವಿ. ಇಂಡಿವಿಜುವಲ್ ಇದ್ದಾಗ ಭಾಳ ಸ್ವಾರ್ಥಿಗಳಾಗಿರ್ತೀವಿ. ನಾನು ಒಬ್ಬನೇ ಇದ್ದಾಗ ನಾನು ಏನು ಬೆಳೆಯೋದು, ನೆಕ್ಸ್ಟು ಹೇಗೆ ಅಚೀವ್ ಮಾಡೋದು, ಹೇಗೆ ಇನ್ನೊಂದು ಸೈಡ್ ತಗೊಳ್ಳೋದು, ಇದು ಯೋಚನೆ ಮಾಡ್ತಿರ್ತೀವಿ. ಬಟ್ ಗುಂಪಲ್ಲಿದ್ದಾಗ ಮಾಡಲ್ಲ. ಗುಂಪಲ್ಲಿದ್ದಾಗ ನಮ್ಮದು ಒಂದು ಅಂದರೆ ಸಂತೋಷವನ್ನು ಹುಡುಕ್ತಾ ಇರ್ತೀನಿ. ಸೊ ಇಲ್ಲಿ ಬಂದು ಒಂದು ಗುಂಪಿನ ಜೊತೆ ಮಾತಾಡ್ತಿದ್ದರೆ ಐ ಕ್ಯಾನ್ ಫೈಂಡ್ ಮೈ ಯಂಗರ್ ಡೇಸ್ ಹಿಯರ್, ಅಥವಾ ಮೈ ಫ್ಯೂಚರ್ ಡೇಸ್ ಹಿಯರ್. ಅಥವಾ ಇಲ್ಲಿ ಪ್ರತಿಯೊಬ್ಬರ ಹತ್ರ ಮಾತಾಡಿದಾಗಲೂ ಒಂದೊಂದು ಬದುಕಿನ ಕತೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಟ್ ಎನ್ರಿಚಸ್ ಯು. ಅಂದರೆ ನಾವು ಹಲವು ಜನ್ಮಗಳನ್ನು ತಾಳೋದು ಹೆಂಗೆ ಅಂದರೆ ಹಲವು ವ್ಯಕ್ತಿಗಳ ಜೊತೆ ಮಾತಾಡೋದು. ಕೆಲವೊಂದು ಕಡೆ ನಾನು ಸತ್ಯ ಅವ್ರ ಥರ ಆಗ್ತೀನಿ, ಅಥವಾ ಅಶೋಕ್ ಅವ್ರ ಥರ ಆಗ್ತೀನಿ, ಅಥವಾ ಪ್ರಶಾಂತ್ ಥರ ಆಗ್ತೀನಿ, ಅಥವಾ ಹೀಗೆ. ನನಗೆ ಹೇಳಿದ್ನಲ್ಲ, ರಾಗಿಣಿಯವ್ರ ಜೊತೆ ಹೋದಾಗ ಇಟ್ ವಾಸ್ ಎನದರ್ ಲೈಫ್ ಫಾರ್ ಮೀ. ಯಾಕಂದರೆ ಅವ್ರದ್ದು ಒಂದು ಸ್ಟ್ರೆಂತು, ಆಮೇಲೆ ಪರ್ಸಿವರೆನ್ಸು ಅದೆಲ್ಲ ಇದೆಯಲ್ಲ. ಅವರೊಂದು ಮಾತು ಹೇಳಿದ್ರು, ಅದು ಭಾಳ ಒಳ್ಳೆಯ ಪಾಠ. ಅಂದರೆ ಸಾಮಾನ್ಯ ಗಂಡಸರು ಏನು ಅನ್ಕೋತಾರೆ ಅಂದರೆ ಎ ವುಮೆನ್ ಕೆನಾಟ್ ಡೂ ಇಟ್ ಅಂತ ಅನ್ಕೋತಾರೆ. ಈಗ 1400 ಕಿಲೋಮೀಟ್ರ್ ನಾನು ಓಡಿಸ್ತೀನಿ ಅಂದರೆ ನಿನ್ನ ಕೈಲಿ ಆಗಲ್ಲ ಅಂತ
ಹೇಳದೇ ಇದ್ರು ಮನಸ್ಸಲ್ಲಿ ಇರುತ್ತೆ ಶಿ ಕೆನಾಟ್ ಡೂ ಬಟ್ ಶಿ ಕ್ಯಾನ್ ಡೂ ಇಟ್ ಅಂತ ಅನಿಸೋದಿದೆಯಲ್ಲ ಅದು ಒಂದು ಜ್ಞಾನೋದಯ. ಸೊ ಈ ಥರದ ಮೂಮೆಂಟ್ಗಳು ಹುಡುಕ್ತಾ ಇರ್ತೀನಿ ನಾನು. ಸೊ ಇಲ್ಲಿ ಬಂದಾಗ ಆ ಥರದ ಹಲವು ಕ್ಷಣಗಳು ಸಿಗ್ತವೆ ಅಂತ. ಅಂದರೆ ಬೇರೆ ಬೇರೆ ಲೈಫು, ಬೇರೆ ಬೇರೆ ಸ್ಟ್ರಗಲ್ಸ್, ಆಮೇಲೆ ಬೇರೆ ಬೇರೆ ಹ್ಯಾಪಿನೆಸ್. ಒಂದು ಭಾಳ ಫೇಮಸ್ ಮಾತಿದೆ ಟಾಲ್ಸ್ಟಾಯ್, ಆಲ್ ಹ್ಯಾಪಿ ಫ್ಯಾಮಿಲೀಸ್ ಆರ್ ಅಲೈಕ್ ಬಟ್ ಅನ್ಹ್ಯಾಪಿ ಫ್ಯಾಮಿಲೀಸ್ ಆರ್ ಅನ್ಹ್ಯಾಪಿ ಆನ್ ದೇರ್ ಓನ್ ವೇ. ಅಂದರೆ ಎಲ್ಲ ಸುಖಿ ಕುಟುಂಬಗಳು ಒಂದೇ ಥರ ಇರ್ತಾರೆ. ಅಸುಖಿ ಕುಟುಂಬಗಳಲ್ಲಿ ಬೇರೆ ಬೇರೆ ಥರದ ಅಸುಖ ಇರ್ತದೆ. ಆ ಬೇರೆ ಬೇರೆ ಥರದ ಅಸುಖಗಳನ್ನು ಕಂಡಾಗಲೇ ನಮ್ಮ ಬದುಕು ಸುಖವಾಗೋದು. ಅಂದರೆ ದಿಸ್ ಈಸ್ ಎ ದೊಡ್ಡ ನೋವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಮತ್ತು ಅಲ್ಲಿ ನೋಡಿದಾಗ ಅವರು ಈಸ್ ಲಿವಿಂಗ್ ಇಟ್, ನಾನು ಬದುಕ್ಬೋದು ಅದನ್ನು. ಯಾಕಂದ್ರೆ ನನಗೆ ಒಂದು 8 ಗಂಟೆ ನಿದ್ದೆ ಇದ್ರೆ ಆಗಲ್ಲ ಸರ್. ಅಲ್ಲಿ ಯಾರೋ ಒಂದು ಹೋಟ್ಲ್ ಕೆಲಸ ನೋಡ್ತೇವೆ, 4 ಗಂಟೆ ನಿದ್ದೆ ಮಾಡಿಬಿಟ್ಟು ಸಂತೋಷ ಸರ್ವ್ ಮಾಡ್ತಾ ಇರ್ತಾರಲ್ಲ, 4 ಗಂಟೆಯಲ್ಲಿ ಅವ್ರು ಹ್ಯಾಪಿ ಮಾಡ್ತಾ ಇದ್ದಾರಲ್ಲ, ಹಿಂಗೆ ಅನಿಸುತ್ತೆ. ಅಂದರೆ ನನಗೆ 3 ಊಟ ಬೇಕು ಅನಿಸುತ್ತೆ, ಅಲ್ಲಿ ಯಾರು 1 ಊಟ ಮಾಡೋದಿಲ್ಲ. ಹಿಂಗೆ ನೋಡಿದಾಗ ಅದು ಎಲ್ಲದರಲ್ಲೂ ದಾಂಪತ್ಯದಲ್ಲಿರ್ಬೋದು ಅಥವಾ ಮಕ್ಕಳನ್ನು ಬೆಳೆಸೋದ್ರಲ್ಲಿರ್ಬೋದು ಬಹಳ ದೊಡ್ಡ ಸ್ಟ್ರಗಲ್ ಇದೆ. ಇಂಡಿಯಾದಲ್ಲಿ ಏನಾಯ್ತಂದರೆ ಇವತ್ತು ಅವರಿಗೆ ಮಕ್ಕಳನ್ನು ಬೆಳೆಸೋದಕ್ಕೆ ಭಾಳ ಅವ್ರಿಗೆ ಸಂತೋಷ ಕೊಡುವ ಏಕೈಕ ಮೂಮೆಂಟ್ ಏನಂದರೆ ಪಕ್ಕದ ಮನೆ ಮಗು ಫೇಲ್ ಆಗಿದೆ ಅಂತಿಲ್ಲ ಸುದ್ದಿ. ನಮ್ಮ ಮಕ್ಕಳು ಪಾಸ್ ಆಗಿದೆ ಅಂತ ಎಷ್ಟು ಮಾರ್ಕ್ಸ್ ಬಂತು? 40. ಪಕ್ಕದ ಅವಳಿಗೆ ಎಷ್ಟು ಬಂತು? ಅವ್ರಿಗೆ 40. ಅಷ್ಟೇ ಕಂಪ್ಯಾರಿಸನ್. ಸೊ ಈ ಕಂಪ್ಯಾರಿಸನ್ ಬಿಡೋದಕ್ಕೆ ಇದು ಒಟ್ಟಿಗೆ ಬೆರಿಬೇಕು. ಅಂದರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ. ಸೊ ಈ ಥರದ ಒಂದು ಎಂಥದ್ದು ಕೊಡುಕೊಳ್ಳುವಿಕೆ ಸಾಧ್ಯ ಆಗುತ್ತೆ. ನಥಿಂಗ್ ಎಲ್ಸ್, ಬೇರೆ ಏನಿಲ್ಲ. ಇಲ್ಲಿ ಬಂದಾಗ ಇಟ್ಸ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಲೈಫ್. ನಾನು ನನ್ನ ಹೆಂಡತಿಗೆ ಹೇಳ್ತಿರ್ತೀನಿ, ನನ್ನ ಮಗಳ ಮದುವೆ ಆದಮೇಲೆ ನಾವು ಇಂಡಿಯಾದಲ್ಲಿ ಸುಧಾರಿಕೊಂಡು ಒಂದೊಂದು ಟೌನಲ್ಲಿ 6 ತಿಂಗಳು ಬದುಕೋಣ. ಈಗ 6 ತಿಂಗಳು ಅಲ್ಲಿಗೆ ಹೋಗಿ 3 ದಿನ ಇದ್ದು ಬರೋದಲ್ಲ. 6 ಮಂತ್ ಯು ಶುಡ್ ಹೈರ್ ಎ ಹೋಮ್. ಅಲ್ಲಿ ಹೋಗಿ ತರಕಾರಿ ತಗೊಂಬಂದು ಅಲ್ಲಿಯೇ ಕಟ್ ಮಾಡಿ, ಅಲ್ಲಿಯ ನೀರು, ಅಲ್ಲಿಯ ತರಕಾರಿ, ಅಲ್ಲಿಯ ಅನ್ನ, ಹಿಂಗೆ 6 ತಿಂಗಳು ಬದುಕ್ತಾ ಹೋದರೆ ನಾನೊಂದು ಅಷ್ಟು ಒಂದೊಂದು ಊರಿನಲ್ಲೂ ಒಂದೊಂದು ಕಾದಂಬರಿ ಬರೀಬೋದು. ಸೊ ಅವಳಿಗೂ ಒಂದೊಂದು ಊರಲ್ಲಿ ಒಂದು ಬದುಕಿದಂಗೆ ಇರುತ್ತೆ. ಹಳೆ ಕಾಲದಲ್ಲಿ ಇದು ಟ್ರಾನ್ಸ್ಫರೇಬಲ್ ಜಾಬ್ಸ್ ಇರ್ತವೆ. ಈ ಪೋಸ್ಟ್ ಮ್ಯಾನ್ಗಳು, ಬ್ಯಾಂಕ್ ಮ್ಯಾನೇಜರ್ಸು ಇವರೆಲ್ಲ ಒಂದೊಂದು ಊರಲ್ಲಿ ಇರ್ತಾ ಇದ್ರು. ನನಗೆ ಭಾಳ ಖುಷಿಯಾಗುತ್ತೆ. ಅವ್ರಿಗೆ 10 ಭಾಷೆ ಬರೋದಾಗ. ಆಮೇಲೆ ಏನು ಹೇಳಿದ್ರು ಅವ್ರಿಗೆ ಮನೆಗೆ ಹೋದಾಗ ಯಾರು ಗುಜರಾತ್ನವ್ರು ಬಂದರೆ ಅವರು ಗುಜರಾತಿ ಅಡುಗೆ ಮಾಡೋದು. ಸೊ ಅದನ್ನೆಲ್ಲ ಕಲ್ತ್ಕೊಳ್ತಿದ್ರು. ಸೊ ಆ ಥರದ್ದು ಸಾಧ್ಯ ಆಗುತ್ತೆ ಇಲ್ಲಿ ಬಂದಾಗ. ನಾನು ಇಲ್ಲಿ ಬಂದಾಗ 2-3 ಹೊಸ ಅಡುಗೆ ಕೂಡ ಕಲ್ತಿದ್ದೀನಿ. ಅಲ್ಲ, ಪಾಸ್ತಾ ಮಾಡ್ತಿದ್ದೆ. ನಾನು ಪಾಸ್ತಾ, ಗಾರ್ಲಿಕ್ ಬ್ರೆಡ್, ಆಮೇಲೆ ಇದೆಲ್ಲ ಚೆನ್ನಾಗಿ ಮಾಡ್ತೀನಿ. ಅಮೆರಿಕನ್ ಚಾಪ್ ಸಾಯ್ ಇದೆಲ್ಲ ಚೆನ್ನಾಗಿ ಮಾಡ್ತೀನಿ. ಬಟ್ ನಾನೇನು ಮಾಡ್ತಿದ್ದೆ ಅಂದರೆ ಅಕ್ಕಿಯನ್ನು ರುಬ್ಬಿ ಟೊಮೆಟೊ ಆಮ್ಲೆಟ್ ಮಾಡ್ತಿದ್ದೆ. ಇಲ್ಲಿ ಕಡಲೆ ಹಿಟ್ಟಿನ ಮಾಡ್ಬೋದು ಅಂತ ಕಲಿತೆ, ಬೇಸನ್ನಿಂದ. ಈಗ ನನಗೆ ಭಾಳ ಇಂಪಾರ್ಟೆಂಟ್ ಹಾಂ, ಕಡಲೆ ಹಿಟ್ಟಿನ ಮಾಡ್ಬೋದು ಅಂತ. ಯಾಕೆ ಎಲ್ಲೋ ಕಲರ್ ಬರುತ್ತೆ ನನಗೆ ಗೊತ್ತಿಲ್ಲ. ನಾನು ಅರಿಶಿನ ಹಾಕ್ತಿದ್ದೆ, ಬಟ್ ಅದು ಕಡಲೆ ಹಿಟ್ಟಿಂದ ಅಂತ ಗೊತ್ತೇ ಇಲ್ಲ. ಅದೊಂದು ಇಲ್ಲಿ ಮುಖ್ಯವಾಗಿ ಕಲ್ತ್ಕೊಂಡಿದ್ದು. ಎರಡನೇದು ಪೇಸರಟ್ಟು ಅಂತ ಮಾಡ್ತೀನಿ. ನಾನು 3 ಧಾನ್ಯಗಳನ್ನು ಬಳಸಿ ಮಾಡ್ತಿದ್ದೆ. ಬಟ್ ಇಲ್ಲಿ ಹೋದಾಗ ಇವರು ಕೇವಲ ಹೆಸರನ್ನು ಬಳಸಿ ಮಾಡ್ತಾರೆ. ಹೆಸರನ್ನು ಬಳಸಿ ಮಾಡಿ ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ ನನಗೆ. ಅಂದರೆ 3 ಧಾನ್ಯ ಬೇಕು: ಕಡಲೆಬೇಳೆ, ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಿದ್ದೆ. ಸೊ ಇದು ಒಂದರಲ್ಲೇ ಮಾಡ್ಬೋದು. ಈ ಥರದ್ದು ಏನೋ ಒಂದು ಹೊಸದಾಗಿ ಲಿಟ್ರರಿಯಾಗಿ ಬರಬೇಕಾಗಿಲ್ಲ. ಅಂದರೆ ಲೈಫ್ ಇಸ್ ಲಿಟ್ರೇಚರ್ ಬೇಸಿಕಲಿ. ಇದು ನಮ್ಮ ಕನ್ನಡ ಕಾವ್ಯ ಪರಂಪರೆ ಹೇಗೆ ಈಗ ನವೋದಯ, ನವ್ಯ, ಬಂಡ್ಯ ಅಂತಹ ಒಂದು ಪ್ರಕಾರಗಳಿರ್ತವಂತಲ್ಲ, ಕಥೆ ಕಾದಂಬರಿಗಳು ಅದೇ ನಿಟ್ಟಿನಲ್ಲಿ ಹೋಯ್ತಾ ಅಥವಾ ಸ್ವಲ್ಪ ಅಡಿಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಚೇಂಜ್ ಆಗ್ತಾ ಬಂತ ಅಥವಾ ಯಾವ ಥರ ಅದು ಬದಲಾವಣೆ ಆಯಿತು ಅಥವಾ ಬದಲಾವಣೆ ಆಗಲೇ ಇಲ್ವಾ? ಸರ್, ಕಥೆ ಕಾದಂಬರಿ ನಾನು ಚಿಕ್ಕವನಿದ್ದಾಗ ಒಂದು ವರ್ಷಕ್ಕೆ ಮಿನಿಮಮ್ 500 ಕಾದಂಬರಿ ಬರ್ತಾಯಿತ್ತು. 500 ನಾವೆಲ್. ಇವತ್ತು ಸಿಕ್ಕಾಪಟ್ಟೆ ಬರ್ತೀವಿ ಅಂತಾರೆ. ಇವತ್ತು 10-15 ಬರುತ್ತೆ ಕನ್ನಡದಲ್ಲಿ. ಇದನ್ನೇ ಭಾಳ ದೊಡ್ಡ ಬೆಳೆ ಅಂತಾರೆ. ಆಗ 500 ಬರ್ತಾಯಿತ್ತು. 500ರಲ್ಲಿ 100 ಕಾದಂಬರಿಯನ್ನು ನರಸಿಂಹಯ್ಯ ಬರೀತಾ ಇದ್ದರು. ಆಮೇಲೆ ಒಂದು 20 ಕಾದಂಬರಿಯನ್ನು ಇವರು ಜಿಂದೆ ನಂಜುಂಡ ಸ್ವಾಮಿ ಬರಿತಾಯಿದ್ರು. ಆಮೇಲೆ ಪಟ್ಟಾಭಿರಾಮ ಅಂತ ಬರೀತಿದ್ರು.
ಆಮೇಲೆ ರಾಮಮೂರ್ತಿ, ಆನಕರ, ತಾರಾಸು ಇವರೆಲ್ಲ ಬರಿತಾ ಇದ್ರು. ಆಮೇಲೆ ಹೆಣ್ಮಕ್ಳಲ್ಲಿ ಸಾಹಿತ್ಯ ಬರೀತಾರೆ, ಉಷಾ ನರಸರಾಮ, ಅನುಪಮ ನಿರಂಜನ, ಸಿ ಎನ್ ಮುಕ್ತ, ಎಚ್ ಜಿ ರಾಧಾದೇವಿ, ಇವರೆಲ್ಲರೂ ಒಂದು 10 ಕಾದಂಬರಿ ಬರಿತಾ ಇದ್ರು. ಎಂ ಕೆ ಇಂದಿರಾ, ತ್ರಿವೇಣಿ. ಸೊ ಹೀಗೆ ಎಷ್ಟು ಜನ ಅಂದರೆ ಅಷ್ಟು ಕಾದಂಬರಿ ಬರ್ತಿತ್ತು, ಅಷ್ಟನ್ನು ಓದ್ತಾ ಇತ್ತು. ಇದರ ಮಧ್ಯೆ ಟ್ರಾನ್ಸ್ಲೇಷನ್ ಆಗಬಾರ್ದು, ಎಂಡಮೂರಿ ವೀರೇಂದ್ರ ಟ್ರಾನ್ಸ್ಲೇಷನ್ ಆಗ್ತಿತ್ತು, ವಂಶಿಯವರು ಮಾಡ್ತಿದ್ರು. ಈಗ ಅನುವಾದಗಳು ಆಮೇಲೆ ನಾಗಮೋಹನ್ ಅಂತ ಒಬ್ಬರು ಬರೀತಾರೆ, ಅಘೋರಿಗಳ ನಡುವೆ ಅಂತ. ಎಂ ವಿ ನಾಗರಾಜರಾವ್ ಹಿಂದೆ ಇವರು ಬರೀತಿದ್ರು, ಜೇಮ್ಸ್ ಹ್ಯಾಡ್ಲಿ ಚೇಸ್ನ ಅನುವಾದ ಮಾಡ್ತಾಯಿದ್ರು. ಸೊ ಅಷ್ಟು ಓದ್ತಾ ಇದ್ವಿ. ಇವತ್ತು 10 ಕಾದಂಬರಿ ಬಂದುಬಿಟ್ರೆ ಇವತ್ತು ಕನ್ನಡದಲ್ಲಿ ಕಾದಂಬರಿಗಳ ಬೆಳೆ ಅಂತ ಬಂದುಬಿಟ್ರೆ, ಅದು ಬೆಳೆ ಅಂದರೆ ಅದು 500 ಕಾದಂಬರಿ ಇರ್ತಲ್ಲ. ಸೊ ಅಲ್ಲಿಂದ ಆರಂಭಿಸಿ ಅದನ್ನು ಬರೀತಿದ್ದಾಗ ಕ್ಲಾಸಿಫಿಕೇಶನ್ ಇರಲ್ಲ. ಅದು ನವೋದಯವೋ, ನವ್ಯವೋ, ಬಂಡಾಯವೋ, ಒಂದು ಕೇಟಿ ಬರೀತಿರಲ್ಲ. ಅದು ಇಟ್ಸ್ ಬಂಡಾಯ. ಅವರು ಅಸ್ಪೃಶ್ಯರು, ಅಬ್ರಾಹ್ಮಣ ಇದೆಲ್ಲ ಆ ಕಾಲಕ್ಕೆ ಕ್ರಾಂತಿಕಾರಿ. ಅವ್ರು ಬೀಚಿ ಬರೀತಿದ್ದ ಕೆಲವು ಕಾದಂಬರಿಗಳಿದ್ದಾರೆ. ಇದೆಲ್ಲ ಆ ಕಾಲಕ್ಕೆ ಇದು ಎಲ್ಲ ಏನು ಸ್ವಂತವನ್ನು ಒಳಗೊಂಡಂಥ ಕಾದಂಬರಿಗಳು. ಆ ನಂತರ ಏನಾಯಿತು ಅಂದರೆ ವಿಮರ್ಶಕರು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರು. ಟಿ ಕೆ ರಾಮರಾವ್ ಬರೀತಿದ್ರು, ನಿಮಗೆ ಜ್ಞಾಪಕ ಇದೆಯಾ? ಟಿ ಕೆ ರಾಮರಾವ್ ಒಂದು ಫೈನೆಸ್ಟ್ ರೈಟರ್ಸ್. ಬಂಗಾರದ ಮನುಷ್ಯ ಓದು, ದಿಬ್ಬದ ಬಂಗಲೆ, ತೋರು ಬೆರಳು, 4 ರೇಖೆಗಳು, ಆಮೇಲೆ ಗಾಳಿ ಗೋಪುರ, ಮರಳು ಸರಪಣಿ, ವಿಚಿತ್ರವಾದ ಟೈಟಲ್. ಸಿನಿಮಾ ಒಂದು 2-3 ಸಿನಿಮಾ ಕೂಡ ಆಗಿದೆ. ಸೊ ಅವ್ರು ಬರೀತಿದ್ರು. ಆಮೇಲೆ ಒನ್ ಆಫ್ ದಿ ಬೆಸ್ಟ್ ರೈಟರ್ ಇಸ್ ಅನದರ್ ಬೆಸ್ಟ್ ರೈಟರ್ಸ್ ಈಸ್ ಭಾರತಿ ಸುಧಾ, ಎಡಕಲ್ಲು ಗುಡ್ಡದ. ಆಮೇಲೆ ಹುಯಿಹಾಲಿನ ಕೂರ್ಗ್, ಮಡಿಕೇರಿಯಲ್ಲಿದ್ದವರು. ಸೊ ಇಷ್ಟು ಮಂದಿ ಎಷ್ಟು ವೈಬ್ರೆಂಟಾಗಿ ಬರ್ತಾರೆ ಅಂದರೆ ನಮಗೆ ಬೇರೆ ಭಾಷೆಯನ್ನು ಓದುವ ಅಗತ್ಯವೇ ಇರಲಿಲ್ಲ, ಅಷ್ಟು ಬರಿತಾ ಇದ್ರು ಅವರು. ಆಗ ಪಂಥಗಳಿರಲಿಲ್ಲ, ಅದನ್ನು ನಾವು ಕಾದಂಬರಿ ಓದ್ತಾ ಇದ್ವಿ. ಅದು ಆದ ನಂತರ ಆಗ ಚಾಲ್ತಿದ್ದು ನವೋದಯ. ಅದು ತಾನೇ ಹಳೆಗನ್ನಡದೆಲ್ಲ ಮುಗಿದು ಕುವೆಂಪು ಬರೆಯೋಕ್ಕೆ ಶುರು ಮಾಡಿದ್ರು, ಬೇಂದ್ರೆ ಬರೆಯೋಕ್ಕೆ ಶುರು ಮಾಡಿದ್ರು. ಆ ಕಡೆ ಶಿವರಾಮ್ ಕಾರಂತ ಬೇರೆ ಥರ ಕಾದಂಬರಿ ಬರೀತಾಯಿದ್ರು. ಕಾವ್ಯಗಳಲ್ಲಿ ಬಂದಿದ್ದು ನವೋದಯ ಎಲ್ಲ ಕಾವ್ಯದಲ್ಲಿ ಮಾತ್ರ ಬಂತು. ಕಾವ್ಯದಲ್ಲಿ ನವೋದಯ ಬಂತು, ನವ್ಯ ಬಂತು, ಆನಂತರ ಬಂಡಾಯ, ದಲಿತ, ಹಿಂಗೆ ಕಥೆ ಮತ್ತು ಸಣ್ಣ ಕಥೆಯಲ್ಲಿ ಈ ರೀತಿಯ ಒಂದು ಪಾಪ್ಯುಲರ್ ಜನಪ್ರಿಯ ಕಾದಂಬರಿಗಳು ಅಂತ ಅದನ್ನ ಹೆಸರು ಕೊಟ್ಬಿಟ್ರು. ಸೊ ಅದು ಅದಕ್ಕೆ ಏನು ವಿಮರ್ಶೆಯ ಸ್ಥಾನಮಾನ ಕೊಟ್ಟಿಲ್ಲ, ಅದನ್ನು ಆಚೆ ಇಟ್ಬಿಟ್ರು. ಪತ್ತೇದಾರಿ ಕಾದಂಬರಿ ಅಂತ ಕರೆದು, ರೋಚಕ ಕಾದಂಬರಿ ಅಂತ ಕರೆದು, ಸಾಮಾಜಿಕ ಕಾದಂಬರಿ ಅಂತ ಕರೆದು, ಅದನ್ನು ವಿಮರ್ಶೆ ಮಾಡಬೇಕಾಗಿಲ್ಲ ಅಂತ ವಿಮರ್ಶೆ ಮಾಡಲಿಲ್ಲ. ಆ ನಂತರ ಬಂದ ಒಂದು ಸಾಹಿತ್ಯ ಪ್ರಕಾರ ಅಂದರೆ ಪ್ರಗತಿಶೀಲ ಅಂತ ಬಂತು. ಈ ಪ್ರಗತಿಶೀಲ ಅಂತ ಬಂದಾಗ ಅಲ್ಲಿ ನಿರಂಜನರು ಬಂದರು, ಮುಖ್ಯವಾಗಿ ನಿರಂಜನರು, ಸ್ವಲ್ಪ ಮಟ್ಟಿಗೆ ಅನಾಕರವರು, ತಾರಾಸು ಅವರು ಐತಿಹಾಸಿಕ, ಬಟ್ ಕೆಲವು ಈ ಥರದ ಪ್ರಗತಿಶೀಲ ಅಂದರೆ ಪ್ರಗತಿಶೀಲದಲ್ಲಿ ಅಲ್ಲ ಒಂದು ನವ್ಯ. ಆ ಪ್ರಗತಿಶೀಲದಲ್ಲಿ ಏನಂದರೆ ಅದು ಮೊದಲ ಬಾರಿಗೆ ಕಟ್ಟುಪಾಡುಗಳನ್ನು ಮುರಿಯುವಂಥ, ಅಂದರೆ ಒಂದು ಕಾದಂಬರಿ ನಾನು ಕೊಂದ ಹುಡುಗಿ ಅಂತ ಒಂದು ಕಥೆ ಇದೆ. ಆನಂದ ಅಂತ ಒಂದು ಲೇಖಕರು ಬಂದಿದ್ದು, ಅದು ಮೊದಲ ಒಂದು ರೀತಿಯ ಪ್ರಗತಿಶೀಲ ಕಥೆ ಅಂತ. ಆ ಕಥೆಯನ್ನು ಚಿಕ್ಕದಾಗಿ ಹೇಳಿದ್ರು, ಭಾಳ ಚೆನ್ನಾಗಿದೆ ಆ ಕಥೆ, ಹೇಗೆ ಮನಸ್ಸಲ್ಲಿ ಉಳಿಬಿಡುತ್ತೆ ಅಂತ. ಕಥೆಯಲ್ಲಿ ಒಬ್ಬ ಲೇಖಕ ಹೇಳ್ತಾನೆ. ಆ ಲೇಖಕ ಒಂದು ಕಾದಂಬರಿ ಬರೀಬೇಕು ಅಂತೇಳಿ ಹಳ್ಳಿಗೆ ಹೋಗ್ತಾನೆ ತನ್ನ ಗೆಳೆಯನ ಮನೆಗೆ. ಆ ಗೆಳೆಯ ಆ ಊರಿನ ಒಬ್ಬ ಪಟೇಲ, ಭಾಳ ದೊಡ್ಡ ಶ್ರೀಮಂತ. ಅವನ ಮನೆಗೆ ಹೋದಾಗ ಅವನು ಇವನಿಗೆ ಒಂದು ರೂಮ್ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆರಾಮಾಗಿ ಬರೆಯುತ್ತೇನೆ, ಒಳ್ಳೆ ಊಟ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ರಾತ್ರಿ ಹೊತ್ತಿಗೆ ಒಂದು ಹುಡುಗಿನ ಕಳಿಸ್ತಾನೆ ಅವ್ನ ರೂಮ್ಗೆ. ಆ ಊರಿನ ಯಾವುದೋ ದೇವದಾಸಿಯ ಮಗಳನ್ನು ಕಳಿಸ್ಕೊಟ್ಟು ಅವನು ನನ್ನ ಗೆಳೆಯ ಬಂದೇನು ನೀವು ಅವನ ಜೊತೆ ಅವನಿಗೆ ಸಂತೋಷವನ್ನು ಕೊಟ್ಟು ಬಾ ಅಂತೇಳಿ. ಈ ಕಾದಂಬರಿಗಾರ ಏನು ಮಾಡ್ತಾನೆ ಅಂದರೆ ಅವಳಿಗೆ ಅವನು ಶಾಕ್ ಆಗಿಬಿಡುತ್ತೆ. ಹಿಂಗೆಲ್ಲ ಇದೆಲ್ಲ ತಪ್ಪಮ್ಮ, ಈ ಥರ ಮಾಡಬಾರ್ದು, ನೀನು ಮಾಡ್ಕೊಂಡು ಭಾಳ ದೊಡ್ಡ ತಪ್ಪು, ನೈತಿಕತೆ ಅಲ್ಲ ಇದು, ನೀನು ಈ ಥರದ ಬದುಕನ್ನು ಬದುಕಬಾರ್ದು ಹೇಳಿ ಉಪದೇಶ ಮಾಡ್ತಾನೆ. ಅವಳು ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ನಾನು ಇಷ್ಟು ದಿನ ಭಾಳ ಒಂದು ಕೀಳಾದ ಬದುಕನ್ನು ಬದುಕಿದೆ ಅಂತ. ಅದನ್ನು ನೋಡಿದ ಮೇಲೆ ಇವನಿಗೆ ಜೀವನದಲ್ಲಿ ನಾನು ಅವಳ ಜೊತೆ ಇದ್ದರೆ ಬದುಕ್ತಾ ಇಲ್ಲ, ಅಟ್ಲೀಸ್ಟ್ ಈ ಬಾಯಿ ಮುಚ್ಕೊಂಡಿದ್ರೆ ಬರ್ತಾ ಇಲ್ಲ. ಈ ನಾನು ನೈತಿಕತೆಯ ಪಾಠ ಮಾಡೋಕ್ಕೆ ಹೋಗಿ ಜೀವವನ್ನೇ ತೆಗೆದುಬಿಟ್ಟೆ. ನಾನು ಕೊಂದ ಹುಡುಗಿ ಅಂತ ಒಂದು ಸಣ್ಣ ಕಥೆ ಅದು. ಅಂದರೆ ಲಿಟ್ರೇಚರ್ ಹೇಗೆ ಒಂದು ಜೀವ ವಿರೋಧಿ ಆಗಬಲ್ಲದು ಅಂತಂದರೆ, ನೈತಿಕತೆಯನ್ನು ಹೇಳಲಿಕ್ಕೆ ಹೋದಾಗ
ಅದನ್ನು ಹೇಗೆ ಹೇಳಬೇಕಿತ್ತು ಅವ್ನು ಹಂಗೆ ಹೇಳಲಿಲ್ಲ. ಭಾಳ ಧೈರ್ಯವಾಗಿ, ಅಂದರೆ ನಾನು ಭಾಳ ಸಭ್ಯಸ್ಥ, ನೀನು ಭಾಳ ನೀಚರು ಅಂತ ಹೇಳೋ ಧೋರಣೆಯಲ್ಲಿ ಮಾತನಾಡಿ. ಸೊ ಈ ರೀತಿಯ ಪ್ರಗತಿಶೀಲತೆಯ ಒಂದಷ್ಟು ಕಾದಂಬರಿಗಳು, ಆಗ ಇದು ವೇಶ್ಯ ಜೀವನವನ್ನು, ಸೊ ಇದನ್ನೆಲ್ಲ ಹೇಗೆ ಎದುರಿಸಿ ನಿಲ್ಬೇಕು, ಗೆಜ್ಜೆ ಪೂಜೆ ಎಲ್ಲ ಬರ್ತಲ್ಲ ಆ ಟೈಮಲ್ಲಿ ಆ ಪ್ರಗತಿಶೀಲ ಬಂತು. ಪ್ರಗತಿಶೀಲದ ನಂತರ ಬಂದಿತ್ತು ನವ್ಯ. ಈ ನವ್ಯಕ್ಕೂ ಉಳಿದಕ್ಕೂ ಒಂದು ವ್ಯತ್ಯಾಸ ಏನಂದರೆ, ಉಳಿದ ಲೇಖಕರು ಸಮಾಜದ ಕಥೆ ಹೇಳ್ತಾ ಇದ್ರು, ಇನ್ನೊಬ್ಬರ ಕಥೆ ಹೇಳ್ತಾ ಇದ್ರು. ನವ್ಯದವರು ತಮ್ಮ ಕಥೆ ಹೇಳಕ್ಕೆ ಮಾಡಿದ್ರು. ತಮ್ಮ ಮನಸ್ಸಲ್ಲಿ ಏನಿದೆ, ತಮ್ಮಲ್ಲಿರುವ ಅಸಹ್ಯತನ, ತಮ್ಮ ಕಾಮ, ತಮ್ಮಲ್ಲಿರುವಂಥ ದುರ್ಗುಣಗಳು, ಅದನ್ನೆಲ್ಲ ವೈಭವೀಕರಿಸಿ ಆ ಥರದ ಕಥೆ ಹೇಳ್ಕೊಂಡು ಮಾಡಿದ್ರು. ಅವರಲ್ಲಿ ಭಾಳ ಬೆಸ್ಟ್ ರೈಟರ್ ಈಸ್ ಅಕಾರ್ಡಿಂಗ್ ಟು ಮೀ ಆಲನಹಳ್ಳಿ, ಶ್ರೀಕೃಷ್ಣ ಆಲನಹಳ್ಳಿ. ಅವ್ರದ್ದು ಪ್ರಸಂಗದ ಗೆಲ್ಲಿದ್ದ ಭುಜಂಗಯ್ಯ ಈ ಥರದ್ದು ಭಾಳ ಚೆನ್ನಾಗಿತ್ತು. ಆಮೇಲೆ ಲಂಕೇಶದ್ದು ಕೂಡ ಮುಸ್ಸಂಜೆಯ ಕಥಾಪ್ರಸಂಗ, ಅದು ಭಾಳ ಚೆನ್ನಾಗಿತ್ತು. ಅನಂತಮೂರ್ತಿ ಅವ್ರದ್ದು ಎಲ್ಲ ಕಥೆಗಳಲ್ಲಿ ತುಂಬ ವೈಚಾರಿಕತೆ ಇತ್ತು. ಅಂದರೆ ಈ ಸಂಸ್ಕಾರ ಇದ್ದರೆ ಅವ್ರದ್ದು ಯಾವಾಗಲೂ 2 ಕ್ಯಾರೆಕ್ಟರ್ ಇರ್ತದೆ, ಒಂದು ಒಳ್ಳೆಯ ಕ್ಯಾರೆಕ್ಟರ್, ಒಂದು ಕೆಟ್ಟ ಕ್ಯಾರೆಕ್ಟರ್, ಅದರ ಮಧ್ಯೆ ಸಂಘರ್ಷ ಇರುತ್ತೆ. ಸಂಸ್ಕಾರದಲ್ಲಿ ನಾರಾಯಣಪ್ಪ ಮತ್ತು ಪ್ರಾಣೇಶಾಚಾರ್ಯ ಬರ್ತಾನೆ, ಈ ಮೌನಿಯಲ್ಲಿ ಕುಪ್ಪಣ್ಣ ಭಟ್ಟ ಮತ್ತು ಅಪ್ಪಣ್ಣ ಭಟ್ಟ, ಆಮೇಲೆ ಎಲ್ಲರಿಗೂ ಸಾಮಾನ್ಯ ಹೇಳಿರ್ತಾರೆ. ಆಮೇಲೆ ಅವರು ಭಾರತೀಪುರ ಅಂತ ಬರ್ತಾರೆ, ಜಗನ್ನಾಥ ಮತ್ತು ಊರಿನ ಒಂದು ದೇವಸ್ಥಾನದ ವ್ಯವಸ್ಥೆ, ದೇವಸ್ಥಾನದೊಳಗೆ ದಲಿತರನ್ನು ಕರ್ಕೊಂಡು ಈ ರೀತಿಯ ಸೈದ್ಧಾಂತಿಕವಾದ ಸಂಗತಿಗಳನ್ನು ಏನು ಹೇಳಬೇಕು ಅದನ್ನು ಕಾದಂಬರಿ ಒಳಗೆ ತರಕ್ಕೆ ಪ್ರಯತ್ನ ಮಾಡಿದೆ. ಅವಸ್ಥೆ ಅಂತ ಗೋಪಾಲ್ ಗೌಡರ ಜೀವನವನ್ನು ಆಧರಿಸಿದ್ದು ಅಂತೇಳಿ ರಾಜಕೀಯ ಚಿಂತನೆಯನ್ನು ಮಾಡುವಂಥ ಕಾದಂಬರಿ ಬರೆದರು. ಇದು ನವ್ಯ ಕಾಲದಲ್ಲಿ ಶಾಂತಿನಾಥ್ ದೇಸಾಯಿ, ಯಶವಂತ್ ಚೇತಾಲು, ಹೀಗೆ ಒಂದಷ್ಟು ಬರೆದರು. ಆ ಕಾಲದಲ್ಲಿ ಬಹಳ ಗಣನೀಯವಾಗಿ ಓದುಗರ ಸಂಖ್ಯೆ ಕಡಿಮೆ ಆಯಿತು. ಅಂದರೆ ಇದು ಯಾರಿಗೂ ಅರ್ಥ ಆಗ್ತಿರಲಿಲ್ಲ, ಅವ್ರು ಏನು ಹೇಳ್ತಿದ್ದಾರೆ. ಶಿಕಾರಿ ಕಾದಂಬರಿ ನನಗೆ ಭಾಳ ಇಷ್ಟ. ಅಂದರೆ ಅದು ಭಾಳಷ್ಟು ಮಂದಿ ನಾನು ಓದಿಕೊಟ್ಟವ್ರಿಗೆ ಅದು ಏನು ಗೊತ್ತಾಗಲ್ಲ ಅಂತ. ಅಂದರೆ ಸ್ಟ್ರಕ್ಚರ್ ಬೇರೆ ಇರ್ತಾಯಿತ್ತು, ಅವ್ರು ಹೇಳುವ ರೀತಿ ಬೇರೆ ಇರ್ತಾಯಿತ್ತು. ಅಂದರೆ ದೇ ಆರ್ ಹೈಲಿ ಇನ್ಫ್ಲೂಯೆನ್ಸ್ ಬೈ ವೆಸ್ಟರ್ನ್ ಲಿಟ್ರೇಚರ್. ಇಲ್ಲಿ ಯುಲಿಸಿಸ್, ಜೇಮ್ಸ್ ಜಾಯ್ಸ್ ಬರೀತಿದ್ರಲ್ಲ, ಯುಲಿಸಿಸ್ ಆ ಥರದ್ದು ಅವರೊಂದು ತಂತ್ರ ಬಳಸ್ತದೆ, ಪ್ರಜ್ಞಾ ಪ್ರವಾಹ ತಂತ್ರ. ಆ ಪ್ರಜ್ಞಾ ಪ್ರವಾಹ ತಂತ್ರ ಅಂದರೆ ಮನಸ್ಸು ಹೆಂಗೆ ಯೋಚನೆ ಮಾಡುತ್ತೋ, ನಮ್ಮ ಪ್ರಜ್ಞೆ ಹೆಂಗೆ ಯೋಚನೆ ಮಾಡುತ್ತೋ ಅದು ಹಾಗೆ ದಾಖಲಿಸ್ತಾ ಹೋಗೋದು. ಅದರ ಒಂದು ಕಂಟಿನ್ಯೂಟಿ ಬೇಕಾಗಿಲ್ಲ. ಒಂದು ಇನ್ಸಿಡೆಂಟ್ ಇಲ್ಲಿ ಇವತ್ತು ನಾನ್ ಲೀನಿಯರ್ ಸಿನಿಮಾ ಅಂತ ಬರುತ್ತಲ್ಲ, ಈ ತಮಿಳು ಸಿನಿಮಾಗಳು ಮೊನ್ನೆ ಒಂದು ಈ ಸೀನ್ ಹೇಳ್ತಾರೆ, ಅದರ ನಂತರ ಹಿಂದೆ ನಡೀತು ಅಂತ ಆಮೇಲೆ ಕೊನೆಯಲ್ಲಿ ಹಿಂಗೆಲ್ಲ ತಂದು ಮಿಕ್ಸ್ ಮಾಡ್ತಾರೆ. ಆ ಥರದ ಒಂದು ಸ್ಟ್ರಕ್ಚರಲ್ಲಿ ಕಾದಂಬರಿಗಳು ಬಂದು ಅದು ಈ ಆರಂಭದ ಕಾದಂಬರಿಗಳನ್ನು ಓದ್ದವರಿಗೆ ಇಷ್ಟ ಆಗ್ತಿರಲಿಲ್ಲ, ಹಾಗಾಗಿ ಭಾಳ ಗಣನೀಯವಾಗಿ ಕಡಿಮೆ ಆಯಿತು. ಬಟ್ ಈಗ ಮತ್ತೆ ಜಾಸ್ತಿ ಆಗ್ತಿದೆ. ಈಗ ಆ ಸ್ಟ್ರಕ್ಚರನ್ನು ಬಿಟ್ಟು ಕತೆ ಹೇಳುವವರ ಸಂಖ್ಯೆ, ಹೊಸಗೇಂದ್ರ ಈ ಸ್ಟ್ರೈಟ್ ನರೇಷನ್ ಮಾಡ್ತಾರೆ, ಅಂದರೆ ಸುಮಾರು ಜನ ಇದ್ದಾರೆ ಈ ಕನ್ನಡದಲ್ಲಿ. ಇವರು ವಿವೇಕ್ ಶಾನಭಾಗ್ ಭಾಳ ಸ್ಟ್ರೈಟ್ ಆಗಿ ನರೇಷನ್ ಮಾಡ್ತಾರೆ. ದತ್ತಾತ್ರೇಯ, ದತ್ತಾತ್ರೇಯ ವಾಸ್ ಇನ್ ಅಮೇರಿಕಾ ಭಾಳ ವರ್ಷ ಇದ್ದರು. ಸೊ ಅವರು ಇದರದವರೆಲ್ಲ ಒಂಥರ ಬದುಕನ್ನು ಅವ್ರದ್ದು ಒಂದು ಇತ್ತೀಚೆಗೆ ಕತೆ ಬಂದಿತ್ತು ಕಾದಂಬರಿ, ಒಂದೊಂದು ತಲೆಗೂ ಒಂದೊಂದು ಬೆಲೆ ಅಂತ. ಅದು ಒಂದು ರೀತಿಯಲ್ಲಿ ನಿವೃತ್ತನಾದ ಕಾರ್ಪೊರೇಟ್ ಜಗತ್ತಲ್ಲಿ ಒಬ್ಬ ನಿವೃತ್ತ, ಒಂದು ಇಂಗ್ಲೀಷ್ ಸಿನಿಮಾ ಕೂಡ ಇದೆ. ಅದು ಹೇಳ್ತದಕ್ಕೆ ಅದು ಕನ್ನಡದಲ್ಲಿ ಅದನ್ನು ಮಾಡಿದ್ರಂತ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಇಲ್ಲಿ ಬಂದಿತ್ತು, ಇಂಟರ್ನಿ ಅಂತ ಒಂದು ಸಿನಿಮಾ ಇಟ್ ವಾಸ್. ಸೊ ಇವತ್ತು ಈ ಪಂಥಗಳಿದಾವಲ್ಲ, ಈ ಪಂಥಗಳು ಯಾರಲ್ಲಿದೆ ಅಂದರೆ ಬರೆಯುವವರಲ್ಲಿಲ್ಲ, ಮಾತಾಡುವವರಲ್ಲಿದೆ. ಅದು ಇವತ್ತು ಏನಾಗಿದೆ, ಈ ಒಂದು ಕಥೆಯನ್ನು ಬರೆದ್ರೆ ಆ ಕಥೆಯನ್ನು ಕುರಿತು ಮಾತಾಡುವವರ ಸಂಖ್ಯೆ ಜಾಸ್ತಿ ಇದೆ. ಅವ್ರು ಓದಿರೋಲ್ಲ, ಒಂದು ಲೈನ್ ಇಟ್ಕೊಂಡು ಅದನ್ನು ಟೀಕಿಸುವಂಥ ಒಂದು ಬಳಗ ಇದೆ. ಆಮೇಲೆ ಅದು ಯಾರು ಬರೆದಿದ್ದಾರೆ, ಅದು ಯಾವ ಪಂಗಡಕ್ಕೆ ಸೇರಿದವರು, ಹೀಗೆ ಒಂದು ಒಂದು ಪಾಲಿಟಿಕ್ಸ್ ಸಾಹಿತ್ಯಗಳು ಬಂದ್ಬಿಟ್ಟು. ಸೊ ನಿಮಗೆ ಮುಕ್ತವಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ಶ್ರೀಕಾಂತ್ ಅವ್ರು ಕೇಳಿದರು, ನೀವು ಲೆಫ್ಟೋ ರೈಟೋ ಎಷ್ಟು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಸೊ ಪ್ರತಿ ಅಕ್ಷರವನ್ನು ಬರೆಯೋದು ಕೂಡ ಅದು ನಿಮ್ಮನ್ನು, ನಾನು ಏನು ಬರೀತಿದ್ದೀನಿ ಅಂತ ಹೇಳೋದನ್ನು 2 ಸಲ ಯೋಚನೆ ಮಾಡ್ಕೊಂಡು ಮಾಡುತ್ತೆ. ನನಗೆ ಒಂದು ಜ್ಞಾಪಕ ಬರುತ್ತೆ, ಕೃಷ್ಣೇಗೌಡನ ಆನೆ ಅಂತ ಒಂದು ಕಥೆ ಇದೆ, ತೇಜಸ್ವಿ ಅವರು ಬರೆದಿದ್ದು. ಆ ತೇಜಸ್ವಿಯವರು ಆ ಕಾದಂಬರಿಯಲ್ಲಿ ಭಾಳ ಸುಲಭವಾಗಿ ಬರೆದಿರ್ತಾರೆ. ಅಂದರೆ ಈ ಸಾಬ್ರೆಲ್ಲ ಬಂದು ಹಿಂಗಾಗೋಯ್ತು, ಆಮೇಲೆ
ನಮ್ಮೂರನ್ನ ಅವ್ರ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಧರ್ಮಸ್ಥಳ ಕರ್ಕೊಂಡೋಗಿ ಬೀಳ್ತಾ ಇದ್ರು. ಹೀಗೆಲ್ಲ ಇವತ್ತು ಅದು ಬರೀಕಾಗಲ್ಲ. ಇವತ್ತು ಬರೆದ್ರೆ ಅದು ಭಾಳ ಇದಾಗುತ್ತೆ. ಅಂದರೆ ಈ ಸಾಬರನ್ನು ಬಳಸೋಂಗಿಲ್ಲ. ಹೀಗೆ ಸಾಕಷ್ಟು ಕಡೆ ಅವರಲ್ಲಿ ಬಹಳ ಹೇಗೆ ನಾವು ಮುಕ್ತ ಅಂದರೆ ಅದು ಅವ್ರ ಬಗ್ಗೆ ಒಂದು ರೀತಿಯ ದ್ವೇಷ ಇದ್ದು ಮಾತಾಡಿದಲ್ಲ. ಸಾಮಾನ್ಯವಾಗಿ ಒಂದು ಸಮೂಹದಲ್ಲಿ ಮಾತಾಡುವಾಗ ಭಟ್ಟ ಅಂತ ಕರಿತೀವಿ ನಮ್ಮನ್ನು. ಇವತ್ತು ಒಂದು ಭಟ್ಟ ಒಂದು ಕಾರಂತರು ಶಿವರಾಮ್ ಕಾರಂತರು ಆ ಕಾಲಕ್ಕೆ ಲಟಪಟ ಆಚಾರ್ಯ ಅಂತ ಬರೆದಾಗ ದೊಡ್ಡ ಗಲಾಟೆ ಆಗುತ್ತೆ. ಒಂದು ಟೆಕ್ಸ್ಟ್ ಬುಕ್ಕಿಗೆ ತೆಗಿಬೇಕು ಅಂತೇಳಿ ಹೋರಾಟಗಳನ್ನು ಮಾಡ್ತಾರೆ. ಹೀಗಾಗಿ ಭಾಷೆ ಬಹಳ ಮಡಿವಂತವಾಗ್ತಾ ಹೋಗುತ್ತೆ, ಸಮಾಜ ಕಲುಷಿತವಾಗ್ತಾ ಹೋಗುತ್ತೆ. ಈ ಭಾಷೆಯಲ್ಲಿ ಮಡಿವಂತಿಕೆ, ಭಾಷೆಯಲ್ಲೇ ಹುಡ್ಕೊಂಡು ಹೋದರೆ ರೈಟ್ರಿಗೆ ಜಾಗ ಇರಲ್ಲ. ಅಲ್ಲಿ ಎಲ್ಲವನ್ನ ಸೆನ್ಸಾರ್ ಮಾಡ್ತಾ ಹೋದರೆ ಅವನೇ ಸೆನ್ಸಾರ್ ಮಾಡಬೇಕಾಗಿದೆ. ಸೊ ನೀವು ಹೇಳಿದಂಗೆ ಪ್ರತಿಯೊಂದನ್ನು ಬರೆಯುವಾಗಲೂ ಇದು ಕಾಂಗ್ರೆಸ್ ಪರವಾಗಿದೆಯೋ ಅಥವಾ BJP ಪರವಾಗಿದೆಯೋ ಅಥವಾ JDS ಪರವಾಗಿದೆಯೋ ಹೀಗೆ ನೋಡ್ತಾ ಇರಬೇಕಾಗುತ್ತೆ ನಾವು. ಯಾಕಂದರೆ ಅದನ್ನು ನೋಡದೆ ಬರೆಯುವಂಥ ಸಬ್ಜೆಕ್ಟ್ಗಳನ್ನೇ ಆರಿಸ್ಕೊಳ್ಬೇಕಾಗುತ್ತೆ. ಈಗ ನನ್ನ ಮುಂದಿನ ಕಾದಂಬರಿ ಹೆಸರು ದಕ್ಷಿಣಾಯನ. ಅದು ಅಂಕಿತ ಪ್ರಕಾಶನದ 1000ನೇ ಕಾದಂಬರಿ. ಅದನ್ನು ನಾನು ಅಂದ್ಕೊಂಡಿದ್ದು ಸೌತ್ ಕೇಂದ್ರದ ಬಗ್ಗೆ ಬರೀತೀನಿ ಅಂತ. ಈಗ ಅಂದ್ಕೊಂಡಿರುವಾಗ ಏನಾಯಿತು ಅಂದರೆ ಅಲ್ಲಿ ಆ ಧರ್ಮಸ್ಥಳ ಇಶ್ಯೂ ಬಂತು. ಆ ಇಶ್ಯೂನ ಮುಟ್ಟದೆ ಇದನ್ನು ಮುಟ್ಟೋಕ್ಕಾಗಲ್ಲ. ಅದನ್ನು ಮುಟ್ಟಕ್ಕೆ ಹೋದರೆ ಅದು ಮೈ ಮೇಲೆ ಬರ್ತದೆ. ಅಂದರೆ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ದ ಸಬ್ಜೆಕ್ಟ್. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೂ ಕ್ಯಾನ್ ಹ್ಯಾಂಡಲ್ ಇಟ್. ಅಂದರೆ ರೈಟ್ರಿಗೆ ಭಾಳ ಮುಖ್ಯ ಆಗಿದ್ರೆ ಈ ಸಬ್ಜೆಕ್ಟನ್ನು ಯಾರು ಹ್ಯಾಂಡಲ್ ಮಾಡ್ಬೋದು ಅಂತ. ಅಂದರೆ ಕಾದಂಬರಿ ಒಳಗೆ ನಾನು ಅದನ್ನು ಯಾರ ಬಾಯಲ್ಲಿ ಹೇಳಿಸ್ಬೇಕು. ಪತ್ರಕರ್ತರ ಬಾಯಲ್ಲಿ ಹೇಳಿಸಿದ್ರೆ ಏನಾದರೂ ಹೇಳಿಸ್ಬೋದು. ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಬಾಯಲ್ಲಿ ಹೇಳಿಸಿದ್ರೆ ಅಷ್ಟು ಹೇಳ್ಸೋಕ್ಕಾಗಲ್ಲ. ಒಬ್ಬ ಕಾದಂಬರಿಕಾರನ ಬಾಯಲ್ಲಿ ಹೇಳಿಸಿದ್ರೆ ಅವನು ಭಾಳ ಡೆಮೊಕ್ರೆಟಿಕ್ ಆಗಿ ಮಾತಾಡೋದು. ಹೀಗೆ ಅಂದರೆ ಅಥವಾ ಒಬ್ಬ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಕೈಯಲ್ಲಿ ಹೇಳಿಸಿದ್ರೆ ಒಂದು ಪಕ್ಷದ ಪರವಾಗಿರುತ್ತೆ. ಹೀಗೆ ನಾನೊಬ್ಬನ ಆಯ್ಕೆ ಮಾಡ್ಕೋಬೇಕು. ಒಂದು ಕ್ಯಾರೆಕ್ಟರ್ನ ಹುಡ್ಕೊಂಡು, ಹೆಣ್ಣಾಗಿರಬೇಕಾ ಗಂಡಾಗಿರಬೇಕು ಅದನ್ನು ಹುಡುಕಬೇಕು. ಹಾಗೆ ಯಾರ ಕೈಯಲ್ಲಿ ಕಥೆ ಹೇಳಿಸ್ತೀನಿ ಅನ್ನೋದಕ್ಕೆ ಸರಿಯಾದ ವ್ಯಕ್ತಿಯನ್ನು ಹುಡುಕದೇ ಹೋದರೆ ಆ ಕತೆ ಚೆನ್ನಾಗಿ ಬರೋಲ್ಲ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರೋಸೆಸ್. ನಾನು ನೀವು ಹೆಂಗೆ ಬರೀತಿದ್ದಕ್ಕಿಂತ ನಾನು ಫಸ್ಟ್ ಸಿಲೆಕ್ಟ್ ಎ ಕ್ಯಾರೆಕ್ಟರ್. ಹೇಗೆ ನೀವು ಮನೆ ಕಟ್ಟಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿನ ಹುಡುಕ್ತೀರ, ಸರಿಯಾದ ಮೇಸ್ತ್ರನ ಹುಡುಕದೇ ಇದ್ದರೆ ಮನೆ ಚೆನ್ನಾಗಿ ಬರೋದು. ಹಾಗೆ ಸರಿಯಾದ ನಾಯಕನ ಹುಡುಕ್ತಾ ಇದ್ದರೆ ಕತೆ ಚೆನ್ನಾಗಿ ಬರೋದು. ಅದನ್ನು ಹುಡುಕೋದು. ನಾಯಕ ಆಗಿರಬೇಕು, ನಾಯಕಿ ಆಗಿರಬೇಕು, ಓದಿರಬೇಕು, ಓದಿಲ್ಲದೆ ಇರಬೇಕು. ಈಗ ಓದಿಲ್ಲದೆ ಇದ್ದರೆ ಅವರಲ್ಲಿ ಬರುವಂಥ ಸತ್ಯಗಳು ಬಾಳಿದ ಸತ್ಯಗಳಾಗಿರ್ತವೆ. ಬಟ್ ಬಹಳ ದೊಡ್ಡ ತಾತ್ವಿಕತೆ ಹೇಳೋಕ್ಕಾಗಲ್ಲ. ಅಂದರೆ ಓದದೇ ಇರುವ, ಅಂದರೆ ಸಣ್ಣ ಮಕ್ಕಳ ಬಾಯಲ್ಲಿ ದೊಡ್ಡ ಫಿಲಾಸಫಿ ಹೇಳಿಸ್ದಂಗೆ ಆಗುತ್ತೆ. ಸೊ ಹಂಗೆ ಹೇಳಿದ್ರೆ ಅದು ಭಾಳ ಕೃತಕವಾಗಿರುತ್ತೆ. ಈಗ ಭಾಳ ಸವಾಲುಗಳಿವೆ ಈಗ. ಆಮೇಲೆ ಇಷ್ಟೆಲ್ಲ ಆದಮೇಲೆ ನಿಮ್ಮ ಪುಸ್ತಕವನ್ನು 1000 ಮಂದಿ ಓದ್ತಾರೆ ಅಂತ ಗ್ಯಾರಂಟಿ. ದ ಸ್ಟ್ರಗಲ್ ಅಂಡ್ ಟೈಮ್ ಟೇಕನ್ ಟು ರೈಟ್ ಎ ನಾವೆಲ್ ಇಸ್ ನಾಟ್ ವರ್ತ್ ಆಫ್ ಇಟ್ ಸೇ ಅಲ್ವಾ. ಅದು ಎಷ್ಟೋ ಕಡೆ ಅನಿಸ್ಬಿಡುತ್ತೆ ಯಾಕೆ ಬರೀತಾ ಇದ್ದೀನಿ. ಬಟ್ ಒಂದು ಸಂತೋಷವನ್ನು ಅಂತೂ ಕೊಟ್ಟೇ ಕೊಡುತ್ತೆ. ಅಂದರೆ ಹೇಗೆ ಮನೆಯಲ್ಲಿ ಯಾರು ಊಟ ಮಾಡದೇ ಇದ್ದರೂ ಅಡುಗೆ ಮಾಡೋದೊಂದು ಖುಷಿ ಇರ್ತಲ್ಲ. ಅಂದರೆ ವಿ ಡೂ ಇಟ್ ವಿತ್ ಲವ್. ಇದೊಂದನ್ನು ಇಫ್ ಯು ಲವ್ ಇಟ್, ಅಂದರೆ ಇಫ್ ಯು ಲವ್ ಕುಕಿಂಗ್. ಅದಕ್ಕೆ ನನ್ನ ಬೈತಾ ಇರ್ತಾರೆ, ಅಲ್ಲಿ ಕೊತ್ತಂಬರಿ ಸೊಪ್ಪು ಒಣಗೋಗಿದ್ರೆ ಇಲ್ಲ ಕೊತ್ತಂಬರಿ ಸೊಪ್ಪು ತಗೊಂಬ, ಹೊಸ ತಗೊಂಬಾನೆ. ಆಯ್ತು, ಒಂದು ಹೊತ್ತಿನ ಊಟ ಅಲ್ಲ ಮಾಡಬೇಡ ಅಂತ. ಇಲ್ಲ, ಒಂದು ಹೊತ್ತಿನ ಊಟ ನೀವು ಪಕ್ಕಡಿಟ್ಟು. ಸೊ ಕೊತ್ತಂಬರಿ ಸೊಪ್ಪು ಹೊಸದಾಗಿ ತರಬೇಕು ಅಂತೇಳಿ ಹಿಂಸೆ ಮಾಡ್ತೀವಲ್ಲ. ಸೊ ಒಬ್ಬ ರೈತರು ಹಾಗೆ ಮಾಡ್ತಾರೆ. ಅಂದರೆ ಇದನ್ನು ಬಿಡಲ್ಲ, ಇದನ್ನು ಚೆನ್ನಾಗೇ ಬರೆಯೋಣ ಇನ್ನು ಓದ್ತಾರೆ. ಪ್ರತಿ ಮೇಕರ್, ಸಿನಿಮಾ ಮೇಕರು ಹಾಗೆ ಮಾಡ್ತಾಯಿರ್ತಾನೆ. ಸೊ ಆ ಸ್ಟ್ರಗಲ್ಲು ಮತ್ತು ಆ ಸ್ಟ್ರಗಲ್ಗೆ ಸಿಕ್ಕುವಂಥ ಪ್ರತಿಫಲ ಎರಡನ್ನು ಏನು ತಾಳೆ ಹಾಕಿ ನೋಡಿದ್ರೆ ನಿಮ್ಗೆ ಅಷ್ಟು ಫಲ ಬೀರಲ್ಲ. ಬಟ್ ಆ ಸ್ಟ್ರಗಲ್ ಮತ್ತು ಅದು ಕೂಡ ಸಂತೋಷ ನೋಡಿದ್ರೆ ನಿಜವಾಗಲೂ ಸಾರ್ಥಕತೆ ಇರುತ್ತೆ. ಆ ಸಂತೋಷವೇ ನನ್ನ ಸಾರ್ಥಕತೆ. ಇದಕ್ಕೆ ಸಮಯದ ಬಂದಿದೆ. ಇನ್ನೊಂದು ಒಂದು ಪ್ರಶ್ನೆ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಇಟ್. ಸೊ ಒಂದಿದು. ಸೊ ಇಲ್ಲಿ ಈಗ ಪುಸ್ತಕ ಓದಬೇಕು ಅಂದರೆ ನಮಗೆ ಈಗ ಇಮಿಡಿಯೇಟಾಗಿ ಯಾವುದೋ ನಿಮ್ಮದು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ. ಆ ಬುಕ್ ಬೇಕು ಅಂದರೆ ನಮ್ಮ ತಿರ್ಗಾ ಯಾರಾದರೂ ಇಂಡಿಯಾಗೆ ಹೋಗ್ಬೇಕು, ಅವ್ರು ಯಾರು ತರಬೇಕು, ಅಥವಾ ನಾವು ಯಾವಾಗ ಹೋದಾಗ ತೊಗೊಂಡು ಬರಬೇಕು, ಅಷ್ಟಕ್ಕೆ ಸ್ವಲ್ಪ ಮರ್ತೋಗಿರುತ್ತೆ, ಅದೆಲ್ಲ ಆಗುತ್ತೆ. ಸೊ ಈ ಬುಕ್ಕು ಯಾಕೆ ನೀವು ಇದು ಮಾಡಬಾರ್ದು? ಇನ್ನೂ ನಿಮ್ಮ ಪ್ರಕಾಶಕರು ಅವರೆಲ್ಲ ಹೇಳ್ತಾರೆ ಆಗೋದಿಲ್ಲ ಅಂತ. ಬಟ್ ನೀವೀಗ ಜನಪ್ರಿಯ ಲೇಖಕರಾಗಿದ್ದರಿಂದ ನೀವು ಡಿಮ್ಯಾಂಡ್ ಮಾಡ್ಬೋದು, ಈಗ ಮಾಡಿಸಿ ನೀವು ಈ ಬುಕ್ಕು ಆ ಥರ.
ಈಗ ವಸುಧೇಂದ್ರದ್ದು ಎಲ್ಲ ಬುಕ್ಸು ಸಿಗುತ್ತೆ, ಎಲ್ಲ ಅವ್ರ ಫುಲ್ ಕಲೆಕ್ಷನ್ ಇದೆ. ಸೊ ನಾವಿಲ್ಲಿ ಬುಕ್ ಕ್ಲಬ್ ಅದು ಮಾಡಿದಾಗ ಹಳೆಯ ಪುಸ್ತಕಗಳೇ ಓದ್ತಾ ಇದೀವಿ, ಒಂಥರ PDF ಅಥವಾ ಎಲ್ಲರ ಕೈಲೂ ಒಂದೇ ಬುಕ್ ಇದು ಮಾಡಿಸೋದು ಕಷ್ಟ ಆಗುತ್ತೆ. ಒಂದ್ಸಲಿ ಮೊನ್ನೆ ಗಣೇಶ ಅವ್ರು ಮಾಡಿದ್ವಿ, ಒಂದು ಶಾಲಾ ಬಂಜಿಕೆ ಅಂತ ಒಂದು ಬುಕ್ ಇತ್ತು, ಇದು ಮಾಡಿ ಅವ್ರನ್ನೂ ಕರೆಸಿದ್ವಿ ಇದಕ್ಕೆ ಬುಕ್ ಕ್ಲಬ್ ಡಿಸ್ಕಷನ್ಗೆ. ಸೊ ನೀವು ಯಾಕೆ ಒಂದು ಸ್ವಲ್ಪ ಪ್ರೆಷರ್ ಹಾಕಬಾರ್ದು ಪಬ್ಲಿಷರ್ಸ್ ಮೇಲೆ ಅಂತ. ಆಮೇಲೆ ಇದು ನೆಕ್ಸ್ಟ್ ಬುಕ್ ಒಂದು ಟೈಟಲ್ ಕೊಟ್ಬಿಡ್ತಾ ಇದ್ದೀನಿ, ಹುಚ್ಚು ಮನಸ್ಸಿನ 100 ಮುಖಗಳು. ಇಲ್ಲ ಸರ್, ನಮ್ಮದು ಈ ಬುಕ್ ಮಾಡಿದ್ದಾರೆ, ಇದು ಯಾರು ಮಾಡಿದ್ದಾರೆ ಅಂದರೆ ಮೈಲ್ಯಾಂಗ್ ಅಂತ ಉಂಟು, ಅವರೊಂದು 25-30 ಬುಕ್ ಮಾಡಿದ್ದಾರೆ. ನನಗೆ ಅದಕ್ಕೆ ಮಾಡೋದಕ್ಕೆ ಅಬ್ಜೆಕ್ಷನ್ ಏನಿಲ್ಲ. ಸೊ ಅದರಲ್ಲಿ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಎಷ್ಟು. ಆಮೇಲೆ ಕೇಳು ಅಂತ ಒಂದು ಯಾವುದು ಕೇಳು ಕತೆ ಅಂತ ಒಂದಿದೆ, ಅವರು ಆಡಿಯೋ ಬುಕ್ ಮಾಡಿದ್ದಾರೆ. 2-3 ಆಡಿಯೋ ಬುಕ್ ಕೂಡ ಇದೆ, ಅದು 2-3 ಮಂದಿ ಆಡಿಯೋ ಬುಕ್ಗಳು ಮಾಡೋದು, 50 ಬುಕ್ ಆಡಿಯೋ ಬುಕ್ ಆಗಿದೆ. ಅದೇನಾಗಿದೆ ಅಂದರೆ ಅದು ಮೈಲಾಗಲ್ಲಿ ಏನಾಯ್ತು ಅಂದರೆ ಅವರಿಗೆ ಬೇಕಾದಷ್ಟು ಆಡಿಯನ್ಸ್ ಸಿಕ್ಕಿಲ್ಲ. ಅಂದರೆ ಅವರೆಲ್ಲರೂ ಮಾಡಿದ್ದಾರೆ. ಅದು ಮೈಲ್ಯಾಂಗ್ ನೋಡಿದ್ದೀನಿ, ಅಷ್ಟು ಸೊ ನೀವು ಹೇಳೋದು ಗೂಗಲ್ ಬುಕ್ಕಲ್ಲಿ ಯೂಸರ್ ಫ್ರೆಂಡ್ಲಿ ಇಲ್ಲ ಅದು. ಸೊ ಗೂಗಲ್ ಬುಕ್ಕಲ್ಲಿ ಮಾಡೋದು. ಅದು ಇದು ವೆಬ್ಸೈಟ್ಗೆ ಹೋಗ್ಬೇಕು, ತೊಗೊಬೇಕು, ತಿರ್ಗಾ ಇದಕ್ಕೆ ಬರಬೇಕು. ಅಲ್ಲ, ನಾನು ಅದಕ್ಕೆ ಯಾರಾದರೂ ಮಾಡೋಕ್ಕೆ ಬಂದರೆ ನಾನು ಅಲ್ಲಿ ಇದ್ದ ರೈಟ್, ಐ ಡೋಂಟ್ ನೋ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ವಾ? ಅಲ್ಲ, ಯಾರು ವಸುಧೇಂದ್ರ ಆ ಥರ ಅವ್ರು ಮಾಡಿಬಿಟ್ಟಿದಾರಲ್ಲ, ಇಟ್ ವಿಲ್ ಬಿ ವೆರಿ ಈಸಿ ಅಲ್ಲ, ಅನ್ಸಲ್ಲ. ಅದು ಹೆಂಗೆ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಭಾಸ್ಕರ, ನಾನು ಸರ್ ಮಾತಾಡಿದ್ರೆ ಏನು ಅಂದರೆ, ಈ ಗಣೇಶ ಅವ್ರದ್ದು 32 ಬುಕ್ ನಾನು ಅಶೋಕ್ ಒಂದು ಬಂಡು ತರಿಸ್ಕೊಂಡ್ರೆ, ನಾನು ಸರ್ ಕೇಳಿದೆ, ಸರ್ ನಿಮ್ಮ ಪ್ರಕಾರ ನಿಮ್ಮ ಬೆಸ್ಟ್ ಬುಕ್ಸ್ ಯಾವು ಅಂತ. ಅವರು ಒಂದು ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಪ್ರಕಾಶ್ ಸರ್ ಹತ್ರ ಮಾತಾಡೋಣ, ಕಂಬತ್ತಳ್ಳಿ ಹತ್ರ, ಅದನ್ನು ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಮಾಡಿ ಬಲ್ಕಾಗಿ ತರಿಸೋಣ. ದೆನ್ ಒಂದು ಸೆಲೆಕ್ಟಿವ್ ಪೇಪರ್ ಅಟ್ಲೀಸ್ಟ್, ಅಲ್ಲ ಸಾಫ್ಟ್ ಕಾಪಿ ಸಿಗಲ್ಲ ಅಂದರೆ ಹಾರ್ಡ್ ಕಾಪಿನೇ ಯೂಸ್ ಮಾಡೋಣ, ಅದು ಪ್ಲಾನ್ ಇದೆ ಈಗ. ಅಲ್ಲ, ನಾನೀಗ ಹೊಸ ಬುಕ್ ಬಂದಾಗ ಇಲ್ಲಿ ಒಂದು 25-30 ಜನ ಓದಿದ್ರೆ ಐ ಕ್ಯಾನ್ ಶಿಪ್ ದಟ್ ಬುಕ್. 10-15 ಮಾಡ್ಬೋದು. ಅಲ್ಲ, ಆಮೇಲೆ ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್. ಇಲ್ಲ, ಎಲ್ಲ ಥರದ್ದು ಇರ್ಬೇಕು. ಈಗ ಮುಂಚೆ ಸಿನಿಮಾಗೆ ಕಾಂತಾರ ಈಗ ಎಷ್ಟು 100 ಥಿಯೇಟರ್ ಮೇಲೆ ಆಗ್ತಾ ಇದೆ, ಈಗ ರಿಲೀಸ್ ಆಗ್ತಾ ಇದೆ. ಮುಗಿಸೋಣಂತೆ. ಸೊ ವಂದನಾರ್ಪಣೆಗೆ ಪ್ರಸನ್ನ ಅವರಲ್ವಾ? ಪ್ರಸನ್ನ ಅವರು ವಂದನಾರ್ಪಣೆಗೆ ಬರೋದಕ್ಕಿಂತ ಮುಂಚೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸೋಕ್ಕೆ. ಜೋಗಿ ಅವರು ನನಗೊಂದು 20 ವರ್ಷ ಸ್ನೇಹಿತರು. ಅವರು ಸ್ವಲ್ಪ ದಿವಸ ಕೆಳಗೆ ನನಗೊಂದು ಮೆಸೇಜ್ ಮಾಡಿದ್ರು, ಕ್ಯಾಲಿಫೋರ್ನಿಯಾ ಕಳಿಸ್ತೀನಿ ಅಂತ. ಅದು ನಮಗೆ ಬಯಸದೇ ಬಂದ ಭಾಗ್ಯ. ನಾನು ರಾಘವ್ ಮಾತಾಡಿದೆ, ಆಮೇಲೆ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಅವ್ರಿಗೆ ಬರ್ತಿರ್ಬೇಕಾದ್ರೆ ಅವ್ರಿಗೆ 2 ತಲೆಯಲ್ಲಿತ್ತು, ಒಂದು ನಯಾಗ್ರ, ಇನ್ನೊಂದು ವಾಷಿಂಗ್ಟನ್ DC. ಸೊ ಎಲ್ಲರಿಗೂ ಗೊತ್ತು ಸಮೇತ ಅಭಾವ, ರಜೆಗಳು. ಬಟ್ ಅದರಲ್ಲೂ ಅಷ್ಟು ಏನು ವಾರದ ದಿನದಲ್ಲಿ ರಜಾ ಹಾಕಿ ರಾಗಿಣಿ ದರ್ಶನ್ ಏನು ಲೀಲಾಜಾಲವಾಗಿ ಟ್ರೈ ಮಾಡಿ ಕರ್ಕೊಂಡು ಬಂದವರಿಗೆ ತೋರಿಸಿ ಮಾಡಿದ್ರೆ ನನ್ನ ಎರಡನೇದು, ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಸರಿ ಏನೋ ಟ್ರಂಪ್ ನೋಡಿದ್ರೆ ಹೋಗೋ ಮನಸ್ಸೇ ಇರಲಿಲ್ಲ ಅವ್ರಿಗೆ. ಸೊ ವಾಷಿಂಗ್ಟನ್ DC ಕರ್ಕೊಂಡು ಹೋಗೋ ಮನಸ್ಸೇ ಇತ್ತು. ದೆನ್ ಏನು ಸಂಡೇ ಅಲ್ಲ ಫ್ರೈಡೇ ಅದು ನಾನು ಆನಂದ್ ಕರ್ಣನ್ನ ಮಾತಾಡಿಸಿದೆ. ಸೊ ಅವನು ರಾತ್ರಿ 1 ಗಂಟೆ ತನಕ ಕೆಲಸ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ 6 ಗಂಟೆಗೆ ಪಿಕಪ್ ಮಾಡಿದೆ. ಆ ಮಾರ್ಗ ಮಧ್ಯದಲ್ಲಿ ನಮಗೆ ಅವ್ರನ್ನ ಏರ್ಪಡಿಸಿದ ಶ್ರೀ ಮತ್ತು ನಾಗರತ್ನ ಅವ್ರಿಗೆ ನನ್ನ ವೈಯಕ್ತಿಕ ಎಲ್ರಿಗೂ ನಮಸ್ಕಾರ. ನಾವೊಂದು 90 ನಿಮಿಷ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ರಿ. ನಮಗೆ ಸಾಹಿತ್ಯ ಆಸಕ್ತರು ಬಹಳ ಕಮ್ಮಿ, ಎಷ್ಟೇ ಜನ ಬರೋದು, ಒಂದು 50-63 ಜನ ಬಂದರೆ ಹೆಚ್ಚು. ಎಲ್ಲರೂ ಬೆಳಗ್ಗೆ 10 ಗಂಟೆಗೆ ಬಂದು ಕೇಳಿಸ್ಕೊಂಡಿರ್ತೀನಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ನಿಮಿಷ ಪಾಲ್ಗೊಳ್ಳಿ. ಆಮೇಲೆ ನಮಗೆ ಸಾಹಿತ್ಯ ಅಂದರೆ ಇಟ್ ಗೋಸ್ ವಿತ್ ಸತ್ಯ. ಇನ್ಫ್ಯಾಕ್ಟ್ 2010 ಅಕ್ಕಾದಲ್ಲೂ ಕೂಡ ಅವ್ರು ಇನ್ಸಿಸ್ಟ್ ಮಾಡಿದ್ದಕ್ಕೇನೆ ನೀವು HS ವೆಂಕಟೇಶ್ಮೂರ್ತಿ ಮತ್ತೆ ವೀರಲಕ್ಷ್ಮಣ 3 ಜನ ಬರಕಾಯ್ತು. ಅಲ್ಲ, ಅದಕ್ಕೆ ಮೂಲ ಕಾರಣ ಇವರೇ. ಯಾಕೆಂದ್ರೆ ಇವರೇ ಕನ್ವೀನರ್ ಆಗಿದ್ದು. ಮಿಕ್ಕವ್ರು ಕೇಳಿದ್ದೇನು ಅಂದ್ರೆ ಕ್ರೌಡ್ ಪುಲ್ಲರ್ ಅಂತ, ನಾನು ಹೇಳ್ತಿಲ್ಲ ಬ್ರೈನ್ ಪುಲ್ಲರ್. ಸೊ ಹಾಗಾಗಿ ಅವ್ರ ಪಾಪ ಹೇಳಿದ್ರಿಂದ ನಾವು ಅವಾಗ ಬಟ್ ತುಂಬಾ ಚೆನ್ನಾಗಾಯ್ತು. ಅವಾಗ ನೋಡಿ HS ವೆಂಕಟೇಶ್ಮೂರ್ತಿ 6 ಒಂದೇ ಸರಿ ಬಂದಿತ್ತು, ಆಮೇಲೆ ಬಂದೇ ಇರಲಿಲ್ಲ.
ಸೊ ಹಾಗಾಗಿ ನಮಗೆ ಸತ್ಯ ನೋಡಿ ಪಾಪ ಬಂದವ್ರನ್ನ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆ ಇಳಿಸ್ಕೊಂಡು ಅವ್ರನ್ನ ಯಾಗಾರ ಕರ್ಕೊಂಡು ಹೋಗಿ ತುಂಬಾನೇ ಮಾಡ್ತೇವೆ. ಸತ್ಯ ನಿನಗೆ ಸಾಹಿತ್ಯ ಅಂದರೆ ಸತ್ಯ ಮತ್ತೆ ನಾರಾಗಿನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇದಕ್ಕೆ. ಆ್ಯಂಡ್ ನೀವು ಇಲ್ಲಿ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಕಳೆದ 1.5 ಗಂಟೆ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬೃಂದಾವನ ಕಡೆಯಿಂದ ನಮ್ಮ ಎಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಬರ್ತಾ ಇರಿ. ಒಂದು ಗ್ರೂಪ್ ಫೋಟೋ